ಮಾತಿನ ಪ್ರವಾಹದಿಂದ ನಿನ್ನನ್ನು ಆನಂದಪಡಿಸ್ತಾರೆ. ಹೋಗಲಿ, ಅವರೆಲ್ಲ ಮಾಡಿ ಮುಗಿದಾಯಿತು, ಆದ್ದರಿಂದ ನಾನು ಹೊಸ ಸ್ತೋತ್ರ ಕೇಳ್ತಾ ಇದ್ದೀನಿ ಅಂದರೆ ಇನ್ನೂ ನಿನ್ನ ಮಹಿಮೆಯ ಇನ್ನೊಂದು ಆಚೆ ತೀರವನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಅಂಥ ಮಹಿಮ ನೀನು, ನಾನೇನು ಸ್ತೋತ್ರ ಮಾಡ್ತೀನಿ. ನಮ್ಮ ಭದ್ರಾ ಸ್ವಾಮಿಗಳಂತಾರೆ, ಇಲ್ಲ ಮಗು ತುಂಬ ಚೆನ್ನಾಗಿ ಸ್ತೋತ್ರ ಮಾಡ್ತು ಅದಕ್ಕೆ ದೇವರು ಬಂದ ಅಂತೀರಾ? ಅವರಂತಾರೆ, ಅಂಬೋಧಿ ಜಾನೋದರಣಂಬೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಂಬೋರುಹಾಭಿನುತಮ. ರಾಜರಂದರು ಅಂಬೋಧಿಜ, ಅಂಬೋಧಿ ಅಂದರೆ ಸಮುದ್ರದಲ್ಲಿ ಜ ಅಂದರೆ ಹುಟ್ಟಿದವಳು ಮಹಾಲಕ್ಷ್ಮೀ ದೇವಿ. ಅವಳನ್ನು ಅನುಸರಣೆ ಮಾಡಿ ಅಂಬೋಜ ಭೂ, ಅಂಬೋಜ ಅಂದರೆ ಕಮಲ, ಅಂಬೋ ಅಂದರೆ ನೀರು, ಅದರಲ್ಲಿ ಜ ಅಂದರೆ ಹುಟ್ಟಿದ ಕಮಲ, ಅದರಲ್ಲಿ ಭೂ ಹುಟ್ಟಿದವರು ಅಂದರೆ ಕಮಲಾಸನನಾದ ಬ್ರಹ್ಮದೇವರು. ಮಹಾಲಕ್ಷ್ಮಿ, ಬ್ರಹ್ಮ, ಪವನ ವಾಯುದೇವರು, ಕುಂಭೀನ ಶೇಷ, ಕುಂಭೀನಸಗಳು ಅಂದರೆ ಮಹಾಭಯಂಕರವಾದ ಹಾವುಗಳು, ಅವುಗಳಿಗೆ ಈಶ ಅಂದರೆ ಶೇಷದೇವರು. ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಶೇಷದೇವರು. ಖಗರಾಟ್, ಖಗ ಅಂದರೆ ಗರುಡ, ರಾಟ್ ಅಂದರೆ ಚಕ್ರವರ್ತಿ. ಪಕ್ಷಿಗಳಿಗೆ ರಾಜರಾದ ಗರುಡದೇವರು. ಕುಂಭೀಂದ್ರ ಕೃತ್ತಿಧರ, ಗಜಚರ್ಮಾಂಬರಧಾರಿಯಾದಂತಹ ರುದ್ರದೇವರು. ಜಂಭಾರಿ ಇಂದ್ರದೇವರು. ಷಣ್ಮುಖ, 6 ಮುಖದಿಂದ ಷಣ್ಮುಖ. ಇವರೇ ಮೊದಲಾದವರು ಮಾಡುವ ಸ್ತೋತ್ರೆಯಲ್ಲಿ ಮುಖಾಂಬೋರುಹ, ಅವರ ಮುಖವೆಂಬ ಅಂಬೋರುಹ ಕಮಲದಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ನಿನಗೆ ನನ್ನ ಸ್ತೋತ್ರದ ಅನಿವಾರ್ಯತೆ ಇತ್ತ? ಇಲ್ಲ, ಕಾರುಣ್ಯ ಅಷ್ಟೆ. ತುಂಬ ದೊಡ್ಡ ದೊಡ್ಡವರು ನಮ್ಮನ್ನು ಇನ್ವೈಟ್ ಮಾಡಿದಾಗ ಸಣ್ಣ ಪುಟ್ಟವರು ನಾವು ನೋಡ್ತೀವ, ಸರ್ವಥಾ ನೋಡೋದಿಲ್ಲ. ಒಂದು ಯಾವುದೋ ಭಾರಿ BMW ಕಾರ್ ತಂದು ನಿಲ್ಲಿಸಿರ್ತಾರೆ. ಇನ್ಯಾರೋ ಪಾಪ ಅತೀ ಸಾಮಾನ್ಯ ಗಾಂಧಿ ಓಡಾಡಿದ ಕಾರು ಅಂತಂದಿರ್ತಾನೆ. ಸ್ವಾಮಿ ಆ ಕಾರ್ ತಂದೇನು ಬರ್ತೀರಾ? ಇಲ್ಲ ಇಲ್ಲ, ಅದು ನೀವೇ ಹೋಗಿ, ಪಾಪ ಇವ್ರದ್ದು ಏನೋ ಇವ್ರು ಕೇಳ್ತಿದ್ದಾರೆ, ಅದಕ್ಕಿಲ್ಲೇ ನಮ್ಮ ಪಾಡಿಗೆ ನಾವು ಹೊರಟೋಗ್ತೀವಿ. ಅದು ಎಲ್ಲಿ ನಿಲ್ಲತ್ತೋ ಏನೋ ಅನ್ನೋ ಭಯ. ಮನುಷ್ಯನಿಗೆ ದೊಡ್ಡ ಮರ್ಯಾದೆ ಇದ್ದಾಗ 10 ಜನ ಅವನನ್ನು ಆದರ ಮಾಡಬೇಕಾದ್ರೆ ಸಣ್ಣವರನ್ನು ನೋಡೋದಿಲ್ಲ. ದೇವರು ಹಾಗಲ್ಲ. ಯಾರೇ ಭಕ್ತಿಯಿಂದ ಸ್ತೋತ್ರ ಮಾಡಿದರೋ, ಯಾಕೆ ಅಂದರೆ ದೇವರಂತಾನೆ ಅವರು ದೊಡ್ಡವರಾಗಬೇಕಾದ್ರೂ ನಾನು ನೋಡಿದ್ರೆ ಅಲ್ಲ, ಅವರು ದೊಡ್ಡವರಾಗೋದು. ಹೀಗಾಗಿ ಯಾರೇ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು ಅನುಗ್ರಹ ಮಾಡ್ತಿ. ನಮ್ಮ ಕನಕದಾಸರ ಅದೇ ಅಂದರು, ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವ, ನಾನೇನು ಬಲ್ಲೇನೋ ನಿನ್ನ ಮಹಿಮೆಗಳ. ನಾ ಏನು ಸ್ತೋತ್ರ ಮಾಡ್ತೇನೆ? ಹರಿಮುಕುಂದನು ನೀನು, ನರಜನ್ಮಧುಳು ನಾನು, ಪರಮಾತ್ಮನೋ ನೀನು, ಪಾಮರನು ನಾನು. ಪೂರ್ಣ ವಿರುದ್ಧವಾದ ದಿಕ್ಕು. ನೀನಲ್ಲಿ ನಾನೆಲ್ಲಿ? ಮನ್ನೇಧನಾಭಿಜನರೂಪ ತಪಶ್ರಿತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾಯೈ ಭವಂತಿ ಪರಸ್ಯ ಪುಂಸ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಪ್ರಹ್ಲಾದರಾಜರಂದ್ರೆ ಇವತ್ತು ನನಗೊಂದು ತೀರ್ಮಾನ ಆಯಿತು. ದೇವರ ಅನುಗ್ರಹ ಸಂಪಾದನೆ ಮಾಡಬೇಕಾದ್ರೆ ಏನಾಗಬೇಕು? ಇಲ್ಲ ರೀ, ಒಳ್ಳೆಯ ಕುಲದಲ್ಲಿ ಹುಟ್ಟಬೇಕು, ಇಲ್ಲ ಶ್ರೀಮಂತನಾಗಬೇಕು, ಒಳ್ಳೆಯ ರೂಪವಂತನಾಗಬೇಕು, ಒಳ್ಳೆಯ MLA MP ಗಳ ಇದಿದ್ರೆ, ಅವನಿಗೆ ಇನ್ಫ್ಲೂಯೆನ್ಸ್ ಇದ್ದರೆ ಫಸ್ಟ್ ಕ್ಲಾಸ್ ದೇವರ ಅನುಗ್ರಹ ಮಾಡ. ಏನೋ MP ಇನ್ಫ್ಲೂಯೆನ್ಸ್ ಇದ್ದರೆ ಅವನಿಗೆ ತಿರುಪತಿ ತಿಮ್ಮಪ್ಪಂದು ಲಡ್ಡು ಸಿಗ್ಬೋದು, ದರ್ಶನವೂ ಸಿಗಲ್ಲ. ನಮ್ಮ ದೇವರಂತಾನೆ ಧನ, ಅಭಿಜ, ಒಳ್ಳೆಯ ಸತ್ಕುಲ ಪ್ರಸೂತಿ, ರೂಪ, ತಪಸ್ಸು ಇದೆಲ್ಲವೂ ನಿನ್ನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಪ್ರಯೋಜಕವೇ ಅಲ್ಲ. ನಿನ್ನ ಅನುಗ್ರಹ ಸಂಪಾದನೆ ಮಾಡಲಿಕ್ಕಿರುವ ಪ್ರಧಾನ ಕ್ರೈಟೀರಿಯಾ ಭಕ್ತಿ. ಅದಿದ್ದರೆ ಇದೆಲ್ಲ ಪ್ಲಸ್ ಅಂತೆ. ಭಕ್ತಿ ಇದೆ, ಒಳ್ಳೆಯ ಕುಲ ಪ್ಲಸ್. ಅದು ಭಕ್ತಿ ಇದೆ, ಧನ ಇದೆ, ಸದ್ವಿನಿಯೋಗ ಮಾಡ್ತಾನೆ. ಭಕ್ತಿ ಇದೆ, ರೂಪ ಇದೆ, ಪ್ಲಸ್ಸು. ಭಕ್ತಿ ಇಲ್ಲ, ಇದು ಮಾತ್ರ ಇದೆ ಅಂದರೆ ವೇಸ್ಟ್ ಅಂತದ್ದು. ಹೌದು, ಭಕ್ತಿ ಇದ್ದರೆ ದೇವರು ಒಲಿತಾನೆ ಅಂತ ಹೇಗಂತೀರಿ? ಗಜರಾಜನಿಗೆ ಒಲದ ಯಾವ ಇನ್ಫ್ಲೂಯೆನ್ಸು, ಯಾವ ರೂಪ, ಯಾವ ಗುಣ? 1000 ವರ್ಷ ದೇವರನ್ನು ಬಿಟ್ಟವನವನು. ಇಷ್ಟೆಲ್ಲ ಹೇಳಿ ಪ್ರಹ್ಲಾದರಾಜರು ಒಂದು ಸುಂದರವಾದ ಪ್ರಶ್ನೆ ಮಾಡಿಕೊಂಡೆ. ನಾವು ಮಾಡುವ ದೇವರ ಪೂಜೆಯ ಅನಿವಾರ್ಯತೆ ದೇವರಿಗೆ ಇದೆಯಾ ಇಲ್ವಾ? ಇದೆ ಅಂದರೂ ಕಷ್ಟ, ಇಲ್ಲ ಅಂದರೂ ಕಷ್ಟ. ನಾವು ಮಾಡುವ ಪೂಜೆಯ ಅನಿವಾರ್ಯತೆ ದೇವರಿಗಿದೆ ಅಂದರೆ ಅವನು ದೇವರೇ ಅಲ್ಲ.
ಯಾಕೆಂದರೆ ಇಷ್ಟು ದಿವಸ ಅವನಿಗೆ ಅದರ ಕೊರತೆ ಇತ್ತಲ್ಲ. ಕೊರತೆ ಇದ್ದವನು ದೇವರೇ ಹೇಗಾಗ್ತಾನೆ? ದೇವರು ಅಂದರೆ ಗುಣಪರಿಪೂರ್ಣನಾಗಿರಬೇಕು. ನಾನು ಮಾಡುವ ಪಂಚಾಮೃತವೋ, ನಾನು ಮಾಡುವ ನೈವೇದ್ಯವೋ, ನಾನು ಉಡಿಸುವ ವಸ್ತ್ರವೋ ದೇವರಿಗೆ ಬೇಕು ಅಂದರೆ ದೇವರು ಡಿಪೆಂಡ್ ಆದ, ನನ್ನ ಮರ್ಜಿ ಇದೆ ದೇವರಿಗೆ, ಆದ್ದರಿಂದ ದೇವರಲ್ಲ. ಇಲ್ಲ, ನಾನು ಮಾಡೋ ಪೂಜೆ ದೇವರು ಮಾಡೋದಿಲ್ಲ ಅಂದರೆ ಪೂಜೆ ಬೇಕಾಗಿಲ್ಲ. ತಗೋತಾನೆ ಅಂತ ನಾವು ಮಾಡೋದು, ತಗೊಳ್ಳೋದಿಲ್ಲ ಅಂದರೆ ಮಾಡಬೇಕಾಕೆ. ಹಾಗಾಗಿ ಎರಡಂದರೂ ಕಷ್ಟನೇ. ತಗೋತಾನೆ ಅಂದರೂ ಕಷ್ಟ, ತಗೊಳ್ಳೋದಿಲ್ಲ ಅಂದರೂ ಕಷ್ಟ. ಅದಕ್ಕೇನು ಉತ್ತರ? ಪ್ರಹ್ಲಾದರಾಜರಂದರು, ಜ್ಞಾನಿಗಳು ಮಾಡಿದ ಪೂಜೆಯನ್ನು ದೇವರು ತಗೊಳ್ತಾನೆ, ಅಜ್ಞಾನಿಗಳು ಮಾಡಿದ ದೇವರ ಪೂಜೆ ತಗೊಂಬೋದಿಲ್ಲ. ಇದು ಉತ್ತರ ಸರಿ ಹೋಗಲಿಲ್ಲ. ನಮ್ಮ ರಾಜಕೀಯದವರು ಕೊಟ್ಟ ಉತ್ತರ ಆಯ್ತು. ಕಾವೇರಿ ನೀರನ್ನು ಯಾಕೆ ಬಿಟ್ರಿ? ನಾವೇನು ಮಾಡೋಣ? ಜನ ಎಲ್ಲ ತುಂಬ ಕಷ್ಟಪಡ್ತಾಯಿದ್ರು, ಆದ್ದರಿಂದ ಅವ್ರಿಗೆಲ್ಲ ನಾವು ಸೈಕಲ್ಗಳು ಕೊಟ್ಟಿದ್ದೀವಿ, ಮಕ್ಕಳೆಲ್ಲ ಸೈಕಲ್ ತುಳಿದು ತುಂಬ ಸಂತೋಷವಾಗಿದ್ದಾರೆ. ಇನ್ನೊಂದು 4 ಬಸ್ಸನ್ನು ಜಾಸ್ತಿ ಮಾಡ್ತೀವಿ. ಅದೇ ಕಾವೇರಿ ಯಾಕೆ ಬಿಟ್ರಿ? ಅಲ್ಲಿವರೆಗೂ ಬರ್ತೀನಿ, ಸ್ವಲ್ಪ ತಡೀರಿ. ಅಂತೂ ಇವನು ಕೇಳಿದ್ದೊಂದು, ಅವನ ಪ್ರಶ್ನೆ ಇನ್ನೊಂದು. ನಾನು ಕೇಳಿದ್ದು ದೇವರು ಪೂಜೆಯನ್ನು ಸ್ವೀಕಾರ ಮಾಡ್ತಾನಾ ಇಲ್ವಾ ಅಂತ. ನೀವೇನು ಉತ್ತರ ಕೊಟ್ಟಿದ್ದು? ಜ್ಞಾನಿಗಳು ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಅಜ್ಞಾನಿಗಳು ಮಾಡಿದ್ದನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಓಕೆ, ಜ್ಞಾನಿಗಳು ಮಾಡಿದ ಪೂಜೆಯ ಅನಿವಾರ್ಯತೆ ಇದೆಯಾ ದೇವರಿಗೆ? ಇಲ್ಲ. ಹಾಗಾದರೆ ತಗೊಳ್ಳೋದು ಯಾಕೆ? ಅದಕ್ಕೆ ಪ್ರಹ್ಲಾದರಾಜರಂತಾರೆ, ದೇವರ ಪೂಜೆ ಅಂದರೆ ಮೊದಲು ಈ ತಲೆಯಲ್ಲಿ ಹಾಕ್ಕೊಳ್ಳಿ ಅಂತಾರೆ. ಒಂದು ಸುಂದರವಾದ ಚಿಂತನೆಯನ್ನು ಪ್ರಹ್ಲಾದರಾಜರು ಕೊಡ್ತಾರೆ ನಮಗೆ, ನಿಮಗೆ. ದೇವರ ಪೂಜೆ ಅಂದ್ರೇನು? ನನಗೆ ನಾನು ಮಾಡಿಕೊಳ್ಳುವ ಡೆಪಾಸಿಟ್ ಅಂತದ್ದು. ಪ್ರಾಯ ನಾನೊಂದು ಒಳ್ಳೆಯದನ್ನು ಮಾಡಿಸಿದಾಗ ನನ್ನ ತಲೆಯಲ್ಲಿ ಈ ಭಾವನೆಕ್ಕಿನ್ನ ಎಲ್ಲೋ ಒಂದು ಕಾರ್ನರಲ್ಲಿರುತ್ತೆ. ಒಂದು ಯಾವುದೋ ಕವಚ, ಬೆಳ್ಳಿ ಕವಚ, ಅದು 2-3 ಲಕ್ಷ ರೂಪಾಯಿ ಆಗೋದು. ನಾನೇ ಮಾಡಿಸ್ದೆ ಅಂದರೆ ಮಾಡಿಸ್ದೆ, ತುಂಬ ಸಂತೋಷ, ಹಾಕಿರ್ತಾರೆ ಎಲ್ಲ. ಒಂದು ಕಾರ್ನರಲ್ಲಿ ನನಗಿರುತ್ತೆ, ರಾಯರು ಉದ್ಧಾರ ಆಗ್ಬಿಟ್ರು ಪಾಪ, ಬೆಳ್ಳಿ ಕವಚ ದಿನ ಯಾವುದೋ ಮಡಿ ಉಟ್ಕೋತಾ ಇದ್ರು. ಪ್ರಹ್ಲಾದರಾಜರಂತಾರೆ, ನೈವಾತ್ಮನ ಪ್ರಭುರಯಂ ನಿಜಲಾಭಪೂರ್ಣ. ಹೊಸದಾಗಿ ಪಡೆಯಬೇಕಾದದ್ದು ಏನೂ ಇಲ್ಲ, ಎಲ್ಲವೂ ಸಿಕ್ಕೇ ಆಗಿದೆ. ಹಾಗಾಗಿ ಮಾನಂ ಜನಾದ್ ಅವಿದುಷಃ, ಅಜ್ಞಾನಿಗಳ ಪೂಜೆಯನ್ನು ಅವನು ಕೈ ತಗೊಳ್ಳೋದಿಲ್ಲ. ಜ್ಞಾನಿಗಳದ್ದು ಹೇಳ್ರಿ, ತಗೋತಾನಲ್ಲ, ಅವರ ಅನಿವಾರ್ಯತೆ ಇದೆ. ಜ್ಞಾನಿಗಳ ಪೂಜೆಯನ್ನು ತೆಗೆದುಕೊಳ್ಳೋದು ಕೂಡ ದೇವರು ಅವನಿಗಾಗಿ ಅಲ್ಲ, ಅವರಿಗೆ ವಾಪಸ್ ಕೊಡಲಿಕ್ಕೆ. ನಿನ್ನ ಪೂಜೆಯನ್ನು ತೆಗೆದುಕೊಳ್ಳೋದು ಬ್ಯಾಂಕ್ ಅವರು ಡೆಪಾಸಿಟ್ ತಗೊಳ್ತಾರೆ. ಯಾಕೆ? ನಿನಗೆ ಬಡ್ಡಿ ಕೊಡಲಿಕ್ಕೆ. ಸೇಫಾಗಿರತ್ತೆ. ಯಾವುದೋ ವ್ಯಕ್ತಿ ಕೊಟ್ಟರೆ ಬಡ್ಡಿ ಜಾಸ್ತಿ ಬರುತ್ತೆ. ಸೇಂದ್ರಾಯ ತಕ್ಷಕಾಯ ಸ್ವಾಹ. 2-3 ತಿಂಗಳಿಗೆ ಆಸಾಮಿನೂ ಹೊರಟೋಗ್ತಾನೆ, ಅಸಲು ಹೊರಟೋಗತ್ತೆ. ಹಾಗಾಗಿ ಪ್ರಭುರಯಂ ನಿಜಲಾಭಪೂರ್ಣೋ ಮಾನಂ ಜನಾದ ಅವಿದುಷಃಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತತ್ತಾತ್ಮನೆ ಪ್ರತಿಮುಖಸ್ಯ ಯಥಾಮುಖ ಶ್ರೀಹಿ. ಅವರಂತಾರೆ, ದೇವರ ಪೂಜೆ ಅಂದ್ರೇನು? ದೇವರನ್ನು ಗುಣಪರಿಪೂರ್ಣ, ದೋಷ ದೂರ ಅಂತ ಚಿಂತನೆ ಮಾಡೋದೇ ದೇವರ ಪೂಜೆ. ಈ ಪೂಜೆ ಮಾಡೋದ್ರಿಂದ ನಮಗೇನು ಲಾಭ? ದೇವರನ್ನು ಗುಣಪರಿಪೂರ್ಣ ಅಂದೆ, ದೋಷ ದೂರ ಅಂದೆ, ಲಕ್ಷ್ಮ್ಯಾದಿ ಸಮಸ್ತ ಪ್ರಪಂಚ ನಿಯಾಮಕ ಅಂದೆ, ಬ್ರಹ್ಮಾದಿಗಳಿಂದ ವಂದ್ಯ ಅಂದೆ. ಹೊಸದಾಗಿ ಇದನ್ನು ನೆನಪಿಸಿದ್ದರಿಂದ ಬ್ರಹ್ಮಾದಿಗಳು ಹೋಗೇನು ದೇವರ ನಮಸ್ಕಾರ ಮಾಡೋಲ್ಲ, ಮಾಡ್ತಾನೇ ಇರ್ತಾರೆ. ಮತ್ತೇನು ನನಗೇನು ಬಂತು? ದೇವರಂತಾನೆ. ಅದು ಪ್ರಹ್ಲಾದರಾಜರಂತಾರೆ, ಈಗ ಕನ್ನಡಿಯ ಎಕ್ಸಾಂಪಲ್ ಕೊಡ್ತಾರೆ. ಕನ್ನಡಿ ಮುಂದೆ ನಿಂತಾಗ ಎಲ್ಲರಿಗೂ ಒಂದು ಅಪೇಕ್ಷೆ ಇರುತ್ತೆ, ನಾ ಚೆನ್ನಾಗಿ ಕಾಣಲಿ. ನಾನು ನನಗೆ ಚೆನ್ನಾಗಿ ಕಾಣ್ತೇನೆ, ಇಲ್ಲಾಂದರೆ ತುಂಬ ಕಷ್ಟ, ಕನ್ನಡಿ ನೋಡ್ಕೊಳ್ಳಿಕ್ಕೆ ಬೇಜಾರು. ದೇವರು ನಮ್ಮ ಮೇಲೆ ನಮಗೆ ಒಳ್ಳೆಯ ವಿಶ್ವಾಸವನ್ನು ಹಾಕಿರ್ತಾನೆ. ಹೇಗೆ ಇದ್ದರೂ ನಾನು ಆಗಾಗ ನೋಡ್ಕೋತಾ ಇರ್ತೀನಿ. ನೋಡಿಕೊಂಡು ನನ್ನಷ್ಟು ಚೆನ್ನಾಗಿ ಯಾರಿಲ್ಲ, ಹೋಗಲಿ ಬಿಡು, ನನ್ನ ಸೌಂದರ್ಯ ಯಾರಿಗೂ ಅರ್ಥ ಆಗಿಲ್ಲ, ಮನ್ಮಥನ ನಿವಾಳ ಸಾಕೋ ಥರ ಇದ್ದೇನೆ ಅಂತ. ಕನ್ನಡಿಯಲ್ಲಿ ನಾನು ಚೆನ್ನಾಗಿ ಕಾಣಬೇಕು ಅಂತಾದರೆ ಮೇಕಪ್ ಯಾರಿಗೆ ಮಾಡಬೇಕು? ಕನ್ನಡಿಯಲ್ಲಿ ಕಾಣೋದು ಪ್ರತಿಬಿಂಬ, ಕನ್ನಡಿ ಮುಂದೆ ನಿಂತ ನಾನು ಬಿಂಬ. ಕನ್ನಡಿ ಮಡಿ ಉಡಿಸಿ, ಕನ್ನಡಿಗೆ 12 ನಾಮ ಹಚ್ಚಿ, ಕನ್ನಡಿಗೆ ಅಂಗಾರಕ್ಷತೆ ಹಚ್ಚಿ, ನಾ ಹರಕ್ಕೆ ಮಡಪಂಚ ಉಟ್ಕೊಂಡು ಓಡಾಡ್ತಾ ಇದ್ರೆ ಕನ್ನಡಿ ಮುಂದೆ ಬಂದಾಗೆಲ್ಲ ಕೆಟ್ಟದಾಗಿ ಕಾಣಿಸ್ತೇನೆ. ಏನೋ ಅಪ್ಪ ಇಷ್ಟು ಅಲಂಕಾರ ಮಾಡಿದ್ರು ಚೆನ್ನಾಗೇ ಕಾಣಿಸ್ತಾ ಇಲ್ಲ. ಅಲ್ಲೋ, ಬಿಂಬನಿಗೆ ಅಲಂಕಾರ ಮಾಡು, ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ. ನೀನು ಅಲಂಕಾರ ಮಾಡ್ಕೋ, ನೀಟಾಗಿ ನೀನು ಮುಖವನ್ನು ತೊಳೆದುಕೊಂಡು ನಿಂಗೇನು ಬೇಕೋ ಮೇಕಪ್ ಮಾಡಿಕೊಂಡು ಕನ್ನಡಿ ಮುಂದೆ ನಿಂತ್ಕೋ, ಅಲ್ಲಿರುವ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ. ಇದೇ ಕಾನ್ಸೆಪ್ಟ್ ಅಂತೆ ದೇವರ ಪೂಜೆ. ನೀನು ಬಿಂಬನನ್ನು ಅಲಂಕಾರ ಮಾಡಿದ್ರೆ ಪ್ರತಿಬಿಂಬನಿಗೆ ಅದನ್ನು ಕೊಡ್ತಾನಂತೆ.
ದೇವರನ್ನ ಗುಣಪರಿಪೂರ್ಣ ಅನ್ನುವುದರಿಂದ ನಿನ್ನಲ್ಲಿರುವ ಗುಣಗಳು ಜಗತ್ತಿಗೆ ಗೊತ್ತಾಗುವಂತೆ ಮಾಡ್ತಾನೆ. ದೇವರನ್ನ ಲಕ್ಷ್ಮೀಪತಿ ಅಂತ ಚಿಂತನೆ ಮಾಡಿದ್ದರೆ ನಿನಗಿದ್ದ ದಾರಿದ್ರ್ಯವನ್ನು ದೇವರು ದೂರ ಮಾಡ್ತಾನೆ. ದೇವರಿಗೆ ಯಾವ ರೋಗ ರುಜಿನಗಳಿಲ್ಲ, ದೇವರು ಎಲ್ಲರ ನಿಯಾಮಕ ಅಂದರೆ ನಿನ್ನ ಕೆಳಗಿನವರು ನಿನ್ನ ಮಾತನ್ನು ಕೇಳೋ ಥರ ಮಾಡ್ತಾನೆ. ನಿನ್ನ ಗುಣಪೂರ್ಣನೆಂದು ನಾ ಗುಣವಂತನಾಗುವೆ. ದೇವರನ್ನು ಗುಣಪೂರ್ಣ ಅಂದದ್ದರಿಂದ ನನ್ನಲ್ಲಿರೋ ಗುಣಗಳು ಪೂರ್ಣ ಆಯಿತು. ನಿನ್ನ ಜನನ ಮರಣರಹಿತನೆಂದು ಎನ್ನ ಜನನ ಮರಣವನೀಗುವೆ. ನಿನ್ನ ಸ್ವತಂತ್ರನೆಂದು ಎನ್ನ ಸ್ವತಂತ್ರ ಬಲಿಪೆ. ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾನೆ. ದೇವರನ್ನ ಸ್ವತಂತ್ರ ಅಂದದ್ದರಿಂದ ನಾನು ಸ್ವತಂತ್ರ ಆಗ್ತೀನಾ? ನಾನೆಂದೂ ಅಸ್ವತಂತ್ರನೇ ಅಲ್ವಾ? ಆಚಾರ್ಯರು ಸ್ವಾತಂತ್ರ್ಯ ಶಬ್ದದ ವಿವರಣೆಯನ್ನು ಮಾಡ್ತಾರೆ ತೃತೀಯ ಸ್ಕಂದ ಭಾಗವತದಲ್ಲಿ. ಏನು ಸ್ವತಂತ್ರ ಅಂದರೆ ನಮ್ಮೇಲೆ ಯಾರೂ ನಿಯಾಮಕರೇ ಇಲ್ಲ ಅಂತಲ್ಲ, ನಮಗಿಂತ ಸಣ್ಣವರ ಮಾತನ್ನು ಕೇಳುವ ಅನಿವಾರ್ಯತೆ ಸಂಸಾರದಲ್ಲಿದೆ. ನನಗೆ ಬೇಕೋ ಬೇಡೋ ತಗ್ಗಿ ಬಗ್ಗಿ ನಡಿಬೇಕು. ಯೋಗ್ಯತೆಯಲ್ಲಿ ಕಮ್ಮಿ, ಓದಿನಲ್ಲಿ ಕಮ್ಮಿ, ಯಾವ ತರಹದಲ್ಲೂ ಅವನಲ್ಲಿ ಯೋಗ್ಯತೆ ಇರೋದಿಲ್ಲ. ಆದರೂ 2 ಹೊತ್ತಿನ ಹೊಟ್ಟೆ ಸಲುವಾಗಿ ಕೆಲಸದಲ್ಲಿದ್ದವ್ರಿಗೆಲ್ಲ ಅದರ ಅನುಭವ ಇರುತ್ತೆ ಪಾಪ. ಅವನು ಅನಿವಾರ್ಯವಾಗಿ ಯಾವುದೋ ಬೇಸ್ ಮೇಲೆ ಅವನು ಆಫೀಸರ್ ಆಗಿ ಬಂದಿರ್ತಾನೆ. ಅವನಿಗೆ ಯಾವ ಯೋಗ್ಯತೆ ಇಲ್ಲ. ಇವರು ಮಾಡಿದ ಫೈಲನ್ನೇ ಮೂವ್ ಮಾಡಿ ತಾನು ಕೀರ್ತಿ ತೊಗೊಂಬೋದು. ಆದರೆ ಅವನ ಮಾತು ಕೇಳಬೇಕು. ಎಷ್ಟೋ ಜನ ಕೆಲಸವೂ ಬಿಟ್ಟ್ಯಾರೆ. ನಮಗಿಂತ ಸಣ್ಣವರನ್ನು ಅಣ್ಣ ಅಪ್ಪ ಈಗೆಲ್ಲ ಇದೆಯಲ್ರಿ, ಒಂದು ಕಸ ಹಾಕ್ಬೇಕಾದ್ರೆ ಎಷ್ಟು ಕಷ್ಟ, ದೂರ ಇಟ್ಟರೆ ತೊಗೊಂಡೋಗಲ್ಲ ಅಂತಾರವ್ರು. ಅವ್ರನ್ನೇ ನಾವು ಹಿಡ್ಕೊಂಡು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಬಾರಮ್ಮ ನಮ್ಮ ಮನೆ ಭಾಗ್ಯವಂತಳು ನೀನು ಅಂತೆಲ್ಲ ಮಾಡಿದ್ರೆ ಅಡ್ಡಿ ಇಲ್ಲ, ಮುಟ್ಟಿಸ್ಕೊಂಡು ಮುದ್ದಾಡಿ ಕೊಡಬೇಕು. ಹೀಗೆಲ್ಲ ಇದೆ. ಅಡ್ವಾನ್ಸ್ಮೆಂಟ್ ಆಗ್ತಾ ಆಗ್ತಾ ಸಿಟಿ ಬೆಳೀತಾ ಏನೇನೋ ತಲೆಯಲ್ಲಿ ಅವ್ರಿಗೆ ನಮ್ಮನ್ನು ನೀವು ಯಾಕೆ ಮುಟ್ಟೋದಿಲ್ಲ ಮಾಡೋದಿಲ್ಲ. ಹಾಳಾಗಿ ಹೋಗಲಿ, ಅವರನ್ನು ಮುಟ್ಟಿ ಸ್ನಾನ ಮಾಡಿ ಕೊಡುವ ಅಂತಂದರೆ ಎಲ್ಲ ಮುಗಿದ ಮೇಲೆ ಬರ್ತಾರೆ ಅವರು. 6:30ಗೋ 7ಕ್ಕೆ ಬರೋದಿಲ್ಲ, 10 ಗಂಟೆಗೆ ಬರ್ತಾರೆ. 10 ಗಂಟೆವರೆಗೂ ಸ್ನಾನ ಬಿಟ್ಟಿದ್ರೆ ಗತಿ ಏನು? ಮಾರನೇ ದಿನದ ಕಸವು ಅಲ್ಲಿ ರೆಡಿ ಆಗಿರತ್ತೆ 10 ಗಂಟೆ ಹೊತ್ತಿಗೆ. ಈ ತರಹದ 108 ಸಮಸ್ಯೆ. ಅವರನ್ನು ಬೇಡಿಕೊಂಡು ಅಲ್ಲಿಟ್ಟೇನೆ ತೊಗೊಂಡು ಹೋಗ್ತೀಯಮ್ಮ, ನೀನು ನೋಡಿದ್ರೆ ಸಂತೋಷ ಆಗುತ್ತಮ್ಮ ಅಂಥೇಳಿ ಏನೇನೋ ಇಲ್ಲ ಸಲ್ಲದ ನಾಟಕ ಎಲ್ಲ ಆಡಬೇಕು. ನಮ್ಮ ಮಕ್ಕಳು ಊಟ ಮಾಡಿಸ್ಬೇಕಾದ್ರೆ ಇಲ್ಲ ಬಲ್ಲದ ನಾಟಕ ಆಡಬೇಕು. ಇದು ನಮ್ಮಲ್ಲಿರುವ ಪರಾಧೀನತೆ, ಪಾರತಂತ್ರ್ಯ. ಇದು ಯಾರಿಗೂ ಬೇಡ. ಆದರೆ ನಮಗಿಂತ ಹಿರಿಯರಾದ ಗುರುಗಳ, ದೇವತೆಗಳ, ಭಗವಂತನ, ವಾಯುದೇವರ ಅಧೀನತೆ ಅನ್ನೋದು ಎಂದೂ ನಮ್ಮ ಮನಸ್ಸಿಗೆ ಖೇದವನ್ನು ಉಂಟು ಮಾಡೋದಿಲ್ಲ. ಅಂತಹ ಪಾರತಂತ್ರ ಅನ್ನೋದು ಅದು ಯಾವಾಗಲೂ ಇರುತ್ತೆ. ಅದು ತುಂಬ ಒಳ್ಳೆಯದು. ಅದು ಮೋಕ್ಷದಲ್ಲಿ ಹೋದರೂ ಇದ್ದದ್ದೇ. ನಮಗಿಂತ ನೀಚರ, ಸಣ್ಣವರ, ಅಯೋಗ್ಯರ ಮಾತನ್ನು ಕೇಳೋದೇನಿದೆ ಅದು ಹೋಗಿಬಿಡತ್ತೆ ದೇವರ ಅನುಗ್ರಹ ಆದರೆ. ಅದನ್ನೇ ಸ್ವಾತಂತ್ರ್ಯ ಅಂದದ್ದು ಅಂತ ಶ್ರೀಮದಾಚಾರ್ಯರು ಕ್ಲಾರಿಫೈ ಮಾಡ್ತಾರೆ. ಹಾಗಾಗಿ ನಿನ್ನ ಸ್ವತಂತ್ರನೆಂದು ನಾನು ಎನ್ನ ಸ್ವತಂತ್ರ ಬಲಿಪೆ ಅನ್ನೋದು ಈ ಅಭಿಪ್ರಾಯದಲ್ಲೇ. ಯಾರ್ಯಾರನ್ನೋ ಹೋಗಿ ಏನೇನೋ ಕೇಳೋದಿದೆಯಲ್ಲ ಅದು ತಪ್ಪತ್ತೆ ಅಂತ. ಇಷ್ಟು ಹೇಳಿ, ನಮ್ಮಪ್ಪ ನಿನ್ನನ್ನು ಬೇಡಲಿಕ್ಕೆ ನನಗೆ ಮನಸ್ಸೇ ಇಲ್ಲ. ಯಾಕೆ ಅಂದರು. ಏನು ಬೇಡಲಿ? ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಮಸಾಧು ತೀವ್ರಂ ಕಾಮಾತುರಂ ಹರ್ಷಜೋಗಮಯೇಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ನೀ ಹೇಳಿದ್ದು ಯಾವುದು ನಾ ಮಾಡೇ ಇಲ್ಲ. ಅದರಲ್ಲಿ ಮನಸ್ಸಿದೆಯಲ್ಲ, ಪ್ರಧಾನ ಇಂದ್ರಿಯ. ಆ ಮನಸ್ಸಿಗೆ ದೇವರು ಅಂದರೆ ಅಲರ್ಜಿ. ನೈತನ್ಮನಸ್ತವ ಕಥಾಸು, ನಿನ್ನ ಕಥೆಗಳಲ್ಲಿ ನನ್ನ ಮನಸ್ಸು ಯಾವತ್ತೂ ಆ್ಯಕ್ಟಿವೇಟ್ ಆಗೋದೇ ಇಲ್ಲ. ಹಾಳಾಹುಲಿ ಒಳ್ಳೇದು ಬಿಡ್ರಿ, ಅವ್ರಿಗೆ ಮನಸ್ಸೇ ಇಲ್ಲ, ಅವ್ರ ಪಾಡಿಗೆ ಅವ್ರಿಗೆ ಇಲ್ಲ. ಯಾರ್ಯಾರ್ದೋ ಮನೆ ಬೇರೆಯವ್ರ ಕಥೆ ಅಂದರೆ ಸದಾ ಅಲರ್ಟ್ ಆಗಿರುತ್ತದು. ದೇವರು ಅಂದರೆ ಅಲ್ಲಿಂದ ಎದ್ದು ಹೊಟ್ಟೋಗ್ತೀವಿ. ಒಂದು ನಿಮಿಷ ಕೂತ್ಕೊಳ್ರಿ, ನಿಮ್ಗೆ ಗೊತ್ತಾಯ್ತಾ ಅವ್ರ ಮನೆ ಸುದ್ದಿ? ಹೌದಾ, ಸದ್ಯ ನೀವು ಬಂದಿದ್ದು ಒಳ್ಳೇದಾಯಿತು, ಬೇಜಾರಾಗಿತ್ತು, ಕೂತ್ಕೊಳ್ರಿ. ಅಲ್ಲ, ಅಲ್ಲಿ ಪುರಾಣ, ಅಲ್ಲಿಂದ ಎದ್ದಿಲ್ಲಿ ಬಂದೆ, ಒಳ್ಳೇದಾಯಿತು. ಮನುಷ್ಯನಿಗೆ ದೇವರ ವಾರ್ತೆ ಅಂದರೆ ಅದರ ಬಗ್ಗೆ ಆಸಕ್ತಿ ಕಮ್ಮಿ. ಅವರಿವ್ರ ಮನೆ ವಾರ್ತೆ ಅಂದರೆ ಆಸಕ್ತಿ ಜಾಸ್ತಿ. ನರಸಿಂಹ, ಸಾಧನೆಗಾಗಿ ಕೊಟ್ಟ ನನ್ನ ಇಂದ್ರಿಯಗಳೇ ನನಗೆ ಶತ್ರು ಆಗಿದೆ. ನೀ ಕೊಟ್ಟಿ ಸಾಧನೆ ಮಾಡ್ಕೊ ಅಂತ. ಜಿಕ್ವೈಕ ತೊಚ್ಚುತ ವಿಕರಜತಿ ಮಾ ವಿತೃಪ್ತ, ನಾಲಿಗೆ ಕೊಟ್ಟಿ ನಿನ್ನ ಆರಾಧನೆ ಮಾಡಲಿ, ನಿನಗೆ ನಿವೇದಿತವಾದ ಅನ್ನ ಆಹಾರ ತಗೊಳ್ಳಿ ಅಂತ. ಆ ನಾಲಿಗೆಗೆ ಎಂದೂ ಸ್ತೋತ್ರ ಅನ್ನೋದು ಬರಲೇ ಇಲ್ಲ. ತಿನ್ನಬಾರದ್ದನ್ನು ತಿಂತು ಹೋಗಲಿ, ತೃಪ್ತಿ ಆಯಿತಾ? ಅಡಿಕ್ಟ್ ಆಯ್ತು ಅಷ್ಟೆ. ಮಾ ವಿತೃಪ್ತ. ಶಿಷ್ಟೋನ್ಯತ ಸ್ತೊಗುದರಮ್ಮೆ, ತೊಗಿಂದ್ರಿಯ ಯಾವುದಾದೋ ಹೊಲಸು ಸ್ಪರ್ಶ ಮಾಡುತ್ತೆ.
ಘ್ರಾಣೋನ್ನತಶ್ಚಪಲದ್ರಕೆ, ಘ್ರಾಣೇಂದ್ರಿಯ ಯಾವುದ್ಯಾವುದೋ ಹೊಲಸು ವಾಸನೆಯಿಂದ ತಕ್ಷಣ ಕ್ಯಾಚ್ ಆಗತ್ತೆ. ಚಪಲದೃಕ್, ಕಣ್ಣಿಗೆ ಇನ್ನೊಂದು ಬೇರೆ ವಿಶೇಷಣ ಕೊಟ್ಟರು, ಚಪಲ ಅಂತ. ತುಂಬ ಚಾಪಲ್ಯ ಕಣ್ಣು, ನೋಡಬೇಡ ಅಂದರೆ ಪಟಾರ ನೋಡುತ್ತೆ ಅದು. ಹಾಲಲ್ಲಿ ಟಿ ವಿ ಇಟ್ಟಿದ್ರು, ಅದು ದೇವ್ರ ಮನೆಯಲ್ಲಿದ್ದಾಗ ಕಾಣೋದು ಸ್ವಲ್ಪ. ಅವನಂದ, ಪೂಜೆ ಮುಗಿಯೋವರೆಗೂ ಟಿ ವಿ ಹಚ್ಚಬೇಡ್ರಿ, ಯಾರೋ ಹಾಕಬೇಡ್ರಿ ಅಂದ್ರೆ ಹಾಕ್ತೀರಿ, ಸ್ವಲ್ಪ ಈ ಕಡೆ ತಿರುಗಿಸ್ರಿ, ನೋಡ್ತಾನೆ ಮಾಡ್ತೇನೆ. ಚಪಲದೃಕ್ ಕ್ವಚ ಕರ್ಮಶಕ್ತಿ ಬಕ್ವಸ್ ಸಪತ್ನೈವ ಗೇಹಪತಿಮ್ಲುನಂತೆ. ನನ್ನ ಉದ್ಧಾರ ಆಗೋದು ಹೇಗೋ. ಆವರೋಗವು ಎನಗೆ ದೇವ ಧನ್ವಂತರಿ, ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ, ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು, ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಜಿಕ್ವೆಗೆ ಸವಿಯಾಗದಯ್ಯ, ಆವರೋಗವು ಎನಗೆ ದೇವ ಧನ್ವಂತರಿ. ಇದು ಯಾವತ್ತಿಂದಿದೆ? ಅನಾದಿ ಕಾಲದಿಂದಿದೆಯೋ. ಅನಾಥ ಬಯದು ಗೋಪಾಲ ವಿಠ್ಠಲರೇಯ, ಎನ್ನ ಭಾಗದ ವೈದ್ಯ ನೀನೇ ಆದೆ, ಅನಾದಿ ಕಾಲದ ಭವರೋಗ ಕಣಯಯ್ಯ, ನಾನೆದಿಗೂ ಮರೆಯೇ ನೀ ಮಾಡಿದುಪಕಾರ, ಆವರೋಗವು ಎನಗೆ ದೇವ ಧನ್ವಂತರಿ. ನೀನೇ ನನ್ನನ್ನು ಉದ್ಧಾರ ಮಾಡಬೇಕು. ಹಾಗಾದ್ರೆ ದೇವರಂದ, ಬಾ ಮೋಕ್ಷ ಕೊಟ್ಟೋಗೋಣ. ಸ್ವಾಮಿ ನಾ ಬರಲ್ಲ, ಸಂಸಾರ ಕಷ್ಟ ಅಂತೆ ಮತ್ತು ಬರಲ್ಲ ಅಂತೆ. ಇಲ್ಲ ಸ್ವಾಮಿ, ನಂಗೆ ಸಂಸಾರದಲ್ಲಿದ್ದರೂ ನಂಗೆ ತಲೆ ಕೆಡ್ತಾ ಇಲ್ಲ. ಯಾಕೆ ಅಂದರು, ನಾನು ಚೆನ್ನಾಗಿ ಕುಡಿದು ಬಿಟ್ಟೇನೆ ಅಂದ. ಈ ಕುಡ್ದವ್ನು ನಾವು ಏನು ಹೇಳಿದ್ರು ತಲೆಗೆ ಹೋಗೋದೇ ಇಲ್ಲ. ಅವ್ನು ಕುಡಿಬೇಕಾದ್ರೆ ಏನು ತಲೆ ಇರುತ್ತೋ ಅದೇ ಮಾತಾಡ್ತಾ ಇರ್ತಾನೆ. ಅವ್ನು ಕುಡಿಬೇಕಾದ್ರೆ $1 2 ರೂಪಾಯಿ ಚೇಂಜ್ ಕೊಟ್ಟಿರಲ್ಲ ಅವನು. ಇಲ್ಲಿ ಬಸ್ಸಲ್ಲಿ ಹತ್ಬಿಟ್ಟ ಅಂದ್ರೆ, ಎಲ್ಲ ಚೇಂಜು ಅಂತಾನ ಅವನು. ಕೊಟ್ಟನಲ್ಲ ಸ್ವಾಮಿ, ನಂಗೆ ಕೊಟ್ಟಿಲ್ಲ. ಅವನು ಇಳಿಯೋವರೆಗೂ ಅದೇ ಅಂತಾನು. ಪ್ರಹ್ಲಾದರಾಜ ದೇವರಂದ, ಏನು ಕುಡ್ದು? ಅಯ್ಯೋ ಕುಡಿಬಾರದು, ಕುಡ್ದಿಲ್ಲೋ, ನಿನ್ನ ನಾಮಾಮೃತವನ್ನು ಪಾನ ಮಾಡಿದ್ದೀನಿ. ನೈವೋದ್ವಿಜೇ ಭವದುರತ್ತೆಯ ವೈತರಣ್ಯಾತ್ ತ್ವತ್ತೀರ್ಥ ಗಾಯನ ಮಹಾಮೃತ ಮಗ್ನಚಿತ್ತ. ನಿನ್ನ ಮಹಿಮಾಮೃತವನ್ನು ಪಾನ ಮಾಡಿ ನಾನು ಮತ್ತ ಚಿತ್ತನಾಗಿದ್ದೀನಿ. ನನಗೆ ಯಾವುದು ಈಗ ತಾಕೋದಿಲ್ಲ. ಆದರೂ ಇಷ್ಟು ಮದ ಏರಿದರೂ ನನಗೆ ಕಾಡ್ತಾ ಇರೋದು ಒಂದೇ ಒಂದು, ಶೋಚೇನುತೆ ವಿಮುಖಚೇತಸ ಇಂದ್ರಿಯಾರ್ಥ. ಇಂದ್ರಿಯಗಳನ್ನು ತೃಪ್ತಿಪಡಿಸೋದೇ ಜೀವನದ ಗುರಿ ಅಂತ ಒದ್ದಾಡ್ತಾ ಇದ್ದಾರಲ್ಲ, ಅವರನ್ನು ನೋಡಿ ವ್ಯಥೆ ಆಗತ್ತೋ ನಮ್ಮಪ್ಪ. ಇವ್ರನ್ನ ಉದ್ಧಾರ ಮಾಡೋದು ಹೇಗೆ? ಏನೋ ಎಂತೋ ನಮಗೆ ತೋಚ್ತಾ ಇಲ್ಲ. ಆವ ರೀತಿಯಿಂದ ನೀಯನ್ನ ಸಲಹುವಿ ಶ್ರೀ ವಿಭು ಹಯವದನ, ತವರೆ ದಳನಯನ, ಅಂಗನೇಯರಲ್ಲಿ ಅಧಿಕ ಸ್ನೇಹದಿಂದ ಅಂಗ ಶೃಂಗಾರ ಮಾಡಿ, ಮಂಗಳಂಗನೆ ನಿನ್ನ ಮಹಿಮೆಯ ಪೊಗಳದೆ ಭಂಗಕ್ಕೆ ಗುರಿಯಾದೆನೋ ಹಯವದನ. ಆವ ರೀತಿಯಿಂದ ನೀಯನ್ನ ಸಲಹುವಿ ಶ್ರೀ ವಿಭು ಹಯವದನ, ತಾವರೆ ದಳನಯನ. ಹಾಗಾದರೆ ಮೋಕ್ಷಕ್ಕೆ ಬಾ. ಇಲ್ಲ ಸ್ವಾಮಿ, ನಾ ಇವ್ರನ್ನೆಲ್ಲ ಎಳ್ಕೊಂಬರ್ತೀನಿ. ಇವ್ರಿಗೆ ಲೀಡರ್ ಇಲ್ಲ ಅಂದರೆ ಹಾಳ ಬಿಡ್ತಾರೆ. ನಾ ಉಳಿದು ಇವ್ರನ್ನೆಲ್ಲ ಕರ್ಕೊಂಬರ್ತೀನಿ. ಏನು ತ್ಯಾಗ ರೀ, ಮೋಕ್ಷಕ್ಕೆ ಬಾ ಅಂದರು ನಾನು ಎಲ್ಲರನ್ನೂ ಕರ್ಕೊಂಬರ್ತೀನಿ ಅಂತ ನಿಂತ ಪುಣ್ಯಾತ್ಮರು ನಮ್ಮ ಪ್ರಹ್ಲಾದರಾಜರು, ರಾಘವೇಂದ್ರ ಸ್ವಾಮಿಗಳು. ಎಂಥ ತ್ಯಾಗ ಅದು. ಯಾವುದಾದ್ರೂ ಒಂದು ಆಫರ್ ನಮಗೆ ಬಂದಾಗ ಅವ್ರಿಗಿಲ್ಲ ಹೇಳಬೇಡಿ, ನಿಮ್ಗೆ ಅದನ್ನೇ ನಾನು ಕೇಳಿದ್ದು, ಮೆತ್ತಗೆ ಬರ್ತೀನಿ, ಅವ್ರಿಗೆ ಹೇಳಬೇಡಿ ನಂಗೆ ಕೊಟ್ಟೆ. ಮನುಷ್ಯನ ಸ್ವಾರ್ಥ ಇರತ್ತೆ, ದೊಡ್ಡವರಲ್ಲಿ ಸ್ವಾರ್ಥ ಇರಲ್ಲಂತೆ.
4 ಜನನ ಉದ್ಧಾರ ಮಾಡುವ ಹೃದಯ ವೈಶಾಲ್ಯ ಇರುತ್ತೆ. ಅನ್ನಕ್ಕೆ 1000 ಜನ ಬರ್ತಾರೆ ರಾಯರ ಹತ್ರ. ಸ್ವಾರ್ಥಿಗಳಾಗಿದ್ದರೆ ಯಾರು ಬಂದಿರೋರು? ಅವರು ಎಲ್ಲ ಕೇಳಿಸ್ಕೊಳ್ತಾರೆ, ಕೇಳಿ ಅದಕ್ಕೆ ಸೊಲ್ಯೂಷನನ್ನು ಕೊಡ್ತಾರೆ ಅನ್ನೋದಕ್ಕೆ ಓಡಿ 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 ಬರೋದು. ಆದಮೇಲೆ ಆಯಿತು, ನರಸಿಂಹದೇವರು ಭೋಗೇನ ಪುಣ್ಯಂ ಕುಚಲೇನ ಪಾಪಂ, ಏನಾದರೂ ಕೇಳ್ಕೋಪ್ಪ, ನಿನ್ನ ಸ್ತೋತ್ರ ಚೆನ್ನಾಗಿತ್ತು ಪ್ರಹ್ಲಾದ, ನಿನ್ನ ಸ್ತೋತ್ರದಿಂದ ನಾನು ಪ್ರೀತನಾಗಿದ್ದೇನೆ, ಏನಾದರೂ ಕೇಳ್ಕೊ. ಪ್ರಹ್ಲಾದರಾಜರಂದರು, ದಯಮಾಡಿ ತೂಕುಡಿಸೋರ್ಗೆ ಹಾಸಿಗೆ ಹಾಸ್ಕೊಡ್ಬೇಡ, ಮೊದಲೇ ನಮ್ಗೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತಾನೇ ಇರುತ್ತೆ. ದೇವರು ನನ್ನನ್ನು ಏನಾದರೂ ಕೇಳಿಬಿಟ್ಟ ಅಂದರೆ ಅದು ಕೇಳಿಬಿಟ್ರೆ ಒಂದು ಹೆಮ್ಮೆ. ನಾವು ಯಾರು ಗೊತ್ತಾ, ದೇವರೇ ಕೇಳ್ದ ನಮ್ಮನ್ನೇನಾದರೂ ಬೇಕಾ ಅಂತ. ಏನು ಕೇಳಿದೆ? ನಾಳೆ ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಬರ್ತೀನಿ ಅಂದೇನು, ದೇವರೇ ಸಾಕಾಗಿ ಹೋಗ್ಬೇಕು ಯಾಕನ್ನ ಕೇಳೋದು ಅನ್ನೋ ಅಷ್ಟು. ಪ್ರಹ್ಲಾದರಾಜರಂತಾರೆ, ನೋಡು, ನಿಜವಾದ ದಾಸ ಅಂದರೆ ಏನನ್ನೂ ಕೇಳಬಾರ್ದು. ಎಷ್ಟು ಆಶಿಷ ಆಶಾಸ್ತೆ ನ ಸಭೃತ್ಯ ಸವೈ ವಣಿಕೆ. ಯಾರು ದೇವರಲ್ಲಿ ಬೇಡಿ ಅಥವಾ ದೇವರ ಸ್ತೋತ್ರ ಮಾಡ್ದ, ದೇವರು ಒಲದ ಕೂಡಲೇ ದೇವರನ್ನು ಏನಾದರೂ ಕೇಳೋದಾದರೆ ಅವನು ವ್ಯಾಪಾರಿ ಅಂತ ಆಗ್ತಾನಂತೆ. ಸ್ತೋತ್ರದ ರೈಟ್ಸನ್ನು ದೇವರು ಕೊಟ್ಟು ಅವನಿಂದ ವರ ತೊಗೊಂಡ್ರೆ, ಈಗ ಅಂಗಡೀಲಿ ಸಾಮಾನು ತೊಗೊಂಬಂದರೆ ಯಾರೋ ಅಂಗಡಿಯವನನ್ನು ಹೊಗಳಲ್ಲ, ಯಾರೋ ಮಧ್ಯೆ ಕೇಳ್ತಾರೆ, ಏನು ರೀ ಸಕ್ಕರೆ ದಾನ ಕೊಟ್ಟರು? ದಾನ ಕೊಡ್ತಾನೆ, ಇನ್ನೂ 2 ರೂಪಾಯಿ ಜಾಸ್ತಿ ಹಾಕ್ಯಾನ. ಮನುಷ್ಯ ಹಣ ಕೊಟ್ಟು ತಂದಾಗ ಅವನ ಬಗ್ಗೆ ಏನು ಭಾರೀ ಹೆಮ್ಮೆ ಏನಿರೋದಿಲ್ಲ. ನಿಜವಾದ ದಾಸ ಅಂದರೆ ಸವೈ ಸ್ವಾಮಿ ಸವೈ ಭೃತ್ಯ, ಇದುವರೆಗೂ ಮಾಡಿದ ಉಪಕಾರವನ್ನು ನೆನೆದು ದೇವರಿಗೆ ನಮಸ್ಕಾರ ಮಾಡ್ತಾನಲ್ಲ, ಅವನೇ ನಿಜವಾದ ದಾಸ. ಆದರೂ ದೊಡ್ಡವರು ಕೊಡ್ತೀನಿ ಅಂದಾಗ ಬೇಡ ಅನ್ನಬಾರ್ದು. ಒಂದೇ ಒಂದು ಕೊಡು, ಅಬ್ಬಾ ನರಸಿಂಹದೇವರಂದ್ರು ನನಗೆ ಕೊಡಬೇಕು ಅನ್ನೋ ತವಕ ಇತ್ತು, ಕೇಳು ಏನಾದರೂ. ಯದಿ ರಾಶೀಶ ಮೇ ಕಾಮಾನ್ ವರಾನ್ಮೇ ವರದರ್ಶಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ನನ್ನ ಹೃದಯದಲ್ಲಿ ಯಾರನ್ನ ಬೇಕು ಅಂತ ಕೇಳಿರಬಾರ್ದು, ಆ ಬುದ್ಧಿ ಕೊಟ್ಟುಬಿಡು. ನರಸಿಂಹದೇವರಂದು ಎಂಥ ಬುದ್ಧಿವಂತನೋ, ಕೇಳಿರಬೇಕು ಕೊಟ್ಟಿರಬಾರ್ದು. ಯಾರನ್ನು ಏನು ಕೇಳಬೇಕು ಅನ್ನೋ ಬುದ್ಧಿಯನ್ನೇ ಕೊಡಬೇಡ. ಗಂಜಿಯೋ ಗೊಡಸಾರೋ ಏನಿದೆಯೋ ಅದು ಸಾಕು. ಬೇಡುವೇನು ನಾನೊಂದ ಬೇಡತಕ್ಕದ್ದು ದೇವ, ನೀಡೆನೆಂಬುದ ನಿನ್ನ ಮನದೊಳಿತೆ. ಮೂಡಲಾದ್ರೀಶ ಗೋಪಾಲ ವಿಠ್ಠಲರೇಯ, ಬೇಡದಂತೆ ಪರರ ಮಾಡಯ್ಯ ಹರಿಯೇ. ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಇಂದು. ಗೋಪಾಲದಾಸ್ ಇದೇ ಮಾತಂತಾರೆ. ಯಾಕೆ? ದೇವರನ್ನು ತುಂಬ ಕಾಡಿಸಿ ತಗೋಬಾರ್ದಂತೆ, ಅವನೇ ಸಂತೋಷವಾಗಿ ಕೊಟ್ಟರೆ ಏನು ಕೊಟ್ಟರು ಅದು ಒಳ್ಳೆಯದಾಗತ್ತೆ. ನೋಡು ಸ್ವಾಮಿ, ನಿನ್ನ ಅನುಗ್ರಹ ಇಲ್ಲ, ನನ್ನಲ್ಲಿ ಸಂಪತ್ತಿದೆ ಅಂದರೆ ಅದು ವಿಪತ್ತೇ ಆಗತ್ತೆ ಎಂದರು. ಯಾವುದು? ಜನನಿಯ ಕೊಡು ಎಂದು ಜಗದೀಶ ಬೇಡುವೇನೆ, ಜನನಿಯೇನಿತ್ತಳ ಧ್ರುವರಾಯಗೆ. ಜನಕನ ಕೊಡು ಎಂದು ಜಯವತ ಬೇಡುವೇನೆ, ಜನಕನೇನಿತ್ತನ ಪ್ರಹ್ಲಾದಗೆ. ಇವರೆಲ್ಲರೂ ತಂದೆ ತಾಯಿಗಳು ಮಕ್ಕಳನ್ನು ಸಾಕಬೇಕು. ದೇವರ ಸಂಕಲ್ಪ ವಿರುದ್ಧವಾದರೆ ಅವನೇ ಮರ್ಡರ್ ಮಾಡಲಿಕ್ಕೆ ಹೋದಮ್ಮ ಅಪ್ಪ. ಇವಳು ತಾಯಿ ಕಾಡಗಟ್ಟಿದ್ಲು, ನಿನ್ನ ಅನುಗ್ರಹ ಇದ್ದರೆ ಎಲ್ಲ ಆಗೋದು ಅಂಥೇಳಿ ದೇವರಂದ. ತುಂಬ ಸಂತೋಷ. ಇನ್ನೇನಾದರೂ ಕೇಳೋಕಂದ. ಸ್ವಾಮಿ ಒಂದೇ ಒಂದು ಕೇಳ್ತೀನಿ, ಏನೇ ನಮ್ಮ ಅಪ್ಪ ಅಯೋಗ್ಯ ಆದರೂ ನನಗಂತೂ ಅಪ್ಪ ಅಲ್ವಾ, ನಿನ್ನ ದರ್ಶನಕ್ಕೆ ಅವನ ಕಾರಣ, ಅವನನ್ನು ಉದ್ಧಾರ ಮಾಡಿಬಿಡು, ಜನ್ಮ ಕೊಟ್ಟವನಲ್ಲ. ನರಸಿಂಹದೇವರಂದರು, ನಿನ್ನಂಥ ಮಗ ಹುಟ್ಟಿದ ಮೇಲೆ ನಿಮ್ಮಪ್ಪ ಅಲ್ಲೋ 21 ತಲೆ ಉದ್ಧಾರ ಆಯಿತು ಹೋಗಂದ. ತ್ರಿಸಪ್ತಭಿ ಪಿತಾಪೂತ. ಅದಕ್ಕೆ ಆಚಾರ್ಯರಂದರು, ಅಲ್ಲ ರೀ 21 ತಲೆ ಉದ್ಧಾರ ಆಯಿತು ಅನ್ಲಿಕ್ಕೆ 21 ತಲೆ ಇಲ್ಲೇ ಇಲ್ಲಲ್ಲ, ಉದ್ಧಾರ ಆಗೋದು ಹೇಗೆ? ಹಿರಣ್ಯಕಶ್ಯಪು, ಅವರಪ್ಪ ಕಶ್ಯಪರು, ಅವರಪ್ಪ ಮರೀಚಿಗಳು, ಅವರಪ್ಪ ಬ್ರಹ್ಮದೇವರು, 4 ತಲೆ. ಮ್ಯಾಕ್ಸಿಮಮ್ ದೇವರನ್ನು ಹಿಡಿದ್ರೆ 5 ತಲೆ. 21 ತಲೆ ಎಲ್ಲಿಂದ ತರೋದು? ದೇವರು ಹೋಗೋದೇ ಇಲ್ಲ, ಆದ್ದರಿಂದ ಉದ್ಧಾರ ಆಗೋದೇನು? ದೇವರು ಪ್ರಶ್ನೆ ಇಲ್ಲ. ಅದಕ್ಕೆ ಆಚಾರ್ಯರಂತಾರೆ, ದೇವರು ಸ್ಯಾಂಕ್ಷನ್ ಮಾಡಿಬಿಟ್ಯಾನೆ, ಮುಂದಿನ ಜನ್ಮದಲ್ಲಿ ನೀ ಎಲ್ಲೆಲ್ಲ ಅವತಾರ ಮಾಡ್ತೀಯೋ ಆ ಅಪ್ಪಂದರು ಹೀಗೆ ಉದ್ಧಾರ ಆಗಲಿ ಅಂತ ಕಾಂಪನ್ಸೇಟ್ರಿ ಆಫ್ ಕೊಟ್ಟುಬಿಟ್ಟೇನೆ ಅಂಥೇಳಿ ಇರದೆ ಆಚಾರ್ಯರು ಹೇಳಿದ್ದು. ಇಷ್ಟು ಪ್ರಹ್ಲಾದರಾಜರ ಮೇಲೆ ದೇವರ ಅನುಗ್ರಹ ಮಾಡಿ, ಇದಾದ ಮೇಲೆ 30 ಭಾಗವತ ಧರ್ಮಗಳು, ತ್ರಿಪುರಾಸುರನನ್ನು ರುದ್ರದೇವರು ಸಂಹಾರ ಮಾಡಿದ್ದು, 3 ಪುರ
ಒಂದು ಬಂಗಾರದ್ದು, ಇನ್ನೊಂದು ಬೆಳ್ಳಿದು, ಇನ್ನೊಂದು ಕಬ್ಬಿಣದ್ದು. ಏನು ಮಾಡಿದ್ರೂ ಸಾಯ್ತಾ ಇರಲಿಲ್ಲ ಪಾಪಿಷ್ಠರು. ಯಾಕೆ ಅಂದರೆ ಸತ್ರು ಅಲ್ಲೊಂದು ಅಮೃತ ಸರೋವರ ಇರೋದು, ಅದರ ಮೇಲೆ ತಂದು ಹಾಕಿಬಿಡೋರು, ಮತ್ತೆ ಎದ್ದೆದ್ದು ಬರೋರು ಫೀನಿಕ್ಸ್ ಥರ. ಏನು ಬರೋದು ಹೊಡೆಯೋದು. ಆಮೇಲೆ ದೇವರನ್ನು ಕೇಳೋದು, ರುದ್ರದೇವರು, ಸ್ವಾಮಿ ಏನಾದರೂ ಮಾಡು, ನಾನು ಬ್ರಹ್ಮದೇವರ ಆ ಸರೋವರದಲ್ಲಿ ಅಮೃತ ಎಲ್ಲ ಕುಡಿದು ಬಿಡ್ತೀವಿ, ನೀವು ಹೋಗಿ ಯುದ್ಧ ಮಾಡೋ, ಅವ್ರನ್ನೆಲ್ಲ ತಂದು ಸರೋವರಕ್ಕೆ ಹಾಕ್ತಾರೆ, ಮೈ ಕೈ ಮೂಳೆ ಮುರಿದು ಅಲ್ಲೇ ಕೃಷ್ಣಾರ್ಪಣ ಆಗಿಬಿಡ್ತಾರೆ, ಆಮೇಲೆ ಮಣ್ಣು ಮುಚ್ಚಿಬಿಡೋಣ ಅಂದರು. ಅಲ್ಲಿ ಯಾರನ್ನೂ ಬಿಡ್ತಾ ಇರಲಿಲ್ಲ. ಪರಮಾತ್ಮ ಬ್ರಹ್ಮದೇವರು ಬರೋ ಕಾಲಕ್ಕೆ ನೋಡೋದು, ಅಯ್ಯೋ ಎಷ್ಟು ಮುದ್ದಾಗಿದೆ ಈ ಆಕಳು ಅಂತ ಬಿಟ್ಟೇ ಬಿಟ್ರು. ಜಗತ್ತಿಗೆ ಟೋಪಿ ಹಾಕೋ ದೇವ್ರಿಗೆ ಏನಿದೆ, ಅದು ಕುಡಿತಾ ಇರೋದನ್ನು ನೋಡಿದೆ, ಅಯ್ಯೋ ಎಷ್ಟು ಮುದ್ದಾಗಿ ಕುಡಿತಾ ಇದೆ, ಪೂರ್ಣ ದೇವರು ಬರಿದು ಮಾಡಿಬಿಟ್ಟ. ರುದ್ರದೇವ್ರಿಗೆ ಹೇಳಿದ, ಯುದ್ಧ ಮಾಡಿರಿ. ರುದ್ರದೇವರು ಯುದ್ಧ ಮಾಡಿ ಅವರನ್ನು ಕೊಂದು ತ್ರಿಪುರಾಂತಕ ಅಂತ ಕೀರ್ತಿಯನ್ನು ದೇವರು ರುದ್ರನಿಗೆ ಬರೋ ಥರ ಮಾಡೋದು. ಇದಾದ ಮೇಲೆ 30 ಭಾಗವತ ಧರ್ಮಗಳು. ಈ ನರಸಿಂಹನನ್ನು ಒಲಿಸಿಕೊಳ್ಳಲಿಕ್ಕೆ ಏನು ಮಾಡಬೇಕು ಅಂದರೆ ಇವೆಲ್ಲ ಪರಿಪಾಲನೆ ಮಾಡಿದ್ರೆ ಒಲಿತಾನಂತೆ. 30 ಭಾಗವತ ಧರ್ಮ. ಆಗತ್ತೋ ಬಿಡತ್ತೋ ಸಿಲೆಬಸ್ ಅಂತೂ ತಿಳ್ಕೊಂಬೋಣ. ಮೊದಲನೇದು ಆಗತ್ತೆ ಅಂತ ಹೋಪ್ಸ್ ಇಟ್ಕೊಂಬೋಣ. ಅಂದರೆ ಒಂದೇ ಜನ್ಮದಲ್ಲಿ ಆಗೋದಿಲ್ಲ. ಸತ್ಯಂ ದಯಾ ತಪಶೌಚಂ, ಸತ್ಯವನ್ನು ಆಡೋದೊಂದು ಭಾಗವತ ಧರ್ಮ. ಸತ್ಯ ಅನ್ನೋದಕ್ಕೆ ಅನೇಕ ಆ್ಯಂಗಲ್ಗಳಿದೆ. ಇದ್ದದ್ದಿದ್ದಾಗೆ ಹೇಳೋದಲ್ಲ. ಒಂದು ಸಣ್ಣ ಸುಳ್ಳನ್ನು ಹೇಳುವುದರಿಂದ ಸಜ್ಜನರಿಗೆ ತುಂಬ ಉಪಕಾರ ಆಗತ್ತೆ, ಅವರಿಗೆ ತುಂಬ ಸಂತೋಷ ಆಗತ್ತೆ ಅಂದರೆ ಅದನ್ನು ಹೇಳಬೇಕಂತೆ. ಅದಕ್ಕೆ ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿ ಚೋಚ್ಯತೆ. ಸಜ್ಜನರಿಗೆ ಹಿತ ಆಗೋದೇ ಸತ್ಯ ಅಂದರು. ದಯ, ಭೂತದಯ ಇರಬೇಕು. ಎಲ್ಲ ಪ್ರಾಣಿಗಳಲ್ಲಿ ದಯೆ ಇರಬೇಕು. ತಪಸ್ಸು, ನಿಷಿದ್ಧ ಕರ್ಮಗಳಲ್ಲಿ ಮನಸ್ಸು ಹೋಗದಂತೆ ಮನಸ್ಸನ್ನು ತಡೆಯೋದೇ ತಪಸ್ಸು. ಬೇರೆ ಏನೋ ಗಡ್ಡ ಬಿಟ್ಟುಕೊಂಡು ನೀ ಎಲ್ಲೋ ಅರಣ್ಯಕ್ಕೆ ಹೋಗೋದು, ಅದು ಹೀಗಾಗೋದು ಇಲ್ಲ, ಅರಣ್ಯ ಇಲ್ಲ. ತಪಸ್ಸು ಅಂದರೆ ಆಲೋಚನೆ, ದೇವರ ಬಗ್ಗೆ ಆಲೋಚನೆ ಮಾಡೋದು. ನಿಷಿದ್ಧ ಕರ್ಮಗಳಲ್ಲಿ ಮನಸ್ಸು ಹೋಗದೇ ಇರೋ. ಶೌಚ 2, ಬಾಹ್ಯ ಶೌಚ, ಆಂತರಿಕ ಶೌಚ. ಬಾಹ್ಯ ಶೌಚ ಸ್ನಾನ, ಮೃಜ್ಜಲಾಭ್ಯಾಮ್, ಮೃತ್ತಿಕಾ ಶೌಚಾದಿಗಳಿಂದ. ಒಳಗಿನ ಕೊಳಕು ಹೋಗಬೇಕು, ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಅದು ಹೋಗೋದು ಯಾವಾಗ ಅಂತಾದರೆ ಭಗವಂತನ ವಾರ್ತಾ ಜಲದಿಂದ ಮನಸ್ಸನ್ನು ತೊಳಿಬೇಕಂತೆ. ತುಂಬ ದಿವಸದಿಂದ ಹಾಳಾಗಿದೆ ಅದು. ಅದಾದ ಮೇಲೆ ಈಜ್ಯ, ದೇವರ ಪೂಜೆ, ಅಂತರಂಗ ಬಹಿರಂಗ ಸಾಧನ. ಹೊರಗಿನ ಸಾಧನ ಪುಷ್ಪ, ಹೂವು, ನೀರು. ಇದು ಒಳಗೆ ದೇವರು ಕೊಟ್ಟ್ಯಾನಲ್ಲ, ಆ ಸಾಧನಗಳಿಂದ ದೇವರ ಪೂಜೆಯನ್ನು ಮಾಡೋದು. ಅದ್ಯಾವುದು ಅಂದರೆ ಶ್ರದ್ಧೆ ಅನ್ನೋ ನದಿ ಅಂತ, ಚಿತ್ತ ಅನ್ನೋ ನೀರು, 8 ಪುಷ್ಪ, ಅಷ್ಟಭಿರ್ಭಾವಪುಷ್ಪೈ. ಮಧ್ವಾಚಾರ ಮಾಡೋರು ಅಂತಿದೆ 14ನೇ ಸರ್ಗದಲ್ಲಿ. ತಮರುಣಮಣಿವರ್ಣಂ ದಿವ್ಯದೇಹಕ್ಯಗೇಹೆ ಸ್ನಪಿತಮತಿ ಪೃತುಶ್ರದ್ಧಾ ನದೀ ಚಿತ್ತವಾರ್ಭಿ ನನು ಸ ಯಜತಿ ನಿತ್ಯಂ ಹೃತ್ಸರೋಜಾಸನಸ್ಥಂ ನತು ಸ ಕರ್ದಿವ ಪುಷ್ಪೈರಷ್ಟಭಿರ್ಭಾವಪುಷ್ಪೈ. 8 ಪುಷ್ಪ ಅಂದ್ರೆ ಅದ್ಯಾವುದು? ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ. ಇದೆಲ್ಲ ದೇವರಿಗೆ ಏರಿಸ್ಬೇಕಂತ. ಯಾರಿಗೂ ಹಿಂಸೆ ಮಾಡದೇ ಇರೋದೇ ಒಂದು ಪುಷ್ಪ ಅಂತ. 2ನೇ ಪುಷ್ಪ ಇಂದ್ರಿಯ ನಿಗ್ರಹ, 2ನೇ ಪುಷ್ಪ ಅಂತ. ಆದಮೇಲೆ ತಪಪುಷ್ಪ, ಕ್ಷಮಾಪುಷ್ಪ. ಕ್ಷಮೆ ಅನ್ನೋದು ಯಾರಿಗೆ ಕೋಪ ಇಲ್ಲ ಅದೊಂದು ಪುಷ್ಪ ಅಂತದ್ದು. ದೇವ್ರ ಪೂಜೆಯಲ್ಲಿ ಕೋಪ ಇರಬಾರ್ದು ಅಂತ. ಕೆಲವು ದೇವ್ರ ಪೂಜೆ ಮಾಡಲಿಕ್ಕೆ ಕೋಪ, ಅಪ್ಪಿತಪ್ಪಿ ಮಾಡು ಅಂದ್ಬಿಟ್ರೆ ಇನ್ನೂ ಕೋಪ. ಮಾಡಿ ಸಾಯ್ತೇನೆ, ಆಯಿತು ನೀವು ಇಲ್ಲಿ ಬಂದರೆ ಮಾಡ್ತೇನೆ ಅಂತ. ಹಾಗಾಗಿ ಅದು ದೇವರ ಪೂಜೆಯಲ್ಲಿ ಕೋಪ ಅದು ಮೈಲಿಗೆ ಅಂತ. ಅನೇಕ ಬಾರಿ ನಾನು ಅಂದಿರ್ತೇನೆ, ನೀವು ಕೇಳಿರ್ತೀರಿ. ವಿದ್ಯಾಮಾನ್ಯ ತೀರ್ಥರು ಬಡಸೋನು ಮುಟ್ಟುಬಿಟ್ಟ ಅಂಥೇಳಿ ಮೈಲಿಗೆ ಆಯಿತು ಅಂತ ಸ್ನಾನ ಮಾಡಿ ಬಂದಾಗ ಯಾರೋ ಕೇಳೋ, ಸ್ವಾಮಿ ಆ ಬಡಸೋನು ಮೈಲಿಗೆ ಆಗುತ್ತಲ್ಲ ನಿಮಗೆ ಅಂದರೆ ಅವನು ಮಡಿನೇ ಇದ್ದ, ದೇವರನ್ನೆಲ್ಲ ಭುಜಂಗ್ಸಾಗಿತ್ತು, ಅವನೇ ಅಲ್ವಾ ಮುಂದೆ ಊಟ ಬಡಿಸೋನು, ಮೈಲಿಗೆ ಆಯಿತು ಅಂದ್ರಲ್ಲ. ಅವನು ಮುಟ್ಟಿದ್ದಕ್ಕೆ ಮೈಲಿಗೆ ಆಯಿತು ಅನ್ನಲಿಲ್ಲ, ಅವನು ಮುಟ್ಟಿದಾಗ ನನಗೆ ಕೋಪ ಬಂತು, ಅದಕ್ಕೆ ಮೈಲಿಗೆ ಆಯಿತು, ಸ್ನಾನ ಮಾಡಿ ಬಂದೆ ಅಂದ್ರಂತೆ ಪುಣ್ಯಾತ್ಮ. ಅವನು ಮುಟ್ಟಿದ್ದಕ್ಕೆ ಕೋಪ ಬಂತು ಅಂತ. ಏನು ಅನುಸಂಧಾನ ನೋಡ್ರಿ. ನಮಗೆ ಸದ್ಯಕ್ಕೆ ಆ ತೊಂದರೆ ಇಲ್ಲ, ಏಕೆಂದರೆ ಬಂದರೆ ಪಾಪ ಯಾವಾಗಲೂ ಇದ್ದೇ ಇರುತ್ತೆ, ಆದ್ದರಿಂದ ಪ್ರಶ್ನೆನೇ ಇಲ್ಲ. ಸ್ಟಾಕ್ ನಮ್ಮಲ್ಲಿದ್ದ ಆಗಾಗ ನಾವು ಅದನ್ನು ಯುಟಿಲೈಸ್ ಮಾಡ್ಕೋತಾ ಇರ್ತೀವಿ. ಅದರಲ್ಲೂ ದೇವ್ರ ಪೂಜೆ ಕೂದ ಕೆಲವರು ಜಾಸ್ತಿ ಅಪ್ಪ ಅಂತ. ನಮ್ಮ ಮನೆಯವರು ಒಳ್ಳೆಯವ್ರಿ, ಅವರು ಪೂಜೆಗೆ ಹೊಟ್ಟೋದ್ರು ಅಂದರೆ ಏನು ಬೈತಾ ಇರ್ತಾರೋ, ನರಸಿಂಹದೇವ್ರು ನಮ್ಮ ಮಕ್ಕಳು ಅವ್ರ ಮೈ ಮೇಲೆ ಬಂದಿರತ್ತೋ ಏನೋ ಅಂಥೇಳಿ. ಹೀಗಾಗಿ ಶಮ ದಮ, ಶಮೋ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ ಅಂದರು. ದೇವರಲ್ಲಿ ಮನಸ್ಸು, ಇಂದ್ರಿಯ ನಿಗ್ರಹ. ಹಿಂಸೆಯನ್ನು ಮಾಡದೇ ಇರೋದು ಇದೊಂದು ಭಗವಂತನ ಪೂಜೆ. ಬ್ರಹ್ಮಚರ್ಯ, ದೇವರಲ್ಲಿ ಮನಸ್ಸನ್ನು ಇಡೋದು. ತ್ಯಾಗ, ಯೋಗ್ಯ ಕಾಲದಲ್ಲಿ ನಮಗೆ ಇದ್ದದ್ದನ್ನು ಸದ್ವಿನಿಯೋಗ ಮಾಡೋದು. ಸ್ವಾಧ್ಯಾಯ, ಶಾಸ್ತ್ರದ ಅಧ್ಯಯನವನ್ನು ಮಾಡೋದು.
ಆರ್ಜವ. ಆರ್ಜವ ಅಂದರೆ ಮನೋವಾಕಾಯಗಳಲ್ಲಿ ಏಕರೂಪತೆ. ಮನಸ್ಸಲ್ಲಿ ಬಂದದ್ದನ್ನು ಬಾಯಲ್ಲಿ ಆಡಬೇಕು. ಅಂದರೆ ಬಂದದ್ದೆಲ್ಲ ಆಡಬೇಕು ಅಂತಲ್ಲ, ಏನು ಬಾಯಲ್ಲಿ ಆಡ್ತೀವಿ ಅದು ಮನಪೂರ್ವಕವಾಗಿ ಆಡಬೇಕು ಅಂತೀವಲ್ಲ. ಇದೇನೋ ಬಾಯಿಂದ ಆಡ್ತಾ ಇದ್ದೀರೋ ಅಷ್ಟೇ ಸಾಕು, ಅಥವಾ ಮನಪೂರ್ವಕವಾಗಿ ಆಡ್ತಾ ಇದ್ದೀರೋ. ಮನಸ್ಸು ಈಗೇನಾಗಿದೆ, ಆರ್ಜವ ಇಲ್ಲ. ಬಾಯಲ್ಲೊಂದು ಕೈಯಲ್ಲೊಂದು, ಬಾಯಲ್ಲಿ ಬೆಣ್ಣೆ ಕೈಯಲ್ಲಿ ದೊಣ್ಣೆ, ಬಾಯಲ್ಲಿ ಆಡೋದೊಂದು ಕೈ ಕೊಡೋದೊಂದು. ಆದಮೇಲೆ ಸಂತೋಷಮ್ಮೇನ ಕೇನಚಿತೆ, ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ. ಸಮದ್ರಕ್, ಎಲ್ಲರಲ್ಲಿ ದೇವರನ್ನು ಕಾಣೋದು. ಗ್ರಾಮಯ್ಯ ಉಪರತಿ, ಯಾವುದಾದ್ರೂ ಕೆಲವು ಪೂಜಾದಿಗಳನ್ನು ಮಾಡಿದ್ರೆ ಲೌಕಿಕವಾಗಿ ನಮಗೆ ಒಳ್ಳೆಯದಾಗತ್ತೆ ಅಂತ ಅದನ್ನು ಮಾಡ್ತಾ ಇರ್ತೀವಿ, ಒಳ್ಳೆಯದು ಆಗಿರುತ್ತೆ. ಗ್ರ್ಯಾಜುಯಲ್ ಆಗಿ ಅದನ್ನು ಕಮ್ಮಿ ಮಾಡು ಅಂತಾರೆ. ನೀನು ಮೋಕ್ಷಧರ್ಮ ರತಿಸ್ಥತ, ದೇವರ ಮನೆಗೆ ಹೋಗ್ಲಿಕ್ಕೆ ಏನು ಬೇಕೋ ಅದನ್ನು ಶುರು ಮಾಡು, ಬರೀ ಇದರಲ್ಲೇ ಇರಬೇಡ ಅಂತ. ಆದಮೇಲೆ ಅನ್ನಾದ್ಯಾದೇ ನೃಣಾಂ ವಿಪರೇಕ್ಷ, ಯಾರಿಗಾದರೂ ಲೋಪದೋಷಗಳಿರುತ್ತೆ ಮನುಷ್ಯನಿಗೆ, ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಅವನನ್ನು ನೋಡಿ ಹಾಸ್ಯ ಮಾಡಬೇಡ, ದೇವ್ರಿಗೊಂದು ನಮಸ್ಕಾರ ಮಾಡು. ಸ್ವಾಮಿ ಆ ಥರ ನನ್ನನ್ನು ಮಾಡಿಲ್ಲಲ್ಲ, ನಿಜವಾಗಲೂ ನಿನಗೆ ನಾ ಏನು ಕೊಟ್ಟರು ಕಮ್ಮಿ ಅಂತ. ಎಲ್ಲ ಇಂದ್ರಿಯಗಳನ್ನು ದೇವರು ಕೊಟ್ಟೋದಕ್ಕೆ ಏನು ಕೊಡ್ತೀವಿ ರೀ? ಯಾವುದೋ ಒಂದು ಊನ ಮಾಡಿದ್ರೆ ಏನೂ ಇಲ್ಲ, ಇಡೀ ಜೀವನ ಒದ್ದಾಡಬೇಕು. ಹಾಗೆ ಮಾಡಿಲ್ಲಲ್ಲ, ನಿನಗೊಂದು ನಮಸ್ಕಾರ ಅಂತ. ಆ ಭಾವನೆ ಇದ್ದರೆ ಯಾರನ್ನೂ ಆಡ್ಕೊಂಬಲ್ಲ. ಅನ್ನಾದ್ಯಾದೇಹ ಸಂವಿಭಾಗ, ಅನ್ನ ಮೊದಲಾದ ಪದಾರ್ಥಗಳನ್ನು ಸರಿಯಾಗಿ ವಿಭಾಗ ಮಾಡಬೇಕು, ಎಲ್ಲರಿಗೂ ಹಂಚೆ ತಿನ್ನಬೇಕು. ಆದಮೇಲೆ ಅಲ್ಲಿ ಹಾಕಿದವರಲ್ಲಿ ದೇವತಾ ಬುದ್ಧಿಯನ್ನು, ನಾಯಿಗೆ ಹಾಕೋ ಅದರಲ್ಲಿರುವ ಅಂತರ್ಯಾಮಿ ಪ್ರೀತನಾಗಲಿ ಅಂತ ಚಿಂತನೆ ಮಾಡೋನು. ಶ್ರವಣಂ ಕೀರ್ತನ, ಶ್ರವಣ ಕೀರ್ತನ ಸ್ಮರಣ ಮಹತಾಂಗತೆ ಸೇವಾ ಈಜ್ಯ ಅವನತಿ ದಾಸ್ಯಂ ಸಖ್ಯಂ ಆತ್ಮಸಮರ್ಪಣಂ, ಇದು 30 ಭಾಗವತ ಧರ್ಮ ಅಂಥೇಳಿ ಸ್ತ್ರೀ ಧರ್ಮವನ್ನು ಅಂತ ಹೇಳ್ತಾರೆ. ಬ್ರಾಹ್ಮಣ ಹೇಗಿರಬೇಕು, 6 ವೃತ್ತಿ ಅವನಿಗೆ. ಯಜನ ಯಾಜನ, ಯಜ್ಞ ಮಾಡೋದು, ಅಧ್ಯಯನ ಅಧ್ಯಾಪನ, ಅಧ್ಯಯನ ಮಾಡೋದು, ಅಧ್ಯಯನ ಹೇಳಿಕೊಡೋದು. ಆಮೇಲೆ ದಾನ ಪ್ರತಿಗ್ರಹ, ದಾನ ಕೊಡೋದು, ದಾನ ತಗೊಳ್ಳೋದು. ಇದಾದ ಮೇಲೆ ಸ್ತ್ರೀಯರು ಹೇಗಿರಬೇಕು ಅಂದರು. ಸ್ತ್ರೀಣಾಂಚಪತಿ ಶುಶ್ರೂಷ, ಸ್ತ್ರೀಯರಿಗೆ ಹೇಳಿದ್ದು ಗಂಡನ ಸೇವೆಯೇ ಪ್ರಧಾನವಾದ ದೇವ್ರ ಪೂಜೆ. ಅವನು ಇನ್ಯಾವ ಪೂಜೆ ಮಾಡೋ ಹಾಗಿಲ್ಲ, ಏನೇ ಮಾಡಿದ್ರು ಗಂಡನ ಪೂಜೆನೇ ಪೂಜೆ. ಪೂಜೆ ಅಂದರೆ ಮತ್ತೆ ಅವನು ಮಂಗಳಾರತಿ ಎತ್ತೋದಲ್ಲ, ಅವನು ಮಾಡುವ ಎಲ್ಲ ಸತ್ಕರ್ಮಗಳಿಗೆ ಅನುಕೂಲಳಾಗಿದ್ದರೆ ಅದೇ ದೊಡ್ಡ ಪೂಜೆ, ಸಹಧರ್ಮಿಣಿ. ಆಮೇಲೆ ತದ್ಬಂಧು ಶ್ವನವೃತ್ತಿಚ್ಚ, ಅವನ ಬಂಧುಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಅತ್ತೆ ಮಾವ, ಅತ್ತಿಗೆ ನಾದ್ನಿ, ಇವನ್ನೆಲ್ಲ ನೋಡ್ಕೋಬೇಕಂತ. ತವರು ಮನೆಯವ್ರನ್ನ ಅಂದರು, ಅದನ್ನು ನೀವು ಮಾಡ್ತೀರಿ ಅಂತ ವೇದವ್ಯಾಸ ದೇವರು ಹೇಳಿಲ್ಲ ಅಂತಾರೆ. ಆದಮೇಲೆ ಈಗೆಲ್ಲ ಇಲ್ಲೇ ಇಲ್ಲ, ಅತ್ತಿಗೆ ನಾದ್ನಿ ಎಲ್ಲ ಇಲ್ಲಿರ್ತಾರೆ, 1 2 ಇರತ್ತಿರಲಿ, ಚೆನ್ನಾಗಿ ನೋಡ್ಕೋಬೇಕು. ಅದಾದ ಮೇಲೆ ಎಲ್ಲಕ್ಕಿಂತ ಹೆಚ್ಚು ಸ್ತ್ರೀಗೆ ಆದಷ್ಟು ಬಯಕೆಗಳು ಕಮ್ಮಿ ಇರಬೇಕಂತ, ಸಾಕು ಅನ್ನಬೇಕಂತ. ಅಲೋಲುಪ ಸಂತುಷ್ಟ, ಅಲೋಲುಪ ದಕ್ಷ, ಗಂಡ ತರುವ ಸಂಪಾದನೆಯಲ್ಲಿ ಸಾಕು ಅಂತಿರಬೇಕಂತ. ಯಾಕೆಂದರೆ ಅಷ್ಟೇ ಅಲ್ಲ, ಸುಮ್ಮನೆ ಬೈತಾ ಕೂತ್ರೆ ಆಗೋದೇ ಇಲ್ಲ, ಸಂತುಷ್ಟಳಾಗಿರ್ಬೇಕು, ನಗನಗ್ತಾ ಸಂಸಾರ ನಡೆಸಬೇಕು. ಅಲೋಲುಪ, ಲೋಲುಪತೆ ಅಂದರೆ ಬೇಕು 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 ಅಂತ. ದಕ್ಷ, ದಕ್ಷತೆ ಇರಬೇಕು. 4 ಜನ ಮನೆಗೆ ಬಂದರೆ ಅವ್ರಿಗೆಲ್ಲ ಮಾಡಾಕೋ ಯೋಗ್ಯತೆ ಇರಬೇಕು. ಹಿಂದೆಲ್ಲ ಇರೋದು, ಈಗೆಲ್ಲ ಅದು ಕಷ್ಟ ಇದೆ ಅಂದ್ಕೊಳ್ಳಿ, ಯಾರು ಬರೋದು ಇಲ್ಲ, ಯೋಗ್ಯತಾನೂ ಇಲ್ಲ. ಅಂತೂ ಈ ರೀತಿಯಾಗಿ ಗಂಡನ ಸೇವೆಯನ್ನು ಮಾಡಿದರೆ ಅವಳು ಸುಖವಾಗಿ ಇರ್ತಾಳೆ ಅಂಥೇಳಿ. ಇದಾದ ಮೇಲೆ ಬೇರೆ ಬೇರೆ ಮನ್ವಂತರದಲ್ಲಿ ಏನೇನಾಯಿತು ಏನು ಎತ್ತ ಹೇಳ್ರಿ ಅಂದರು. ಅದರಲ್ಲಿ ಸ್ವಯಂ ಮನ್ವಂತರದಲ್ಲಿ ಈಶಾವಾಸ್ಯ ಉಪನಿಷತ್ತಿನಿಂದ ಪರಮಾತ್ಮನನ್ನು ಸಂತೋಷಪಡಿಸ್ತಾ ಅವನೇ ಯಜ್ಞನಾಮಕ ಭಗವಂತ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚದಯ ಜಗತ್ಯಾಂ ಜಗತೆ ಅಂತ ಯಜ್ಞವನ್ನು ಪರಿಪೂರ್ಣ ಮಾಡಿದ. ಇನ್ನು 4ನೇ ಮನ್ವಂತರ, ಒಟ್ಟು 14. 4ನೇದು ಉತ್ತಮ ತಾಪಸ ಅಂತ. ತಾಪಸ ಮನ್ವಂತರದಲ್ಲಿ ಭಗವಂತ ಗಜರಾಜನನ್ನು ಮೋಚನೆ ಮಾಡಿದ. 2ನೇ ಸ್ಕಂದದಲ್ಲಿ 1-2 ಶ್ಲೋಕ ಹೇಳಿದ್ದಾರೆ, ವಿಸ್ತಾರವಾಗಿ ಇಲ್ಲಿ ಹೇಳ್ತಾರೆ. ಬಾದರಾಯಣ ಏತತ್ತೇ ಶೋತಮಿಚ್ಛಾಮಹೇ ವಯಂ ಹರಿರ್ಯಥಾ ಗಜಪತಿಂ ಗಾಹಗ್ರಸ್ತಮ್ಮ ಮುಂಚತ. ಹೇಗೆ ಆ ಮೊಸಳೆಯಿಂದ ಉದ್ಧಾರ ಮಾಡಿದ ಅದನ್ನು ಹೇಳ್ರಿ ಅಂತ. ತ್ರಿಕೂಟ ಪರ್ವತ ಅಂತ ಪರ್ವತಗಳ ಸಾಲು, ದೊಡ್ಡ ಸರೋವರ, 100 ಪ್ರಾಣಿಗಳು, ದೊಡ್ಡ ಅರಣ್ಯ ಅದು. ಆನೆ ಹಿಂಡು, ಅದಕ್ಕೊಬ್ಬ ರಾಜ, ಅವನನ್ನು ನೋಡಿ ಹುಲಿ ಸಿಂಹ ಹೆದರೋದಂತ, ಅಂಥ ತಾಕತ್ತು. ಬಿಸಿಲುಗಾಲದಲ್ಲಿ ನೀರು ಕುಡಿಲಿಕ್ಕೆ ಬಂದ್ಯಾನ ಸರೋವರದಲ್ಲಿ. ನೀರು ಕುಡಿದು ಹೋಗಬಾರ್ದ, ನೀರೊಳಗೆ ಇಳಿದ ಅದನ್ನೆಲ್ಲ ಹಾಳು ಮಾಡಿ ನೀರೆಲ್ಲ ಬೇರೆ ಬೇರೆ ಅವ್ರಿಗೆ ಎರಚಿ ಏನೇನೋ ಮಾಡ್ತಾ ಇದ್ದ. ಒಂದು ಮೊಸಳೆ ಬಂದು ಹಿಡ್ಕೊಂಡ್ಬಿಡ್ತು, ಏನು ಮಾಡಿದ್ರೂ ಬಿಡವಲ್ತು. ಮೊಸಳೆಗೆ ನೀರಲ್ಲಿ ಬಲ, ಆನೆಗೆ ಮೇಲ್ ಬಲ. ತಲೆ ಹರಟೆ ಮಾಡಿದ್ರೆ ನಮ್ಮ ಏರಿಯಾದಲ್ಲೇ ಮಾಡ್ಬೇಕ್ರಿ. ಎಲ್ಲೋ ಭಾಷೆ ಗೊತ್ತಿಲ್ಲದೆ ಇರೋ ಕೇರಳದಲ್ಲಿ ಹೋಗಿ ಹುಚ್ಚುಚ್ಚಾಗಿ ಮಾತಾಡ್ಬಿಟ್ರೆ ಒಳಗೆ ಹಾಕಿದ್ರೆ ಮಾತು ಬರಲ್ಲ. ಅವನೊಂದು ಅಂತಾನೆ ನಾವೊಂದು ಅನ್ನೋದು. ನಿಮಗೆ ದೇವ್ರು ಸುಮ್ಮನೆ ಇಡಬೇಡಲ್ಲ ಅಂತ.
ಏನ ಸೊಲ್ಲಿರ್ಕೆ ಅದು ಬೇರೆಯೇ, ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ. ಇರಲಿ, ಅಂತೂ ನಾವು ತಲೆಹರಟೆ ಮಾಡಬಾರ್ದು. ಈ ಆನೆ ತಲೆಹರಟೆ ಮಾಡಿದ್ದಕ್ಕೆ ಹಿಡ್ಕೋತು. ಅವನ ಹೆಂಡತಿ, ಮಕ್ಕಳು, ಸೋದರ ಮಾವ, ಅಜ್ಜ ಅಜ್ಜಿ ಯಾರ್ಯಾರಿದ್ದಾರೆ ಎಲ್ಲ ಜಗ್ಗದರು, ಆಗಲೇ ಇಲ್ಲ. ಅವನಿಗೂ ಒಂದು ಕಲ್ಪನೆ ಇತ್ತು, ನನ್ನ ಹೆಂಡತಿ ಮಕ್ಕಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಅವ್ರು ಕಾಯ್ಬೋದು, ಇವ್ರು ಕಾಯ್ಬೋದು. ಯಾರೂ ಕಾಯಲಿಲ್ಲ. ನಚಕರಂ ಅವಿಮ ಅನ್ನೋದಕ್ಕೆ ಒಬ್ಬ ವಿದ್ವಾಂಸರಂದರು, ನಮ್ಗೆ ಇವ್ರ ಮೇಲೆಲ್ಲ ಭರವಸೆ ಇರತ್ತಂತೆ. ನಚಕರ್ಮ ವಿಮ, ನಾ ಮಾಡೋ ಕೆಲಸ ಸಾಕು, ನಮ್ಗೆ ಒಳ್ಳೆ ಕೆಲಸದಲ್ಲೇ ಬೇಕಾದಷ್ಟು ಬರುತ್ತೆ ಅಂತ. ಒಂದಿನ ಇದ್ದಕ್ಕಿದ್ದಾಗೆ ಯು ಕ್ಯಾನ್ ಗೋ ನೋವು ಅಂದ್ಬಿಡ್ತಾರೆ ಮಲ್ಟಿನ್ಯಾಷನಲ್ ಕಂಪನಿಯಿಂದ. ಕರ್ಮ ನಮ್ಮ ಕರ್ಮಕ್ಕೆ ಕೈ ಕೊಡುತ್ತೆ. ವಿಮಾ, ಇಲ್ಲ ರೀ ನಮ್ಗೆ ಇನ್ಶೂರೆನ್ಸ್ ಇದೆ, ಏನು ಯೋಚನೆ ಇಲ್ಲ, ಅದು ನೀವು ಹೋದ ಮೇಲೆ ಬರೋದು, ನೀ ಇದ್ದಾಗೆಲ್ಲ ಬರುತ್ತದು. ವಿಮಾ ಮಲಗಾಲ ಗುಣ. ಹೀಗಾಗಿ ಯಾರೂ ಆಗೋದಿಲ್ಲ, ನನ್ನ ಹೆಂಡತಿ ಮಕ್ಕಳು ಇವ್ರಿಗೆ ಯಾರಿಗೂ ಆಗಲ್ಲ, ದೇವರನ್ನೇ ಕರೆಯೋಣ ಅಂಥೇಳಿ ನಮಾಮಿ ಮೇ ಜ್ಞಾತಯಾತು ರಂಗದ ಕುತಃಕರಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಠೇನ ವಿಧಾತುರಾವೃತೋ ಅಹಂ ಚ ತಮ್ಯಾಮಿ ಪರಂಪರಾಯಣಂ ಯಕ್ಕಶ್ಚನೇಶೋ ಬಲಿನೊಂದಕೋರಗಾತ್. ನಮ್ಮ ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದ್ರು, ದೇವರನ್ನೇ ನಾನು ಸ್ತೋತ್ರ ಮಾಡ್ತೀನಿ ಅಂತೆಲ್ಲ ಅಲ್ಲಪ್ಪ, ಪ್ರತಿ ಸಲ ದೇವರ ಹತ್ರ ಯಾಕೆ ಹೋಗ್ತಿ? ಕೆಲಸ ಮಹತ್ವದ್ದನ್ನು ನೋಡಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡಬೇಕು. ನನಗೆ ಸ್ವಾಮಿಗಳು ಗೊತ್ತಿರಬಹುದು, ಆದರೆ ಸಣ್ಣ ಪುಟ್ಟದಕ್ಕೆಲ್ಲ ಸ್ವಾಮಿಗಳ ಹತ್ರ ಫೋನ್ ಮಾಡೋದು, ಸ್ವಾಮಿ ಹೀಗಾಯಿತು ಹೀಗಾಯಿತು, ಅದೇನು ದೊಡ್ಡದಾಗಿರಲ್ಲ. ಫೋನ್ ಮಾಡಿ ಸ್ವಾಮಿಗಳು ಕೊಡು ಅಂಥೇಳಿ, ಸ್ವಾಮಿ ನಿಮ್ಮ ಮಠ ಅನರ್ಥಮಯ, ಮಠ ಮುಳುಗೋಗೋ ಪರಿಸ್ಥಿತಿ ಬಂತು. ಅವರಂದ್ರು ಏನಾಯಿತು ಏನು? ಏನಿಲ್ಲ, ಮೊನ್ನೆ ನಾನು ಊಟಕ್ಕೆ ಹೋದಾಗ ನಂಗೊಂದು ಬಾಳೆ ಎಲೆ ಹರಿದಿದ್ದು ಹಾಕ್ಯಾರೆ, ನಾ ಕೇಳಿದ್ರು ಒಳ್ಳೇದು ಕೊಟ್ಟಿಲ್ಲ. ಫೋನ್ ಅವರು ಕೊಡು ಅಂತ ಮ್ಯಾನೇಜರ್, ನಾಳೆಯಿಂದ ಅವ್ನಿಗೆ ಎಲೆನೇ ಕೊಡಬೇಡ ಪಾಪಿಟ್ಟಂಗೆ, ಎದೆ ಹೊಡ್ಕೊಂಡು ಕೇಳಿದ್ರೆ ಹರಿದಿದ್ದಂತ, ಹರಿದಿದ್ದು. ಅಲ್ಲೇ ಅವ್ರನ್ನ ಕೇಳಿದ್ರೆ ಹರಿದಿದ್ದು ಬೇರೆ ಕೊಡ್ರಿ ಅನ್ನೋದು ಬಿಟ್ಟುಬಿಟ್ಟು, ಸ್ವಾಮಿಗಳು ಗೊತ್ತು ಅಂದರೆ ನೀ ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಯೂಸ್ ಮಾಡಬೇಕು. ಪ್ರತಿ ಸಲ ಯಾಕೆ ದೇವ್ರ ಹತ್ರ ಹೋಗ್ತೀರಿ? ಅದಕ್ಕಂದ್ರು ಯಾರ ಹತ್ರ ಹೋಗ್ಬೇಕು? ಲಕ್ಷ್ಮೀದೇವಿ ಹತ್ರ ಹೋಗು. ಬೇಡ, ರುದ್ರದೇವ್ರ ಹತ್ರ ಹೋಗು. ರುದ್ರ ಆಗಲಿಲ್ಲ, ಬ್ರಹ್ಮದೇವ್ರ ಹತ್ರ ಹೋಗು, ಲಕ್ಷ್ಮೀದೇವಿ ಹತ್ರ ಹೋಗು. ಇವರು ಮೂರೂ ಜನ ಆಗಲಿಲ್ಲ ಅಂದರೆ ದೇವ್ರ ಹತ್ರ ಹೋಗು. ಇಲ್ಲೇ ಕೆಲಸ ಬಗೆಹರಿದ್ರೆ ಇಲ್ಲೇ ಬಗೆಹರಿಸ್ಕೋಬೋದಲ್ಲ. ಇಲ್ಲ ನಾ ಎಲ್ಲರನ್ನೂ ಕೇಳಿದೆ ಅಂತ. ಸತ್ಯಧರ್ಮನ ಅದ್ಭುತತೆ ಅಂದರೆ ಶ್ಲೋಕದಲ್ಲಿ ಆ ಅರ್ಥಗಳು ತೋರೋದಿಲ್ಲ ಮೇಲ್ನೋಟಕ್ಕೆ. ಯಕ್ಕಶ್ಚನೇಶೋ ಬಲಿನೋಂತ ಕೋರಗಾತ್ ಅಂತ, ಬಲಿಷ್ಠವಾದ ಆ ಉರಗದಿಂದ ನನ್ನನ್ನು ಬಿಡಿಸಲು ಯಕ್ಕಶ್ಚನ ಈಶಃ, ಯಾವ ಕಶ್ಚನ ಅನ್ನೋದೇನು ಗೊತ್ತಾ? ಒಂಥರ ಆಡು ಭಾಷೆ ಅದು. ಯಾವ ನನ್ನ ಮಗಂಗೂ ಆಗಲ್ಲ ರೀ ಅಂತೀವಲ್ಲ, ಏನೇನೋ ಪ್ರಯತ್ನ ಮಾಡ್ತೀವಿ ಆ ಬೀಗ ತೆಗಿಲಿಕ್ಕೆ ಮಾಡಲಿಕ್ಕೆ. ಅಯ್ಯ ನಿಮ್ಗಾಗಲ್ಲ ಬಿಡ, ಅಯ್ಯ ಎಲ್ಲ ನೋಡಾಯ್ತು, ಯಾವ ನನ್ನ ಮಗನ ಕೈಲೂ ಆಗ್ತಾ ಇಲ್ಲ. ಈ ಸ್ಪಿರಿಟ್ ಅದು. ಯಕ್ಕಶ್ಚನೇಶ, ಯಾವನ ಕೈಲೂ ಆಗಲ್ಲ ಅಂತ. ಸತ್ಯಧರ್ಮರಂದರು ಕಹ ಚನ ಈಶಃ ಯಹ ಅಂತ. ಯಹ ಕಹ ಚನ ಈಶಃ ಅಂತ. ಏನದು? ಯಹ ಅಂದರೆ ಲಕ್ಷ್ಮೀದೇವಿಯ ಮೂರು ರೂಪ. ಈ ಅಂದರೆ ಲಕ್ಷ್ಮೀದೇವಿ, ಮೊನ್ನೆ ಹೇಳಿದ್ನಲ್ಲ, ಈ ಅಂದರೆ ಲಕ್ಷ್ಮೀದೇವಿ. ಈ ಯೌ ಯಹ ಅಂತ ಅದು ಶಬ್ದ. ನದಿ ನದ್ಯೌ ನದ್ಯಃ ಅಂತ ಸ್ತ್ರೀಲಿಂಗ ಶಬ್ದ, ಈಕಾರ ಅಂತ ಸ್ತ್ರೀಲಿಂಗ ಶಬ್ದಗಳೆಲ್ಲ. ಯಹ ಅಂದರೆ ಮೂರು ಲಕ್ಷ್ಮೀದೇವಿ. ಮೂರೇನು, ಎಷ್ಟು ಬೇಕಾದ್ರೆ, ಬಹುವಚನ ಅಂದರೆ ಎಷ್ಟು ಬೇಕಾದ್ರೆ ತಗೋಬೋದು. ಪ್ರಸಿದ್ಧವಾದದ್ದು ಶ್ರೀ ಭೂದುರ್ಗ. ಯಹ ಅಂದರೆ ಲಕ್ಷ್ಮೀದೇವಿನ ಕೇಳಿದೆ, ಅವಳಂದು ನಮಗಾಗೋದಿಲ್ಲಪ್ಪ, ಎಲ್ಲಿ ಉಸಾಬರಿನೋ, ನಾವು ಎಳೆಷ್ಟಮೇ ಅದು ಇದು ಎಲ್ಲ ಗೌರಿನ ಕೂಡಿಸಿ ಆಗೋದಿಲ್ಲ, ಹೋಗನು. ಏನೋ ಪಾಪ ಅವಳ ಕೆಲಸ ಇರ್ಬೋದು, ಆಗಲ್ಲ ಅಂತ ಬಿಟ್ಟೆ. ಕಹ ಕೈತಿ ಬ್ರಹ್ಮ, ಬ್ರಹ್ಮದೇವರನ್ನು ಕೇಳಿದೆ. ಅವರು ಅಂದರೆ ನಮಗೆ ಸೃಷ್ಟಿಗಿಷ್ಟಿ ಅದೆಲ್ಲ ಭಾಳ ತ್ರಾಸಿದೆ, ಹೋಗಪ್ಪ ಆಗಲ್ಲ ಅಂತ. ಈಶಃ ರುದ್ರದೇವರಂದ್ರೆ, ಅಮ್ಮೋ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಜ್ಜಿನೇ ಬಿಟ್ಟ್ಯಾರಂದರೆ ನನ್ನ ಕೈಲಿ ಆಗೋದೇ ಇಲ್ಲ, ಹೊಟ್ಟೋಗಂದ್ರು. ಅದಕ್ಕೆ ನಾನು ದೇವ್ರ ಹತ್ರ ಬಂದಿದ್ದು. ಯಕ್ಕಶ್ಚನೇಶೋ ಬಲಿನೊಂತ ಕೋರಗಾತ್. ಭಾಳ ಒಳ್ಳೇದಪ್ಪ, ನೀ ದೇವ್ರ ಹತ್ರ ಬಂದೆ, ದೇವ್ರು ನಮ್ಮ ಕೈಲೂ ಆಗಲ್ಲ ಅಂದರೆ. ಈಗ ಆಲ್ರೆಡಿ ಈ ಥರದ ಕೇಸನ್ನು ಹ್ಯಾಂಡಲ್ ಮಾಡಿದರೆ ಅವನ ಹತ್ರ ಹೋದರೆ ಅರ್ಥ ಇದೆ. ನೀವು 1 ಗಂಟೆ ನಿಂತು ದೇವ್ರು ನಮ್ಮ ಕೈಲಿ ಆಗಲ್ಲ ಅಂದರೆ, ಒಬ್ಬನಿಗೆ ಕಾಲು ಮುರಿದಿತ್ತು ಪಾಪ, ಅವನು ಒದ್ದಾಡಿಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಹೋದ ಡಾಕ್ಟ್ರ್ ಹತ್ರ. ಸ್ವಾಮಿ ನನ್ನ ಕಾಲು ಮುರಿದಿದೆ, ಬೇಗ ಕಟ್ಟಾಕ್ರಿ, ಕಾಲು ನೋವ್ತಾ ಇದೆ. ಅವರಂದರು ಯಾವ ಕಾಲು ಅಂತ. ಬಲಗಾಲು. ನಾವು ಎಡಗಾಲು ಸ್ಪೆಷಲಿಸ್ಟಪ್ಪ, ವಿ ಆರ್ ವೆರಿ ಸಾರಿ ಅಂತ. 1 ಗಂಟೆ ನಿಂತು ಅದು ಸ್ಪೆಷಲೈಸೇಷನ್ ಬೇರೆ ಬೇರೆ ಆಗಿ ಆಮೇಲೆ ಆ ಬಲಗಾಲು ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಂತ. ಅಲ್ಲೊಂದು ಗಂಟೆ ಆದಮೇಲೆ ಅವ್ರು ಕೇಳಿದ್ರು, ಬಲಗಾಲು ಎಲ್ಲಿ ಮುರಿದಿದೆ ಅಂತ. ಅದು ನೀವು ನೋಡಿ ಹೇಳಬೇಕು ಅಂದ. ಅಲ್ಲ ನಿಂಗೆ ನೋವು ಎಲ್ಲಿ ಅಂತ. ಅವನಂದ, ಇಲ್ಲಿ ನನಗೆ ತೊಡೆ ಹತ್ರ. ಅವರಂದ್ರು ನಾವು ಮೊಣಕಾಲವರೆಗೂ ಸ್ಪೆಷಲೈಸೇಷನ್ನು, ತೊಡೆ ಅಲ್ಲಿ ಅಂದ.
ಅವನಂದ ಇಷ್ಟು ನಿಂತು ಅದೇ ಸಲ ಹೊಟ್ಟೋಯ್ತು ಬಿಡ್ರಿ ಅಂಥೇಳಿ ಹೊಟ್ಟೋದ. ನೀನು ಆ ದೇವ್ರನ್ನೇನೋ ಬೇಡ್ತಿ, ಆ ಡಿಪಾರ್ಟ್ಮೆಂಟ್ ನಮ್ಮದಲ್ಲ ಅಂತ ದೇವ್ರಂದ್ರೆ ಏನು ಒದ್ದಾಡ್ತಿ? ಸತ್ಯಧರ್ಮರಂದರು ಇಲ್ಲ ನಾವು ಭಾಗವತ ಕೇಳಿದ್ದೀವಿ, ದೇವರು ವಾಟರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದನ್ನು ಬಗೆಹರಿಸ್ತಾನೆ ಅಂತ. ಬಲಿನೋ ಅಂತ ಕೋರಗ ತನ್ನೋ ಕಡೆ ಬಲಿಷ್ಠವಾದ ಅಂತಕ. ಅಂತ ಅಂದರೆ ಎಲ್ಲರಿಗೂ ಗೊತ್ತು, ನಾಶ ಅಂತ. ಕ ಅಂದರೆ ನೀರು ಅಂತ ಸಂಸ್ಕೃತದಲ್ಲಿ ಅರ್ಥ ಇದೆ. ಅಂತವನ್ನು ತರುವ ಕ ಅಂದರೆ ಯಮುನೆಯ ನೀರು. ಕೃಷ್ಣ ಇದ್ದಾಗ ಯಮುನೆಯಲ್ಲಿ ಆ ವಿಷ ಬಿಟ್ಟ ಕಾಲಿಂದಿ ಮಡು ಏನಾಗಿತ್ತು, ಎಲ್ಲರಿಗೂ ಅಂತ್ಯವನ್ನು ತರ್ತಾ ಇತ್ತು. ಅಂತಕ ಅಂದರೆ ಯಮುನೆಯ ಮಡು, ಕಾಲಿಂದಿ ಮಡು. ಅಲ್ಲಿದ್ದ ಉರಗ ಅಂದರೆ ಹಾವು. ಅದನ್ನು ದೇವರು ಒದ್ದು ಓಡಿಸ್ಯಾನೆ ಅಂತ ನಾನು ಭಾಗವತದಲ್ಲಿ ಕೇಳಿದ್ದೀನಿ. ಆದ್ದರಿಂದ ನಾನು ಇವನ ಹತ್ರ ಬರ್ತಾ ಇದ್ದೀನಿ ಅಂತ ಸತ್ಯಧರ್ಮ ಸ್ವಾಮಿಗಳು ಯಕ್ಕಶ್ಚನೇಶೋ ಬಲಿನೋಂತಕೋರಗಾತ್ ಪ್ರಚಂಡ ವೇಗಾತ್ ಅಭಿಧಾವತಿ ಭೃಶಂ ಅಂತ ಅವರು ಒಂದೊಂದೇ ಶಬ್ದವನ್ನು ಈ ಕಡೆ ಆ ಕಡೆ ಈ ಕಡೆ ಅದ್ಭುತವಾದ ಯೋಗ್ಯತೆ. ಆದಮೇಲೆ ದೇವರನ್ನು ಸ್ತೋತ್ರ ಮಾಡೋಣ. ಸ್ತೋತ್ರ ಮಾಡಲಿಕ್ಕೆ ಆನೆಗೆ ಎಲ್ಲಿಂದ ಬರಬೇಕದೋ? ಹಿಂದಿನ ಜನ್ಮದಲ್ಲಿ ಓದಿದ್ದು ನೆನಪಾಯ್ತಂತೆ. ಪ್ರಾಗ್ಜನ್ಮನ್ಯನು ಶಿಕ್ಷಿತಂ. ದೇವರನ್ನು ಸ್ತೋತ್ರ ಮಾಡಿದೆ. ಯಸ್ಮಿನ್ನಿದಮ್ಯ ತಚ್ಚೇದಂ ಏನೇದಮ್ಯ ಇದಂ ಸ್ವಯಂ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ. ಆ ಮಾತುಗಳು ಚೆನ್ನಾಗಿ ದೇವರನ್ನು ಸ್ತೋತ್ರ ಮಾಡ್ಯಾನ. ತಕ್ಷಣ ದೇವರು ಕಿವಿಗೆ ಹಾಕ್ಕೊಂಡು ಓಡಿ ಬಂದು లక్ష్మీదేవిಯನ್ನು స్వామి ఎక్కడికి వెళుతున్నారో తర్వాత చెప్తాను తల్లి ఇప్పుడు టైం లేదు ಅಂತ ಓಡಿ ಬಂದ್ಬಿಟ್ಟು. ಲಕ್ಷ್ಮೀದೇವಿಗೂ ಹೇಳಲಿಕ್ಕೆ ಟೈಮ್ ಇಲ್ಲಂತ. ಅಷ್ಟು ಸ್ಪೀಡಾಗಿ ಬಂದಂತ. ಆ್ಯಂಬ್ಯುಲೆನ್ಸ್ ಬಂದ ಅಂತ ತನ್ನ ಭಕ್ತರು ಕರೆದಾಗ ಸ್ಪೀಡ್ ಅಷ್ಟಂತ. ಸ್ವಂತಸ್ಸರಸ್ಸುರುಬಲೇನ ಗ್ರಹೀತಾರ್ಥೋ ದೃಷ್ಟ್ವಾ ಗರುತ್ಮತಿ ಹರಿಂ ಕೌಪಾತ್ತ ಚಕ್ರಂ ಉಕ್ಷಿಪ್ಯ ಸಂಭುಜಕರಂ ಗಿರಮಾಹ ಕೃಚ್ರಾತ್ ನಾರಾಯಣ ಕಿಲ ಗುರೋ ಭಗವನ್ನಮಸ್ತೆ. ದೇವರನ್ನು ಗರುಡಾರೂಢನಾದದ್ದನ್ನು ನೋಡಿ ಅಲ್ಲೇ ಇದ್ದ ಹೂವನ್ನು ತೆಗೆದು, ಸ್ವಾಮಿ ನೀನೇ ರಕ್ಷಣೆ ಮಾಡಬೇಕು, ನಾನು ನಿಂಗೇನು ಕೊಡ್ತೀನೋ ನಿನ್ನ ಹೂವು, ನಿಂದೇ ಸರೋವರ, ಈ ಯೋಗ್ಯತೆಯೂ ನಿಂದೆ ಅಂಥೇಳಿ ಆ ಪುಷ್ಪವನ್ನು ಎತ್ತ್ಯಾನ. ತಮ್ಮಿಕ್ಯ ಪೀಡಿತ ಮಜ ಸಹಸಾವತೀರ್ಯ. ತಕ್ಷಣ ಇಳಿದ ದೇವರು ಸಗ್ರಾಹಮಾಶು ಸರಸಕೃಪಯೋಜ್ಜಾರ. ತಕ್ಷಣ ಚಕ್ರವನ್ನು ಬಿಟ್ಟಂತೆ. ಅದು ಇನ್ನೊಂದು ಸಿಂಹಾಚಲ ಮಹಾತ್ಮೆ ಅಂತಿದೆ. ಸತ್ಯಧರ್ಮರು ಅದನ್ನು ಹೇಳ್ತಾರೆ. ಅವತ್ತು ಎಷ್ಟು ಸ್ಪೀಡ್ ಇತ್ತು ಅಂದರೆ ಗರುಡದೇವರಂದ್ರಂತೆ, ಸ್ವಾಮಿ ಇಷ್ಟು ಸ್ಪೀಡು ಓಡಿಸಿದ್ರೆ ಹೊಸ ಗಾಡಿಗಳು ಎಂಜಿನ್ ಸೀಸಾಗಿ ಅಲ್ಲೇ ನೆಗೆದು ಬಿದ್ದು ಹೋಗಿರೋದು, ಎಷ್ಟು ಸ್ಪೀಡ್ ಓಡಿಸ್ತಾ ಇದ್ದೀವಿ, ನಿನಗಾಗೋದಿಲ್ವಾ? ಆಗ್ತಾ ಇಲ್ಲ ಸ್ವಾಮಿ, ನನಗೆ ರೇಡಿಯೇಟ್ರ್ ಹೀಟ್ ಆಗಿದೆ. ಒಂದು ಕೈಯಲ್ಲಿ ನೀರು ಕುಡಿಸ್ತಾ ಇದ್ದಾನಂತೆ. ನೀರು ಕುಡಿದು ಸಾಕಾಗಿ ಸ್ವಾಮಿ ಇಷ್ಟು ಬೇಕು. ಆಗಲ್ವಾ? ಆ ಸ್ಪೀಡ್ಗೆ ದೇವರು ಹೊತ್ಕೊಂಡಿದ್ದು ಬಿದ್ದು ಹೋಗ್ತಾ ಇದೆ. ಈ ಗಾಡಿ ಓಡಿಸ್ಬೇಕಾದ್ರೆ ನಮ್ಮದು ಏನೇನೋ ಆಗ್ತಾ ಇರ್ತದೆ, ಹೊತ್ಕೊಂಡಿರೋದು. ಆದಷ್ಟು ತುಂಬ ಸ್ಪೀಡ್ ಹೋಗ್ಬೇಕಾದ್ರೆ ಬನೀನಿದ್ರೆ ಒಳ್ಳೇದು. ಇದು ಹೋಗ್ತಾ ಇರತ್ತೆ, ಇದು ನೀನು ಒಂದೊಂದ್ಸಲಿ ಅದು ಎದ್ದು ಬಂದು ಮುಖಕ್ಕೆ ಹಾಕೊಂಡ್ಬಿಡೋದು ಬುರ್ಕ ಹಾಕ್ಕೊಂಡಾಗ. ತೆಳುವಾಗಿದ್ದರೆ ಪರವಾಗಿಲ್ಲ, ಪೂರ್ಣ ಶಾಲೆ ಆಗ್ಬಿಟ್ರೆ ಗೋವಿಂದ ಮುಂದೆ ಯಾರಿದ್ದಾರೆ ಹರಯೇ ನಮಃ ಅಂಥೇಳಿ ಆ ದೇವರದು ಕೈ ಬಿದ್ದು ಹೋಗ್ತಾ ಇದೆ. ಅದನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಅವನಿಗೆ ನೀರು ಕೊಡಿಸಿ ತಕ್ಷಣ ಹಾರಿ ಚಕ್ರವನ್ನು ಬಿಟ್ಟ ಅಂತ. ಅದನ್ನೇ ಅಂತಾರೆ ತ್ರಾಹೀತಿ ವ್ಯಾಹರಂತಂ. ನನ್ನನ್ನು ರಕ್ಷಣೆ ಮಾಡೋ ಸ್ವಾಮಿ ಅಂತ ಕರೆದಾಗ ತ್ರಿದಿಶ ರಿಪುಸುತಂ ತ್ರಾತುಕಾಮೋ ರಹಸ್ಯೆ ವಿಸ್ರಸ್ತಂ. ಅವನ ದೇಹದಿಂದ ಹುಚ್ಚುಚ್ಚಾದಂತಹ ಪೀತವಸ್ತ್ರಂ, ಪೀತಾಂಬರ ಅದೇನೇನೋ ಆಯಿತು, ಅದನ್ನು ನಿಜ ಕಟಿಯುಗನೆ ಒಂದು ಕೈಯಿಂದ ಪಂಚೆ ಬೇರೆ ಗಟ್ಟಿಯಾಗಿ ಹಿಡ್ಕೊಂಡು ಹಾರ್ತಾ ಇರೋ ಇದನ್ನು ಮತ್ತೆ ಕೈಯಲ್ಲಿ ಹಿಡ್ಕೊಂಡು, ಇನ್ನೊಂದು ಪುಣ್ಯಕ್ಕೆ 4 ಕೈ ಇತ್ತು, ಸರಿ ಹೋಯ್ತು. ಒಂದು ಕೈಯಲ್ಲಿ ನೀರು ಕುಡಿಸ್ತಾ ಓಡಿ ಬಂದಿಯಲ್ಲ, ಎಷ್ಟು ಪ್ರೀತಿನೋ ನಿನಗೆ ಭಕ್ತನ ಮೇಲೆ. ಮಡುವಿನೊಳ್ಮಕರಿ ಕಾಲ್ಪಿಡಿದೆಳೆಯಲು ಜನ ಸರಿಯೇ ತುತಿಸಿ ನಿನ್ನಯ ಕರೆಯೇ. ಮಡದಿಯೊಡಪೇಳದಲೆ ಸಂಗಡ ಎಡಬಲದ ಕಡೆ ತಿರುಗಿ ನೋಡದೆ ತಡೆಯದಲೆ ನೀ ತಡಿಗೊದಗಿ ಕರಿಯ. ತೊಡರು ಬಿಡಿದಿದೆ ಕಡುದಯಾನಿದೆ ವರದ ಕಂಚಿ ವರದ ನೀ ಪೊರೆ ಎಂದು ಮೊರೆಯಿಡಲಾಕ್ಷಣ ಬಂದು ನೆರೆವಿ ಅವಿಟ್ಟವಗರೆವಿ. ನಿರುತ ನಿನ್ನಯ ಶರಣರ ಪೊರೆವ ಕಾರ್ಯ ದೂರಂದರ ವರದ. ಚಕ್ರ ಬಿಡೋ ಕಾಲಕ್ಕೆ ಆ ಚಕ್ರವನ್ನು ಬಿಡೋ ಕಾಲಕ್ಕೆ
ಅವನ ಚಕ್ಕ ಸೀಳೋಯ್ತು. ಯಾವುದು? ಆ ಮೊಸಳೆದು. ಆದರೆ ದೇವರ ಚಕ್ರಸ್ಪರ್ಶ ಆಗಿ ಒಳ್ಳೆ ಸ್ಫುರದ ರೂಪ ಬಂದ್ಬಿಡ್ತು, ಅದ್ಭುತವಾದ ರೂಪ. ಆನೆಯನ್ನು ಮುಟ್ಟಿದ, ಅವನಿಗೂ ಒಳ್ಳೆ ರೂಪ, ಮನುಷ್ಯರಾಗಿ ನಿಂತ್ಕೊಂಡ್ಬಿಟ್ರು. ಸ್ವಾಮಿ ಅವ್ರು ಯಾರು? ಆ ಆನೆ ಅವನು ತಮಿಳ್ನಾಡಲ್ಲಿ ಹುಟ್ಟಿದ ಒಬ್ಬ ರಾಜ, ದ್ರವಿಡ ದೇಶದಲ್ಲಿ ಹುಟ್ಟಿದ್ದ, ಇಂದ್ರದ್ಯುಮ್ನ. ದ್ರವಿಡ ದೇಶ, ದ್ರಾವಿಡರು ಅಂದರೆ ತಮಿಳು. ಅವನೇನು ಮಾಡಿದ್ದ? ದೇವ್ರ ಪೂಜೆ ಮಾಡ್ತಾ ಕೂತಿದ್ದ. ದೇವ್ರ ಪೂಜೆ ಮಾಡಬೇಕಾದ್ರೆ ಅಗಸ್ತ್ಯರು ಬಂದರು. ಅಗಸ್ತ್ಯರು ಸಶಿಷ್ಯರಾಗಿ ಬಂದರು. ಏನೇ ದೇವ್ರ ಪೂಜೆ ಮಾಡಬೇಕಾದ್ರೂ ದೊಡ್ಡವರು ಬಂದಾಗ ಅವ್ರನ್ನ ಅಟೆಂಡ್ ಮಾಡಬೇಕು. ಯೋಗ್ಯತಾ ಇತ್ತು, ವಿಶ್ವಾಸ ಇತ್ತು ಅಂದರೆ ಹೋಗಿ ಪಾದಪೂಜೆನೇ ಮಾಡಿ ಕರ್ಕೊಂಬರ್ಬೇಕು. ಬೇಡ, ದೇವ್ರ ಪೂಜೆ ಮಾಡ್ತಾನೆ, ಒಂದು ನಿಮಿಷ ಕೂಡ್ರಿ ಅನ್ಬೇಕು. ಏನೇ ಅಂದರೂ ಛಲಪ್ರತಿಮೆಯಲ್ಲಿ ದೇವರ ಸನ್ನಿಧಾನ ವಿಶೇಷ ಹೆಚ್ಚು. ಅಗಸ್ತ್ಯರು ಬಂದು ಯಾರು ನಾವೇನಂದ್ವಿ ನಮ್ಮ ಗುರುಗಳ ಪಾಠ ಹೇಳಬೇಕಾದ್ರೆ, ಸ್ವಾಮಿ ಅಗಸ್ತ್ಯರು ಬಂದಿದ್ದು ಅವನಿಗೆ ಗೊತ್ತೇ ಆಗಿಲ್ಲ, ಅದಕ್ಕೆ ಅವನು ನೋಡಲಿಲ್ಲ. ಅಲ್ಲೋ ಶಿಷ್ಯರ ಸಮೇತ ಬಂದರು ಅಂತ ಅದಕ್ಕೆ ಹೇಳಿದ್ದು. ಶಿಷ್ಯರು ನೀವೆಲ್ಲ ಗಂಭೀರವಾಗಿರ್ತೀರಿ, ಏನೋ ಕೋಚೇಷ್ಟೆ ಮಾಡ್ತಾನೆ ಇರ್ತೀರಿ ಅನ್ನೋದೇ ಭಾಗವತದ ಅಭಿಪ್ರಾಯ ಅಂದರು. ಅಗಸ್ತ್ಯರು ಸಶಿಷ್ಯರಾಗಿ ಬಂದರು ಅನ್ನೋದರು ಅವನಿಗೆ ಗೊತ್ತಾಯಿತು. ಅಷ್ಟು ನೋಡಿದ್ರು ಅವನೇನಂದ, ಹೋಗಲಿ ಬಿಡು, ಅಗಸ್ತ್ಯರ ಭಾಗ್ಯ ನಮ್ಮ ಪೂಜೆ ನೋಡಲಿ ಅಂತ ದೊಡ್ಡ ಪೆಟ್ಟಿಗೆ ಬಿಚ್ಚಿಟ್ಬಿಟ್ಟ. ಆದ ಮೇಲೆ ಅಗಸ್ತ್ಯರಂದರು, ಪಾಪಿ, ದೊಡ್ಡವರು ಬಂದಾಗ ತಿರಸ್ಕಾರ ಮಾಡ್ತಾ ಇದ್ದೆ, ಆನೆ ಆಗಿ ಹುಟ್ಟು ಅಂತ ಶಾಪ ಕೊಟ್ಬಿಟ್ರು. ಹೌದು, ಅವನು ಆನೆ ಆದ, ಇವನು ಯಾರು ಅಂದರು. ಇವನು ಹೂ ಹೂ ಅನ್ನೋ ಗಂಧರ್ವ, ಅವನು ಹಾಹಾ ಅನ್ನೋ ಗಂಧರ್ವ, ಹಾಹಾ ಹೂ ಅನ್ನೋ ಗಂಧರ್ವರಿಬ್ಬರು. ಇವ್ರೇನು ಮಾಡಿದ್ರು, ಗಂಗಾದಲ್ಲಿ ದೇವಲರು ಅಂತ ಅವ್ರ ಪಾಡಿಗೆ ಅವ್ರು ಸಂಧ್ಯಾ ವಂದನೆ ಮಾಡ್ತಾಯಿದ್ರು. ಏನೋ ಇವ್ರಿಗೊಂದು 5 ನಿಮಿಷ ಎಂಟರ್ಟೈನ್ಮೆಂಟ್ ಬೇಕು ಅಂಥೇಳಿ ಒಬ್ಬ ಮೊಸಳೆ ಆಗಿ ಬಂದುಬಿಟ್ಟ ನೀರೊಳಗೆ. ಇಚ್ಛಾರೂಪ ತಗೋಬೋದು ಗಂಧರ್ವರು. ನೀರಲ್ಲಿ ಮೊಸಳೆ ಬಂದರೆ ಗತಿ ಏನ್ರಿ, ಅದೇ ಒಡೆದೋಗತ್ತೆ ಪಾಪ. ಓಡಿ ಬಂದ್ರ ಮೇಲೆ ಬರೋ ಕಾಲಕ್ಕೆ ಇವನು ಆನೆ ಕಾಯ್ತಾ ಇದೆ. ಎಲ್ಲಿ ಅಂತೂ ಓಡಿದ್ರು ಪಾಪ, ಓಡಿ ಬಿದ್ದೋದ್ರು, ಮೂರ್ಛೆ ಬಂದೋಯ್ತು. ಇವ್ರು ಅಂದ್ಕೊಂಡ್ರು ನಾಟ ಆಡ್ಸೋಣ ಅಂದರೆ ಕೃಷ್ಣಾರ್ಪಣೆ ಆಗ್ಬಿಟ್ರೆ. ತಕ್ಷಣ ಅವನೇನು ಮಾಡ್ದ, ಫಸ್ಟ್ ಏಡ್ ಮಾಡ್ದ. ಆನೆ ನೀರು ತೊಗೊಂಬಂದು ಅವ್ರಿಗೆ ಪ್ರೋಕ್ಷಣೆ ಮಾಡಿ ಅವನು ಸೊಂಡಲ್ಲಿ ಇಟ್ಕೊಂಡು ಹೀಗೆ ಜೋಕಾಲಿ ಆಡಿಸಿ, ಅಪ್ಪ ಸದ್ಯ ಬದುಕದೆ, ಯಾರಪ್ಪ ಇದೆಲ್ಲ ಮಾಡಿದ್ದು? ನೋಡಿದ್ರೆ ಆನೆ. ನೀನು ರಾಜ ಆಗು ಅಂದರು. ಆದರೆ ಗೊತ್ತಾಯಿತು ಇವನೇ ಕಾಟ ಕೊಟ್ಟವನು. ರಾಜ ಆಗು ಅಂತಂದೇನಿ, ಪಾಪಿಷ್ಠರ ನಮಗೆ ತೊಂದರೆ ಕೊಟ್ಟಿದ್ದಕ್ಕೆ 1000 ವರ್ಷ ಹೀಗೆ ನೀವು ಹೊಡೆದಾಡ್ರಿ ಅಂದ್ಬಿಟ್ರು. ಅವರಂದರು, 10 ನಿಮಿಷ ನಿಮಗೆ ಆಟ ಆಡಿಸಿದ್ದಕ್ಕೆ ಇಷ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಕೊಡೋದಾ? 1000 ವರ್ಷ. ದೊಡ್ಡವ್ರ ಸುದ್ದಿಗೆ ಹೋದರೆ ಇಷ್ಟೇ. ಸರಿ, ನಮ್ಮ ಜನ್ಮ ಯಾವಾಗ ಮೋಚನೆ ಆಗತ್ತೆ, ನಿಮಗೆ ಯಾವಾಗ ಪರಮಾತ್ಮನ ಕರಸ್ಪರ್ಶ ಆಗತ್ತೆ, ಪರಮಾತ್ಮನ ಚಕ್ರಸ್ಪರ್ಶ ಆಗತ್ತೆ, ಇಬ್ಬರು ಉದ್ಧಾರ ಆಗ್ತೀರಿ. ಇಬ್ಬರು ಉದ್ಧಾರ ಆದರು. ಇದನ್ನು ದಿನಾ ಬೆಳಗ್ಗೆ ಎದ್ದು ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಿದ್ರೆ ದೇವರು ಹಿಂದಿನ ದಿನ ಕೆಟ್ಟ ಸ್ವಪ್ನ ಬಿದ್ದದ್ದು ಏನಾದರೂ ಎಫೆಕ್ಟ್ ಮಾಡೋದಾದರೆ ಆಗದಂತೆ ತಡೀತಾನಂತೆ. ಬೀಳೋದು ಗ್ಯಾರಂಟಿ ಸ್ವಪ್ನಗಳೇ. ನೋಡೋದೆಲ್ಲ ಕೆಟ್ಟದ್ದೇ. ನಾವು ಟಿ ವಿಯಲ್ಲಿ ಯಾವುದ್ಯಾವುದು ನೋಡ್ತೀವೋ ಸಂಸ್ಕಾರ ರೂಪೇಣ ಉಳಿದಿರತ್ತದು. ಹೀಗೂ ಉಂಟೆ, ಹಾಗೂ ಉಂಟೆ, FIR, ಅವ್ರು ಇವ್ರನ್ನ ಕೊಂದರು, ಇವ್ರು ಅವ್ರನ್ನ ಕೊಂದರು, ಇದನ್ನೇ ನೋಡಿರ್ತೀವಿ. ತಲೆಯಲ್ಲಿ ಅದೇ ಸಂಸ್ಕಾರ ಉಳಿದಿರತ್ತೆ. ಇನ್ನು ಸಾಯೋ ಕಾಲಕ್ಕೆ ದೇವರು ತನ್ನ ಸ್ಮರಣೆಯನ್ನು ಕೊಡ್ತಾನಂತೆ. ಒಂದಾಯಿತು, ಆಧ್ಯಾತ್ಮಿಕ ಒಂದು ಸಂದೇಶವನ್ನು ಕೊಡ್ತಾರೆ. ಈ ನಮ್ಮ ದೇಹ ಇದೆಯಲ್ಲ, ಇದೇ ತ್ರಿಕೂಟ ಪರ್ವತ ಅಂತ. ಯಾಕೆ ಅಂದರು, ಸತ್ವ ರಜಸ್ಸು ತಮಸ್ಸು 3 ಗುಣಗಳಿಂದ ನಿರ್ಮಿತವಾದ ದೇಹ. ಕೂಟು ಅಂದರೆ ಮತ್ತೆ ಎರಡಾದರೂ ತರಕಾರಿ ಇರಬೇಕಲ್ವ. ಕೂಟು ಹಾಕ್ಲಾ ಅಂತ ಅದ್ರಲ್ಲಿ ಒಂದು ತರಕಾರಿ ಇಲ್ಲ. ಶ್ರೀಮದ್ ಬೇಳೆ ಹುಳಿಯನ್ನು ಕೂಟಂತೆ, ಕೂಟು ಮುಚ್ಚು ಬಾಯ್, ತರಕಾರಿನೇ ಹಾಕಿಲ್ಲ. ಕೂಟೆಲ್ಲಾಗತ್ತದು? ಇಲ್ಲ, ಕರಗೋಗಿದೆ ಅಂದ. ಏನು ಬೆಲ್ಲನ ಸಕ್ಕರೆನ ಅದು ಕರಗಕ್ಕೆ? ಕೂಟು ಅನ್ಬೇಕಾದ್ರೆ ಏನಾದರೂ ಇರಬೇಕಲ್ಲ. ಅದಕ್ಕೆ 3 ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಈ ದೇಹವೇ ತ್ರಿಕೂಟ ಪರ್ವತ. ಇಲ್ಲಿರುವ ಆನೆ ಯಾವುದು ಅಂದರು, ಆ ದೇಹದಲ್ಲಿರೋ ಜೀವನೇ ಆನೆ. ನಾವಿಳಿಯೋ ಸರೋವರ ಯಾವುದು ಅಂದರು, ಸರೋವರ ಅಲ್ಲ ಅಣ್ಣ, ಸಂಸಾರ ಸಮುದ್ರ ಅಂದರು. ಇಲ್ಲಿ ಮೊಸಳೆ ಇದೆಯಾ, ಅಲ್ಲಿ ಒಂದೇ ಇತ್ತು, ಹಿಡ್ಕೊಂಡಿದ್ದು ಗೊತ್ತಿತ್ತು. ಇಲ್ಲಿ 100 ಇದೆ, ಹಿಡ್ಕೊಂಡಿದ್ದೇ ಗೊತ್ತಿಲ್ಲ. ಅದೇ ಸಮಸ್ಯೆ ಆಗಿದೆ. ಯಾವುದದು? ಸ್ಮೂತಾಗಿ ಹಿಡ್ಕೊಂಡ್ಬಿಟ್ಟಿದೆ. ಯಾದವಾರೇನಂತಾರೆ, ಪುತ್ರಾದಿ ನಕ್ರ ನಿಗೃಹೀತ ಶರೀರ ಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಹೆಂಡತಿ, ಮಕ್ಕಳು, ಮನೆ, ಮಠ, ಈಗೆಲ್ಲ ಬೇರೆ ಬೇರೆ ಇದೆಯಲ್ಲ, ಇಂಟರ್ನೆಟ್ಟು, ಆ ಫೋನು, ಇನ್ನು ಐಪಾಡು, ಆ ಪಾಡು, ಈ ಪಾಡು, ಏನು ಪಾಡೋ ಕಡೆಗೆ ನಾಯಿ ಪಾಡೆ ಅಲ್ಲ. ಬರೀ 24 ಗಂಟೆ ಅದನ್ನೇ ಇಟ್ಕೊಂಡು ಎಷ್ಟೋ ಸಣ್ಣ ಮಕ್ಕಳು ಕನ್ನಡಕ ಬಂದು ಹೋಗಿದ್ದಾರೆ. 24 ಗಂಟೆ ಅದನ್ನು ನೋಡಿ ನೋಡಿ ಆ ಮಕ್ಕಳು ಸಮಾಧಾನವಾಗಿರಲಿ ಅಂತ ಇವರು ಕೊಟ್ಬಿಡ್ತಾರೆ. ಅಪ್ಪ ಅಮ್ಮ ಏನೂ ಮಾಡಲಿಕ್ಕಾಗಲ್ಲ ಅಂದ್ಕೊಳ್ರಿ. ಆ ಮಗು ಏನು ಪ್ರಾಣ ಕಳ್ಕೊತೀನಿ ಅಂದರೆ ಇನ್ನೇನು ಸಾಯೋದು ತಗೋ ಅಂತೇಳಿ ಸಣ್ಣ ಮಕ್ಕಳಿಗೆ ಇಷ್ಟಿಟ್ಟು ದಪ್ಪ ಗ್ಲಾಸು ಐಪಾಡ್ ನೋಡಿ ಟಿ ವಿನೇ ಹಾಳು ಅಂತ ಇದ್ರು, ಅದ್ರ ಅಪ್ಪ ಅಂತಿದ್ದು. ಹೀಗಾಗಿ ಯಾವ್ಯಾವುದೋ ನಮ್ಮನ್ನು ಹಿಡ್ಕೊಂಡ್ಬಿಟ್ಟಿದೆ.
ಹೆಂಡತಿ ಮಕ್ಕಳು ಮನೆ ಮಠ ಈ ಅಟ್ಯಾಚ್ಮೆಂಟು ದೇವರಿಂದ ದೂರ ಮಾಡ್ತಾಯಿದೆ. ಇದರಿಂದ ನಾನು ಮೇಲೆ ಬರಬೇಕು ಅಂದರೆ ಹೇ ಕೃಷ್ಣ ನೀನೇ ಕೈ ಕೊಟ್ಟು ಮೇಲೆ ಎತ್ಕೋ. ನಾವು ಕೈ ಕೊಟ್ಟು ಗೊತ್ತಿಲ್ಲ ಅಂತ ಹಳ್ಳದಲ್ಲಿ ಬಿದ್ದಿದ್ದ. ಅವನು ಕೈ ಕೊಟ್ಟರೆ ಇವರು ಎಳ್ಕೋಬೋದಪ್ಪ, ಅವನು ಕೈಯೇ ಕೊಡ್ತಾ ಇಲ್ಲ. 2 ಗಂಟೆ ಪ್ರಯತ್ನ ಮಾಡು, ದಯಮಾಡಿ ಕೈ ಕೊಡೋ, ಮೇಲೆ ಎಳ್ಕೋತೀವಿ. ಕಡೆಗೆ ಒಬ್ಬ ಬಂದ, ಸರಿ ಆ ಕಡೆ ಏನು ಮಾಡ್ತಾಯಿರಿ, ಕೈ ಕೊಡು ಅಂತೀವಿ, ಕೊಡ್ತಾನೆ ಇಲ್ಲ, ನಮ್ಮ ಕೈ ಎಟ್ಕಲ್ಲ ಅವನಿಗೆ. ಸರಿ ರೀ, ಅವನು ಹಾಗೆಲ್ಲ ಕೇಳಿದ್ರಾಗಲ್ಲ. ಇವನೇನು ಮಾಡ್ದ, ತಗೋ ಕೈ ಎಂದ, ಪಟಾರಂತ ಎತ್ತಬಿಟ್ಟ ಅವನು. ಅವನು ಕೈ ಹಿಡ್ಕೊಂಡ, ಮೇಲೆ ಎಳ್ಕೊಂಡ. ಅಲ್ಲೋ ಪಾಪಿ, 2 ಗಂಟೆಯಿಂದ ನಾವು ಕೈ ಕೊಡಿ ಅಂದರೆ ಕೊಡದೆ ಅವನು ಕೊಟ್ಟಲ್ಲ, ಇದು ಅನ್ಯಾಯ ಅಲ್ಲ. ಆಮೇಲೆ ಅವನು ಎತ್ತದವನಂದ, ಅವನದಲ್ಲ ತಪ್ಪು, ನಿಮ್ಮದೇ. ಯಾಕೆ? ಅವನಿಗೆ ಕೊಡಿ ಅನ್ನೋ ಶಬ್ದ ಕೇಳಿಸಲ್ಲಂತೆ. ಅವನಿಗೇನಿದ್ರು ತಗೋ ಅನ್ನೋ ಶಬ್ದನೇ ಕೇಳೋದಂತೆ. ಅವನು ದಾನ ತಗೊಂಡೇ ಗೊತ್ತು. ಇವನು ತಗೋ ಅನ್ನಲ್ಲ, ಏನೋ ಕೊಡ್ತೀಯಾನೆ, ಜಗನ್ನಾಥ ದಾಸರ ಆರಾಧನೆ ಅಂಥೇಳಿ ಕೈ ಚಾಚದ, ಪಟಾರ್ ಅಂತ ಹಿಡ್ಕೊಂಡ. ಕೈ ತಗೋ ಅಂದ ಇವನು, ಕೈ ಕೊಡು ಅನ್ನಲೇ ಇಲ್ಲ. ಹಾಗೆ ಸ್ವಾಮಿ ನಮಗೆ ಕೈಯೂ ಕೊಟ್ಟು ಗೊತ್ತಿಲ್ಲ, ನೀನೇ ನಮ್ಮನ್ನು ಕೈ ಕೊಟ್ಟು ಎತ್ಕೋಬೇಕು. ವಾಸಿಟ್ಟ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ. ಇಷ್ಟಾದ ಮೇಲೆ 5ನೇದೇ ರೈವತ ಮನ್ವಂತರ, 6ನೇ ಚಾಕ್ಷುಷ ಮನ್ವಂತರ ಅಂದ್ರು. ಅದರಲ್ಲಿ ಸಮುದ್ರ ಮಥನವನ್ನು ಮಾಡಿ ಅಮೃತಕ್ಕಾಗಿ ಅಂದರು. ಅದೇನು ಕತೆ ಹೇಳ್ರಿ, ಇಂದ್ರದೇವರು ಐರಾವತದ ಮೇಲೆ ಬರ್ತಾಯಿದ್ರು. ಅಲ್ಲದೆ ಐರಾವತ ಆಮೇಲೆ ಬಂದಿದ್ದಲ್ಲೋ ಅಂತ ಒಂದು ಮಗು ಕೇಳ್ತು. ಪೂನಾದಲ್ಲಿ ಉಪನ್ಯಾಸ ಮಾಡಿದಾಗ ಐರಾವತದ ಮೇಲೆ ಇಂದ್ರದೇವರು ಬರ್ತಾಯಿದ್ರು. ಆಮೇಲೆ ಏನಾಯಿತು, ದೂರ್ವಾಸರ ಶಾಪ, ಎಲ್ಲ ಇಂದ್ರದೇವರು ಸಂಪತ್ತು ಹೋಯಿತು. ಅಲ್ಲ ಐರಾವತ ಆಮೇಲೆ ಬಂದಿದ್ದಲ್ವಾ, ಅದಕ್ಕೂ ಮುಂಚೆ ಐರಾವತ ಇತ್ತೆಲ್ಲಿ ಅಂತ ಒಂದು ಸಂತೋಷ ಆಗಿದ್ದ. ಆ ಮಗು ಪುರಾಣ ಕೇಳಿಸ್ಕೋತಲ್ಲ ಅಂತ. ಆಮೇಲೆ ಒಬ್ಬ ಟಿಪ್ಪಣಿಕಾರ ಬರೆದಾರೆ, ಮೊದಲು ಐರಾವತ ಇತ್ತು, ಈ ಬ್ರಾಹ್ಮ ಶಾಪದಿಂದ ಎಲ್ಲ ನಾಶ ಆಗೋಯ್ತು, ಪುನಃ ಮತ್ತೆ ಹುಟ್ಟಿ ಬಂತು ಅಂತ ಒಬ್ಬ ಟಿಪ್ಪಣಿಕಾರರು ಅದನ್ನು ಬರೀತಾರೆ. ಇಂದ್ರದೇವರು ಬರ್ತಾಯಿದ್ರು. ಸ್ವದತ್ತ ಮಾಲಂ ಭುವಿಪಾತನೇನ, ದೂರ್ವಾಸರು ಒಂದು ಮಾಲೆಯನ್ನು ಕೊಟ್ಟರು ಇಂದ್ರದೇವರಿಗೆ. ಅದು ದೇವರ ನಿರ್ಮಾಲ್ಯ. ಇಂದ್ರ ತಗೋ. ಇಂದ್ರದೇವರು ವಾಸನೆ ನೋಡಿದ್ರು, ನಿರ್ಮಾಲ್ಯವನ್ನು ಹಾಕೋಬೇಕಾಗಿತ್ತು, ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ. ಆನೆ ತಲೆ ಮೇಲಿಟ್ಟರು, ಆನೆ ತಲೆ ಅಲ್ಲಾಡಿಸಿ ತುಳಿದಿಟ್ಬಿಡ್ತು. ಕೊಟ್ಟೋರು ಎದುರಿಗೆ ಹೀಗೆಲ್ಲ ಮಾಡಿದ್ರೆ ಗತಿ ಏನ್ರಿ? ಪ್ರೆಸೆಂಟೇಷನ್ ಕೊಟ್ಟಾಗ ಅವ್ರ ಎದುರಿಗೆ ಓಪನ್ ಮಾಡಬಾರ್ದು, ಅದು ನ್ಯೂಸೆನ್ಸ್. ಅದು 1 ನಿಮಿಷ ನಿಂತ್ಕೊಳ್ರಿ ಅಂಥೇಳಿ ಅದನ್ನು ತೆಗೆದು ಆ ಪ್ಲೇಟ್ ನೋಡಿ ಅಬಾಬಾಬಾಬಾಬಾಬಾಬಾಬಾ ಎಷ್ಟು ಚಳುವವ್ರಿ. ಅತ್ಲಾಗಿನ ನೋಡೋದು ಇತ್ಲಾಗಿನ ಮಾರಿ ಕಾಣ್ತಾವೆ, ಇತ್ಲಾಗಿನ ನೋಡೋದು ಅತ್ಲಾಗಿನ ಮಾರಿ ಕಾಣ್ತಾವೆ ಅಂಥೇಳಿ ಉತ್ತರ ಕನ್ನಡ ಭಾಷೆ ಅದು. ಯಾರೋ ಅಂದರು, ಹೋಳಿಗೆ ಹೆಂಗಿತ್ರಪ್ಪ, ಭಾಳ ಚಲೋ ಇತ್ರಪ್ಪ, ಎಷ್ಟು ಚಳು ಅಂತೀರಿ, ಅತ್ಲಾಗಿನ ನೋಡಿ ಇತ್ಲಾಗಿನ ಮಾರಿ ಕಾಣ್ತಾಯಿತ್ತು, ಇತ್ಲಾಗಿನ ನೋಡೋದು ಅತ್ಲಾಗಿನ ಮಾರಿ ಕಾಣ್ತಾಯಿತ್ತು, ಹಿಂಗೆ ಮಾಡ್ಬೇಕು ನೋಡ್ರಿ ಅಂಥೇಳಿ. ಹಾಗೆ ಪ್ಲೇಟ್ ಅದು ತೆಳುವಾಗಿತ್ತು ಪ್ಲೇಟ್. ಅದು ಆ ಪ್ಲೇಟನ್ನು ನೋಡಿ, ಅಲ್ರಿ ಇಟ್ಟು ತೆಳುವುದು ಎಲ್ಲಿ ಸಿಗತ್ತಿದು, ನಿಮಗೆ ಮಾತ್ರ ಸಿಗತ್ತೋ ಏನೋ, ಇದೇನು 10 ರೂಪಾಯಿಗೆ 12 15 ಅಂದ. ಅದನ್ನು ಹೊಟ್ಟೆ ಉರಿದೋಯ್ತು ಅವ್ರಿಗೆ, ಪಾಪ ಇಷ್ಟದ. ಏನೋ ಪ್ರೆಸೆಂಟೇಷನ್ ನಿನಗೆ ಬ್ಯಾಡವಾ, ಅವ್ರ ಮನೆ ಫಂಕ್ಷನ್ ಆದಾಗ ಲೇಬಲ್ ಚೇಂಜ್ ಮಾಡಿ ಅವ್ರಿಗೆ ಕೊಡು. ಕೆಲವೆಲ್ಲ ಪ್ರೆಸೆಂಟೇಷನ್ ಅವ್ರ ಸುತ್ತ ನಮಗೆ ಬರ್ತಾ ಇರುತ್ತದು. ಅವನು ಭರ್ತೃಹರಿ ಅಂತ ಪಾಪ ಒಂದು ಸುಂದರವಾದ ಇದನ್ನು ಬರೆದ್ಯಾನ ಅವನು. ಶತಕಗಳು, ನೀತಿ ಶತಕ, ಸುಭಾಷಿತಗಳು. ಅವನ ಹಣೆ ಬರ ಹೀಗಾಯ್ತು, ದೊಡ್ಡ ರಾಜ ಅವನು. ಕಡೆಯದು ವೈರಾಗ್ಯ ಶತಕ ಅಂತ ಬರೆದಿಟ್ಬಿಟ್ಟ. ಅವನಿಗೇನು ಪಾಪ ಯಾರೋ ಒಂದು ಒಳ್ಳೆ ಹಣ್ಣು ತಂದುಕೊಟ್ಟ, ಇದು ನಿನಗೆ ಯಾರು ತುಂಬ ಇಷ್ಟನೋ ಅವರು ಕೊಡು ಅಂತ. ಅವನಿಗೆ ಅವನ ಹೆಂಡತಿ ಮೇಲೆ, ರಾಣಿ ಮೇಲೆ ತುಂಬ ಇಷ್ಟ. ಚಿನ್ನ, ಇದು ಯಾರು ತುಂಬ ಇಷ್ಟನೋ ಅವರು ಕೊಡು ಅಂದ. ಯಾರೇ ನೀನೇ ನಂಗೆ ಇಷ್ಟ ಅಲ್ವಾ, ಅದಕ್ಕೆ ನೀನು ತಿನ್ಬಿಡು ಇದನ್ನು. ಆಯಿತು ಸ್ವಾಮಿ ಅಂದ್ಲು. ಅವಳಿಗೇನಾಯಿತು, ಇದು ಸ್ಟೇಟ್ಮೆಂಟ್ ಕೇಳಿ ಅದು ವಾಪಸ್ ರಾಜನಿಗೆ ಬಂತು. ಅವನು ವಿಚಾರ ಮಾಡಿದ್ರೆ, ಎನ್ಕ್ವೈರಿ ಹಾಕಿದ್ರೆ, ರಾಣಿಗೆ ಅಲ್ಲಿ ಯಾರೋ ಕೆಲಸ ಮಾಡೋನ ಮೇಲೆ ಇಷ್ಟ, ಅವನು ಕೊಟ್ಟುಬಿಟ್ಲು ಅವಳು. ಆ ಕೆಲಸ ಮಾಡೋನಿಗೆ ಇನ್ಯಾವುದೋ ಕೆಲಸ ಮಾಡೋನ ಮೇಲೆ ಇಷ್ಟ, ಆ ಕೆಲಸ ಮಾಡೋಳಿಗೆ ಈ ರಾಜನ ಮೇಲೆ ಇಷ್ಟ, ಅವಳು ಮತ್ತೆ ಇವನಿಗೆ ತಂದುಕೊಟ್ಟು. ಅವನಂದ, ಯಾನ್ ಚಿಂತೆಯಾಮಿ ಸತತಂ ಮೈ ಸಾ ವಿರಕ್ತ. ನಾನು ಯಾವಳನ್ನು ತುಂಬ ಇಷ್ಟಪಡ್ತೇನೆ, ಅವಳಿಗೆ ನನ್ನ ಮೇಲೆ ವೈರಾಗ್ಯ, ಅವಳು ಇಷ್ಟಪಡೋನಿಗೆ ಅವಳ ಮೇಲೆ ವೈರಾಗ್ಯ, ಅವಳಿಗೆ ಅವಳು ನನ್ನ ಮೇಲೆ ಇಷ್ಟ. ಛೇ ಧಿಕ್ ತಾಂಚ ಮದನಂಚ ಇಮಾಂಚ ಮಾಂಚ. ಧಿಕ್ಕಾರ ಇರಲಿ, ಅವಳಿಗೆ ಧಿಕ್ಕಾರ ಇರಲಿ, ಅವನಿಗೆ ಧಿಕ್ಕಾರ ಇರಲಿ, ಅವಳಿಗೆ ಧಿಕ್ಕಾರ ಇರಲಿ, ಇಷ್ಟಕ್ಕೆಲ್ಲ ಕಾರಣನಾದ ಮನ್ಮಥಂಗೆ ಧಿಕ್ಕಾರ ಇರಲಿ ಅಂಥೇಳಿ ಕಡೆಗೆ ವೈರಾಗ್ಯ ಶತಕ ಅಂತ ಬರೆದುಬಿಟ್ಟ ಅವನು. ನೀತಿ ಶತಕ, ಶೃಂಗಾರ ಶತಕ ಎಲ್ಲ ಬರೆದಿದ್ದ, ವೈರಾಗ್ಯ ಬಂದೋಯ್ತು. ಹಾಗೆ ಕೆಲವು ಪ್ರೆಸೆಂಟೇಷನ್ ಎಲ್ಲ ಅವರು ಸುತ್ತಿ ನಮ್ಮನೆಗೆ ಗಂಟು ಬೀಳ್ತಾ ಇರ್ತದೆ.
ನೀನು ಅಷ್ಟೇ ಮಾಡು, ಅವರಾದರೆ ತೆಗಿಬಾರ್ದು. ಇವನೇನು ಮಾಡ್ದ, ಅದನ್ನು ತುಳಿಸಿಟ್ಬಿಟ್ಟ. ಪಾಪ ಇವನು ತುಳಿಲಿ ಅಂತಿರಲಿಲ್ಲ, ಆನೆ ತುಳಿದಿಟ್ಬಿಡ್ತು. ಅವ್ರು ನೋಡ್ತಾನೆ ಇದ್ದಾರೆ. ಹೇಳಿ ಕೇಳಿ ದೂರ್ವಾಸರು ಅಮ್ಮೋ ಮಹಾಕೋಪ ಅವ್ರಿಗೆ. ಪಾಪಿ ಸಂಪತ್ತು ಜಾಸ್ತಿ ಆಗಿದೆ ಅಂತ ತುಳಿಸ್ತಾ ಇದೆಯಲ್ಲ, ಹರಿನಿರ್ಮಾಲ್ಯ, ನಿಮ್ಮನೆಯಿಂದ ಲಕ್ಷ್ಮೀದೇವಿ ಹೊರಗೆ ಹೊಟ್ಟೋಗಲಿ ಅಂದು ಹೋಗೇ ಬಿಟ್ರು. ಯಾವಾಗ ಲಕ್ಷ್ಮೀದೇವಿ ಹೋದ್ಲು, ಲಕ್ಷ್ಮೀ ಇರೋವರೆಗೂ ದೇಹ ಗಟ್ಟಿ ಎಲ್ಲ ಇರತ್ತೆ. ಲಕ್ಷ್ಮೀದೇವಿ ಹೋದ್ಲ, ತಣ್ಣಗಾಗ್ಬಿಟ್ರು. ದೈತ್ಯರ ಬಂದು ಇಂದ್ರದೇವರ ಹತ್ರ ರಾಜ್ಯ ಕಿತ್ಕೊಂಡ್ಬಿಟ್ರು. ಮತ್ತೆ ಬ್ರಹ್ಮದೇವರ ಹತ್ರ ಬಂದು, ಸ್ವಾಮಿ ಏನು ಮಾಡೋಣ, ದೇವ್ರ ಹತ್ರ ನಡೀರಿ. ದೇವ್ರನ್ನ ಕೇಳೋದು, ನೋಡ್ರಪ್ಪ ನೀವೆಲ್ಲ ಅಮೃತ ಕುಡಿದು ಬಿಟ್ರಿ ಗಟ್ಟಿಮುಟ್ಟಿಯಾಗಿರ್ತೀರಿ, ಸ್ವಾಮಿ ಯಾವ ಮೆಡಿಕಲ್ ಶಾಪಲ್ಲಿ ಸಿಗತ್ತೆ ಅಂದರು. ಅದು ಮೆಡಿಕಲ್ ಶಾಪಲ್ಲಿ ಸಿಗೋದಿಲ್ಲಪ್ಪ. ಅದೇ ಮೆಡಿಕಲ್ ಶಾಪ್ ಅವ್ರು ಆಯುರ್ ಮಠದಲ್ಲೂ ಸಿಗೋ ಪಂಚಾಮೃತ ಅಂದ್ಕೊಂಡ್ರೆ ಅದು ಒರಿಜಿನಲ್ ಅಮೃತ. ನೀವು ಅದನ್ನು ಉತ್ಪಾದನೆ ಮಾಡಬೇಕು. ಏನು ಮಾಡಬೇಕು ಸ್ವಾಮಿ? ಕ್ಷೀರ ಸಮುದ್ರದಲ್ಲಿ ಮಂದರ ಪರ್ವತವನ್ನು ಹಾಕಿ ಗಿಡಮೂಲಿಕೆಗಳನ್ನು ಹಾಕಿ ಕಡಿಬೇಕು. ಅವರಂದ್ರೆ ಆಗಲ್ಲ ಬಿಡ್ರಿ, ಮಂದರ ಪರ್ವತವನ್ನು ಕಡಿಯೋ ಸಾಮರ್ಥ್ಯವೇ ಇಲ್ಲ ಸ್ವಾಮಿ. ಈಗ ನಮಗೆ ಲಕ್ಷ್ಮೀದೇವಿ ನಮ್ಮನ್ನು ಉಪೇಕ್ಷೆ ಮಾಡಿರೋದ್ರಿಂದ ಶಕ್ತಿನೇ ಇಲ್ಲ. ಮೊನ್ನೆ ನಮ್ಮ ಮನೆಯವರು ಮೊಸರು ಕಡಿಲಿಕ್ಕೆ ಕೈ ಉಳ್ಕೋಗಿದೆ, ನಿತ್ರಾಣ ಸಿಂಗ್ ಆಗಿದ್ದೇವೆ ನಾವು. ಇನ್ನೇನು ಕಡಿಯೋದು? ದೇವರಂದ ನಾನೊಂದು ಉಪಾಯ ಹೇಳ್ತೀನಿ, ದೈತ್ಯರನ್ನು ಹೆಲ್ಪಿಗೆ ತೊಗೊಳ್ರಿ, ಅವ್ರಿಗೆ ಹಟ್ಟುಮುಟ್ಟಾಗಿದ್ದಾರೆ, ನೀವಿಬ್ಬರು ಸೇರಿ ಕಡಿದ್ರೆ ಆಗತ್ತೆ. ಸ್ವಾಮಿ ಅವರಿಂದಾನೇ ಉಪದ್ರವ ಅಂದರೆ ನೀವು ಹೋಗಿ ಅವರನ್ನೇ ಹೆಲ್ಪ್ ಕೇಳುವಂತೆ. ನಮ್ಮ ದೇಶಕ್ಕೆ ತಾಲಿಬಾನ್ ಅವರಿಂದ ತುಂಬ ತೊಂದರೆ ಆಗಿದೆ. ಇಲ್ಲ ಈ ಸಲ ಅವರನ್ನು ಪ್ರೋಷ್ಠಪತಿ ಭಾಗವತ ಕರೆಸಿಬಿಟ್ಟು ಅವ್ರಿಗೆಲ್ಲ ಹೇಳಿಬಿಟ್ರೆ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಬಂದು ಅವರೆಲ್ಲರೂ ಉದ್ಧಾರವೂ ಆಗ್ತಾರೆ, ಒಳ್ಳೆಯವರು ಆಗ್ಬಿಡ್ತಾರೆ. ಏನಿಲ್ಲ, ಪ್ರೋಷ್ಠಪದಿ ಮುಗಿದು ಕೂಡಲೇ ಶುರುವಾಗೋದೇ ಪಕ್ಷಮಾಸ. ಅವ್ರು ಮಾಡೇ ಹೊಟ್ಟೋಗ್ತಾರೆ. ಪಕ್ಷಮಾಸ ಗರುಡ ಪುರಾಣ ಒದ್ದಾಡು ಸಾಯಿರಿ ಅಂತ ಹೇಳಿ. ಅವ್ರು ಎಂದೆಂದೆಂದೆಂದೆಂದೂ ಒಳ್ಳೆಯವರಾಗಲ್ಲ. ಅವ್ರ ಸ್ವರೂಪವೇ ಅಷ್ಟು ಅಯೋಗ್ಯರದು. ಹೀಗಾಗಿ ಆ ದೈತ್ಯರನ್ನೇನು ಹೆಲ್ಪ್ ಕೇಳೋದು? ದೇವರಂದ ನೋಡ್ರಿ, ತಲೆ ಹಠ ಎಲ್ಲ ಮಾಡಬೇಡ್ರಿ. ಅರಯೋಪಿ ಸಂದೇಹ ಸತಿ ಕಾರ್ಯಾರ್ಥ ಗೌರವ. ಕಾರ್ಯವಾದಿ ಕತ್ತೆ ಕಾಲು ಕಟ್ಟಿ. ಕೆಲಸ ಆಗಬೇಕು ಅಂದರೆ ಹೋಗಿ ಕತ್ತೆ ಕಾಲು ಕಟ್ಟಬೇಕು. ಅದಕ್ಕೊಂದು ಕತೆ ಹೇಳೋದು ದೇವರು, ಅಹಿಮೂಷಿಕ ನ್ಯಾಯ ಅಂತ. ಏನದು ನ್ಯಾಯ? ಹಾವಾಡಿಗ ಬುಟ್ಟಿನ ಹಾವಿಟ್ಕೊಂಡು ಊರೆಲ್ಲ ಆಡಿಸೋನು. ಈಗೆಲ್ಲ ಆ ಥರದ್ದು ಪ್ರೊಫೆಷನ್ ಕಮ್ಮಿ ಆಗಿದೆ. ಪುಂಗಿ ಹೋದಾಗ ಅದು ಆಡೋದು, ಏನೋ ನಾಲ್ಕು ಸಾಕೋರು ಪಾಪ. ಹಾವು ಸಾಕಾಗಿ ಹೋಗಿತ್ತು ಬುಟ್ಟಿಲೇ ಕೂತು 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 ಕೂತು. ಯಾರಿಗೆ ಬೇಜಾರಾಗಲ್ಲ ರೀ? ಏನೋ ಪಾಪ ಒಂದು ಸರ್ಕಲ್ಗೆ ಬಂದು ನೋಡೋಣ, ಹೀಗೆ ನೋಡೋದ್ರಲ್ಲಿ ಭುಜಂಗಿಸ್ಬಿಡೋಣ, ಕೂತ್ಕೋ ಇನ್ನೊಂದು ಸರ್ಕಲ್ಗೆ ಹೋಗೋಣ ಅಂತ. ಸಾಕಾಗಿ ಹೋಗಿತ್ತು. ಅದಕ್ಕೆ ಹೊರಗೆ ಬರಬೇಕು ಆಗ್ತಾ ಇರಲಿಲ್ಲ. ಒಂದಿನ ಒಂದು ಬದುಕಿರೋ ಇಲಿ ಹಾಕಿಟ್ಬಿಟ್ಟ ಅದಕ್ಕೆ ತಿನ್ನಲಿಕ್ಕೆ. ಏನು ಸಂತೋಷ ಆಯಿತು ಹಾವಿಗೆ. ಇಲಿಗೆ ಎದೆ ಹೊಡೆದು ಇನ್ನು 2 ನಿಮಿಷ ಕೊಟ್ಟೋಗ್ತೀನಿ ಅಂತ. ಈ ಹಾವೇನು ಮಾಡ್ತು? ಮೂಷಿಕ ರಾಯರೇ ಚೆನ್ನಾಗಿದ್ದೀರಾ ಅಂತು. ನನ್ನನ್ನು ರಾಯರೇ ಅಂದಿದ್ದು. ಹೌದು. ಏನು ನಾಗರಾಜ ರಾಯರೇ ಇಷ್ಟು ಒಳ್ಳೆಯವರು ಆಗ್ಬಿಟ್ಟೇರಿ ನೀವು ನನ್ನೇನು ಮಾಡಲ್ಲ. ನೋ 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 ನಾ ಮೊನ್ನೆ ಬುದ್ಧ ಪೂರ್ಣಿಮಾ ದಿವಸ ಅಹಿಂಸಾ ಪರಮೋ ಧರ್ಮ ಅಂತ ಯಾರಿಗೂ ಹಿಂಸೆ ಮಾಡಬಾರ್ದು. ಸದ್ಯ ಬದುಕಿದ್ವಿ ಅನ್ಕೋತು. ಏನಾಗಬೇಕಾಗಿತ್ತು? ಏನಿಲ್ಲ, ನಿಮ್ಮನ್ನು ನೋಡಿ ಸಂತೋಷ ಆಯಿತು. ಗಣಪತಿ ಹಬ್ಬ ಎಲ್ಲ ಚೆನ್ನಾಗಾಯ್ತಾ? ನೋಡ್ಲಿಕ್ಕೆ ಚಿಕ್ಕದಾಗಿದ್ದರು ಗಣಪತಿನೂ ಹೊರ್ತೀರಪ್ಪ. ನಿಮ್ಮಲ್ಲಿರೋ ದೊಡ್ಡ ಗುಣ ಅಂದರೆ ಹಲ್ಲು ಒಂದಿನ ಉಜ್ಜಲ್ಲ, ಆದರೂ ಎಷ್ಟು ಶಾರ್ಪ್ ಅದು. ಎಲ್ಲ ಕಚ್ಚುತ್ತೀರಿ. ಆಚಾರದ ಕಚ್ಚತ್ತೆ, ಪಂಡಿತರದು, ಪಾಮರದು, 9 ಗಜ ಕಚ್ಚತ್ತೆ, 6 ಗಜ ಕಚ್ಚತ್ತೆ, ಧಾವಳಿ ಕಚ್ಚತ್ತೆ, ಮಡಿ ಕಚ್ಚತ್ತೆ, ಟೆರಿಕಾಟ್ ಪ್ಯಾಂಟ್ ಕಚ್ಚತ್ತೆ. ಅದು ಕಚ್ಚದೇ ಇರೋದೇ ಇಲ್ಲ. ಹೊಸದು ಹಳೆಯದು. ನಿಜವಾದ ಸೆಕ್ಯುಲರ್ ಅಂದರೆ ಇಲಿ ಒಂದೇ, ಕಂಡಿದ್ದೆಲ್ಲ ಕಚ್ಚತ್ತದು. ಏತನ ಮಧ್ಯೆ ಎಷ್ಟು ಮುದ್ದಾಗ ಕಚ್ಚಿರುತ್ತೆ ಅಂದರೆ ಅದು ಹುಟ್ಟಿರಬಾರ್ದು, ಬಿಸಾಕಿರಬಾರ್ದು. ಚೂರೇ ಚೂರು ಕಚ್ಚಿ ಕೂತಿರುತ್ತದು. ಮಡಕೆ ವ್ಯತ್ಯಾಸ ಮಾಡಿ ಯಾರಿಗನ್ನ ಕೊಟ್ಟಿರ್ಬೇಕು ನಾವೇ. ಅದು ಅಲ್ಲೇ ನೋಡಿಕೊಂಡ್ರೆ ಅವ್ರ ಮನೆಯದೇ ಕಚ್ಚಿದ್ದು ಅಂತ ಗ್ಯಾರಂಟಿ. ಮನೆಗೆ ಬಂದು ನೋಡಿದ್ರೆ ಡೌಟ್ ಅವ್ರಿಗೂ, ನಮ್ಮ ಮನೆ ಇಲಿ ಕಚ್ಚುತ್ತೋ ಅವ್ರ ಮನೆಯದೇ ಕಚ್ಚಿದ್ದು ಬಂತೋ. ಹೆಂಡತಿ ಅಂದ್ಲು, ನಾವು ಹೋದ್ಸಲಿ ಕಚ್ಚಿದ್ದು ಕೊಟ್ಟಿದ್ವಲ್ಲ ಅದೇ ಬಂತು ಅಂಥೇಳಿ. ಓ ನಮ್ಮ ಇಲಿನೇ ಬಿಡು ಅಂಥೇಳಿ. ಹಾಗೆ ಇಷ್ಟೆಲ್ಲ ಮಾಡ್ತೀನಿ, ಚೆನ್ನಾಗಿ ಹೊಗಳ್ಬಿಡ್ತು. ಅಷ್ಟು ಹೊಗಳಬೇಡ್ರಿ, ಏನೋ ನಮ್ಮ ಸೇವಾ ಇಷ್ಟೇ ಮಾಡೋದು. ದೇವ್ರು ಕೊಟ್ಟ ಹಲ್ಲಿಂದ ಇಷ್ಟು ನಮ್ಮ ಸೇವಾ ಆಗತ್ತೆ ಅಂತ ಭಾಳ ಸಂತೋಷ. ಏನಾಗಬೇಕಾಗಿತ್ತು? ಆ ಮೇಲೆ ಬುಟ್ಟಿ ಮೇಲೆ ಗಾಳಿ ಬರಲಿಕ್ಕೆ ಒಂದು ಸಣ್ಣ ತೂತಿದೆ, ಒಂದು ಸ್ವಲ್ಪ ದೊಡ್ಡದು ಮಾಡಿಬಿಟ್ರೆ ನಾವು ನೀವು ಹೊರಗೊಟ್ಟೋಗ್ಬೋದು. ನನಗೆ ಎಟಗಲ್ಲ ಅಂತ. ಅಯ್ಯೋಯ್ಯೋ, ಮೊನ್ನೆ ಆಚಾರ ಹೇಳೋದು ದೊಡ್ಡವರು ಪಾದ ಧೂಳಿಯಲ್ಲಿ ಸ್ನಾನ ಮಾಡಬೇಕು ಅಂತ, ನಿಮ್ಗಿನ್ನ ದೊಡ್ಡವ್ರು ಯಾರಿದ್ದಾರೆ ಹತ್ರಿ ತಲೆ ಮೇಲೆ ಅಂತ. ಅದಕ್ಕೇನು ಆನಂದನೋ, ಹಾವಿನ ಹೆಡೆ ಮೇಲೆ ಹತ್ತೋದು. ಅದು ಹೋಲ್ ಮಾಡೋ ಕಾಲಕ್ಕೆ 2 ಸಲ ಕುಣೀತು. ಹಾವಂತೂ ಆಚೆ ಬಾ ಮಾಡ್ತೀನಿ, ಆಪರ್ಚುನಿಟಿ ಇಟ್ಕೊಟ್ಟು ಕುಣಿತೆ ಅಂತ. ಹಾವು ಆಚೆ ಬಂದು ಅಂತ ಬಾಯಿ ತೆಗೆದಿತ್ತು, ಬರ್ಬೋದು ಅಂತ ಬಾಯಿಯೊಳಗೆ ಬಂದ್ಬಿಡ್ತು ಸೀದಾ. ಆಚೆನೂ ಬಂತು, ಆಹಾರವೂ ಆಯಿತು. ನೀವು ಹಾಗೆ ಮಾಡಿರಿ ಅಂತ ದೇವರು. ಬಲಿ ಹತ್ರ ಬಂದರು. ಬಲಿ ನಾವೆಲ್ಲ ಒಂದೇ ತಂದೆ ಮಕ್ಕಳು, ಕಶ್ಯಪರೇ ನಮ್ಮ ಅಪ್ಪ. ತಾಯಂದ್ರೆ ಬೇರೆ ಬೇರೆ ಇದೆ, ಏನೋ ಅದೆಲ್ಲ ನಾವು ನೀವು ಒಂದಾಬೇಡ. ಈಗ ಏನು ಮಾಡೋಣ? ಸಮುದ್ರವನ್ನು ಮಥನ ಮಾಡಿದ್ರೆ ಅಮೃತ ಬರುತ್ತಂತೆ, ಅವಶ್ಯ ಬನ್ನಿರಿ. ಪರಸ್ಪರ ಇವ್ರಿಗೆ ಅವ್ರ ಟೋಪಿ, ಅವ್ರಿಗೆ ಇವ್ರ ಟೋಪಿ ಹಾಕಬೇಕು ಅಂದ್ಕೊಂಡ್ಯಾರ.
ಮಂದರ ಪರ್ವತ ಅದು ಬಂಗಾರದ್ದು, ಅದನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಅಲ್ಲಾಡಿಸ್ತಾ ಇರೋ ಕಿತ್ತೋದೆಲ್ಲ ಆಗಲಿಲ್ಲ, ದೇವರೇ ಕಿತ್ಕೊಟ್ಟ. ದೇವರಂದ ನಾ ತಂದಿಡ್ತೀನಿ, ಏನು ಬೇಡ, ನಮಗೂ ಶಕ್ತಿ ಇದೆ. ಸ್ವಲ್ಪ ಅಹಂಕಾರ ಬಂದುಬಿಡುತ್ತೆ. ತೊಗೊಂಡು ಹೋಗ್ರಿ ಅಂದ್ರೆ ತೊಗೊಂಡು ಹೋಗ್ತಿದ್ದಾರೆ, ಯಾರೋ ಅಂದರು ಬಿಟ್ಟುಬಿಟ್ರು. ಸಾವಿರಾರು ಜನ ಚಟ್ನಿ ಆಗ್ಬಿಟ್ರು ಅದ್ರ ಕೆಳಗೆ. ಕೆಟ್ಟ ಭಾರ ಅದು. ಮತ್ತು ದೇವರು ಅವ್ರನ್ನೆಲ್ಲ ನೋಡಿ ಬದುಕಿಸಿ ತಾನೇ ಗರುಡಾರೂಢನಾಗ ಅನಾಯಾಸವಾಗಿ ತಂದು ಹಾಕ್ದ. ಹಗ್ಗ ಬೇಕು. ವಾಸುಕಿನ ಕೇಳಿದ್ರು, ವಾಸುಕಿ ನೀ ಬಾ, ನಮಗೆ ಎಷ್ಟು ಪರ್ಸೆಂಟು ಅಂದ. ನಿಷ್ಕಾಮ ಕರ್ಮ ಮಾಡೋ, ನೀವೆಲ್ಲ ಸಕಾಮ ಮಾಡಿರಿ, ನಾವು ಮಾತ್ರ ಮಾಡ್ತೀವಿ. ಬಾಯಿ ಮುಚ್ಚ್ರಿ, ನಮಗೆ ಎಷ್ಟು ಪರ್ಸೆಂಟು ಅಂತ. 10% ಕೊಡ್ತೀವಿ ಬಾ. ಸುತ್ತಿದ ಮೇಲೆ ದೇವ್ರು ಹೇಳಿದ್ದ, ನಾನೇನು ಮಾಡ್ತೀನೋ ಅದನ್ನೇ ಮಾಡಿರಿ. ದೇವರು ಒಂದು ಮೂತಿ ಹಿಡ್ಕೊಂಬಿಟ್ಟ. ದೈತ್ಯರಂದ್ರೆ ನಮಗೆ ಬಾಲ ಬೇಕಾಗಿಲ್ಲ, ನಾವು ದಿನ ಸಂಧ್ಯಾವಂದನೆ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ವೇದಾಧ್ಯಯನ ಮಾಡಿದ್ದೀವಿ, ಆಗಾಗ ದೇವತೆಗಳಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಪ್ರಾಯಶ್ಚಿತ್ತ ಪವಮಾನ ಹೋಮಾನು ಮಾಡ್ಕೋತೀವಿ, ನಮಗೆ ಬಾಲ ಬೇಕಾಗಿಲ್ಲ. ದೇವರಂದ ಮೀರೇ ಪಟ್ಕೊಂಡು ಅಂಥೇಳಿ ಮೂತೇನೆ ಬಿಟ್ಟುಕೊಟ್ಟ. ಇಂದ್ರದೇವರಂದರು, ನಾವು ಬಾಲನ ಈಗ ಸುಮ್ಮನಿರು, ಏನಾಗತ್ತೆ ನೋಡು. ಮಥನ ಶುರು ಆಯಿತು. ಹಾವಿನ ಮೂತಿಯಿಂದ ವಿಷ ಬರೋ ಕಾಲಕ್ಕೆ ದೈತ್ಯರೆಲ್ಲರೂ ಕಪ್ಪಿಟ್ಟು ಹೋದರು. ಯಾರು ಕಾಣ್ತಾ ಇಲ್ಲ, ಪೂರ್ಣ ಕಪ್ಪು. ಅವ್ರು ನೋಡು ಇವರು ನೋಡು ಅವರು, ಯಾರೂ ಗೊತ್ತಾಗ್ತಾ ಇಲ್ಲ. ಈ ಕೆಲವ್ರ ಮನೆ ಫೋಟೋಗಳಿರುತ್ತದೆ, ಈ ಇದರಲ್ಲಿ ಕರ್ಪೂರದಲ್ಲಿ ಆರತಿ ಮಾಡಿ 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 ಪೂರ್ಣ ಕಪ್ಪಿಡ್ದೋಗಿರುತ್ತದು. ಯಾವುದಿದು ದೇವರು ಅಂದರು. ಶಾಲಿಗ್ರಾಮ ಶಿಲಾ ಅದು. ಯಾರ ಕಾಲದ್ದು? ಪರಂಪರಾಗತವಾಗಿ ಬಂದಿದೆ. ಅವ್ರಿಗೇನೋ ಡೌಟ್ ಬಂತು, ಸ್ವಲ್ಪ ಒರೆಸಿದ್ರು, ಬಾಲದ ಥರ ಕಾಣಿಸ್ತು. ಇದೇನೋ ಅಲ್ಲ, ಏನೋ ಇರಬೇಕಿದು, ಬಾಲ ಇದೆ, ಆಂಜನೇಯ ಇರಬೇಕು. ಇಲ್ಲ ಇನ್ನೊಂಚೂರು ಸ್ವಲ್ಪ ದಪ್ಪ ಆಯಿತು, ಸೊಳ್ಳಿರಬೇಕು. ಸರಿ, ಒಂದು ತೀರ್ಮಾನ ಮಾಡೋಣ, ತೋಕಮೈತೆ ಆಂಜನೇಯ, ತೊಂಡಮೈತೆ ಗಣಪತಿ ಅಂತ. ಪೂರ್ಣ ಒರೆಸಿದ್ರೆ ಆಂಜನೇಯನೂ ಅಲ್ಲ, ಲಕ್ಷ್ಮೀನೂ ಅಲ್ಲ, ಅದು ಸಿಂಹದ ಮೇಲೆ ಕೂತಿರೋ ದುರ್ಗಾದೇವಿ. ಅದ ಮೇಲೆ ಅದನ್ನು ಉಜ್ಜಿ ಮಾಡಿ ಹಾಗಾಗೋದ್ರಿ ಇವರೆಲ್ಲ. ಇಂದ್ರ ಅಂದ, ಏನೋ ಇಂದ್ರ, ಬಾಲ ಸಾಕ, ಮೂತಿ ಬೇಕಾ? ಸ್ವಾಮಿ ಬಾಲಾನೇ ಸಾಕು ಅಂದ. ಮಥನ ಆಗ್ತಾಯಿದೆ, ಅದೇ ಮೇಲ್ಮೇಲೆ ಬರ್ತಿತ್ತು. ಸೆಂಟ್ರಿಫಿಕಲ್ ಫೋರ್ಸ್ ಅದು ಉಜ್ಜಿದಾಗ ಮೇಲೆ ಬರುತ್ತಲ್ಲ ಅದು. ನಮ್ಮ ಬಾದರಾ ಸ್ವಾಮಿಗಳು ಸೆಂಟ್ರಿಫಿಕಲ್ ಫೋರ್ಸ್ಗೆ ಒಂದು ದೃಷ್ಟಾಂತ ಕೊಟ್ಟ್ಯಾರ. ಅದು ನಾವು ಇಂಗ್ಲೀಷಲ್ಲಿ ಹೇಳ್ಬಿಡ್ಬೋದು. ಸೆಂಟ್ರಿಫಿಕಲ್ ಫೋರ್ಸು ಅದೇನದು? ಪ್ರೆಷರ್ ಜಾಸ್ತಿ ಇದ್ದಾಗ ಮೇಲೆ ಬರುತ್ತಲ್ಲ, ಅದನ್ನು ಹೇಳೋದು. ಮಾವಿನ ಹಣ್ಣಿನ ಸೀಕರಣೆ ಅದು ಸಾವಿರಾರು ಜನಕ್ಕೆ ಮಾಡಬೇಕಾದ್ರೆ ಯಾರು ಹೆಚ್ಚಿ ಮಿಕ್ಸಿಗೆಲ್ಲ ಹಾಕಲ್ಲ. ಹಣ್ಣಾಗಿರೋ ಸೀಕರಣ ತರ್ತಾರೆ, ಹಿಚ್ಚಕ್ತಾರೆ. ಪಾತ್ರೆಯಲ್ಲಿ ರಸ, ಕೈಯಲ್ಲಿ ವಾಟೆ, ನೋಡಿ ಮಾಡಬೇಕು, ಸ್ವಲ್ಪ ಗಮನ ಇರಬೇಕು. ಈ ಕೆಲವರು ಏನು ಮಾಡಿದ್ರು, ಯಾರೋ ಬಂದರು ಗೆಸ್ಟು, ನಿಮ್ಮದು ಇಲ್ಲೇ ಫಳಾರ ಆಗಲಿ ಅಂತ ಒತ್ತಿದ್ರು. ವಾಟೆ ಅವ್ರ ಮೂತಿಗೆ, ರಸ ಇವ್ರ ಮೂತಿಗೆ. ಏನು ವೆಲ್ಕಮ್ ಅಂದರು ಅವರು. ಹಾಗಾಯಿತು ಅಂತಾರೆ ವಾದರಾಜರು. ಒಂದು ರೂಪದಿಂದ ಪರ್ವತದಲ್ಲಿ ಸೇರಿದ ದೇವರು. ಆಮೇಲೆ ಯಾವಾಗ ಪರ್ವತದ ಮೇಲೆ ಕೂತ, ಭಾರ ಇರಲಿ ಕೆಳಗೆ ಹೊಟ್ಟೋಯ್ತು. ಅಯ್ಯೋ ಆಗಲ್ಲ ರೀ, ಅಮೃತ ಬರೋದು ನಾವೇ ಹೊಟ್ಟೋಗ್ತೀವಿ. ಕೂರ್ಮಕ್ರತೆತ್ವವತು ನರಮಾತ್ಮ ಪೃಟ್ಟದ್ರತ ಭರಮಾತ್ಮ ಮಂದರಗಿರೇ ಧರ್ಮಾವಲಂಬನ ಸುಧರ್ಮ ಸದಾ ಕಲಿತ ಶರ್ಮಾ ಸುಧಾ ವಿತರಣಾತ್ ದುರ್ಮಾನರ ಉಮುಖ ದುರ್ಮಾಯಿ ದಾನವ ಸುಮರ್ಮಾದಿ ಭೇದನ ಪಟೋ ಗರ್ಮಾರ್ಕ ಕಾಂತಿವರ ವರ್ಮಾ ಭವನ್ ಭುವನ ನಿರ್ಮಾಣ ದೂತ ವಿಕೃತಿ. ಕೂರ್ಮಾವತಾರವನ್ನು ತೆಗೆದುಕೊಂಡು ಬೆನ್ನಿನ ಮೇಲೆ ಪರ್ವತ ಹೊತ್ತದ. ದೇವರು ಬೆನ್ನಿಗೆ ಏನಾಯಿತು? ಅದು ಕಡಿಬೇಕಾದ್ರೆ ಚೂಪಾಗಿರೋ ಕಲ್ಲುಗಳೆಲ್ಲ ಇರುತ್ತಲ್ಲ, ಅದೇನಾಯಿತು? ತುರಿಸ್ತಾ ಇದ್ದಾಗಿತ್ತಂತ ದೇವ್ರಿಗೆ. ಮೇನೆಂಗ ಕಂಡು ಏನಮ್ಮ ಅಪ್ರಮೇಯ. ಅಚ್ಛೇದ್ಯ ಅವೇದ್ಯ ದೇವರ ದೇಹ. 1,00,000 ಯೋಜನೆ ಬೆನ್ನದು. ಅದರ ಮೇಲೆ ಗಸ ತೆಗ್ತಾ ಇದ್ರೆ ಎಂತಿತ್ತು ಅಂತ. ಇದಾದ ಮೇಲೆ ಮಥನ ಪ್ರಾರಂಭ ಆಗಿದೆ. ಅದು ಮತ್ತೆ ಶುರು ಮಾಡೋದು. ಹಾಲಾಹಲ ವಿಷ ಬಂದ್ಬಿಡ್ತು. ಅಮೃತ ಮಥನ ಒಂದಾದ ಮೇಲೆ ಒಂದು ಸಮಸ್ಯೆ. ಓಡಿದ್ರು ರುದ್ರದೇವರ ಹತ್ರ, ಸ್ವಾಮಿ ವಿಷ ಬಂದಿದೆ, ಪಾನ ಮಾಡಬೇಕು. ಪಾರ್ವತಿನ ಕೇಳ್ಕೊಂಬರ್ತೀನಿ, ಪಾರ್ವತಿ ವಿಷ ಬಂದಿದೆ ಕುಡಿಲ. ಅವಳಂದು ಏನು ರೀ, ಅದೇನು ಪಂಚಾಮೃತನ ಕೋಕಾ ಕೋಲಾನ ಏನೋ ಜಗತ್ತು ಉಳಿಯತ್ತೆ, ಆಗಲಿ ಕುಡೀರಿ ಅಂದರು. ನಿಜವಾಗಲೂ ಕುಡ್ದದ್ದು ವಾಯುದೇವರು. ತಾತ್ಪರ್ಯದಲ್ಲಿ ಆಚಾರ ಅಂತಾರೆ. ಸುಮ್ಮನೆ ಹೇಳೋದಲ್ಲ, ವಾಯುದೇವರು ನಮ್ಮ ಗುರುಗಳು ಅಂತಲ್ಲ. ಇದನ್ನು ಕೇಳಿ ಋಗ್ವೇದದ ಮಂತ್ರವನ್ನು ಕೊಡ್ತಾರೆ. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಪಿ ಬತ್ಸಹ. ವಾಯುದೇವರು ಕುಡಿದ್ರು, ರುದ್ರದೇವರು ಕುಡಿದ್ರು, ಸಹಯುಕ್ತ ಅಪ್ರಧಾನ ಅಂತ ವ್ಯಾಕರಣದ ನಿಯಮ. ರುದ್ರದೇವರು ಚೂರೇ ಕುಡಿದಿದ್ದು, ವಾಯುದೇವರು ಕುಡಿದದ್ದು ತುಂಬ ಜಾಸ್ತಿ ಅಂತ. 10 ಬಕೆಟ್ ಕುಡಿದು ಒಂದು 2-3 ಮಾತಿದೆ ಅಲ್ಲಿ. ಆಚಾರ್ಯರಂತಾರೆ, ನಿಮ್ಮ ದೇವರಿದ್ನೆಲ್ಲ ಕುಡಿಯೋಕ್ಕೇನು, ದೇವರೇ ಕುಡಿಬೋದಾಗಿತ್ತಲ್ಲ. ಇಲ್ಲ,
ನಾನು ಯಾಕೆ ನಮ್ಮ ವಾಯುದೇವರಿಗೆ ಜೀರ್ಣ ಆಗತ್ತೆ ಅಂತ ತೋರಿಸ್ಬೇಕು? ಹೌದು, ಅವರು ಕುಡಿದ ಮೇಲೆ ಪೂರ್ಣ ಕುಡಿಯೋದು ಬಿಟ್ಟು ರುದ್ರದೇವರು ಕೊಟ್ಟಿದ್ದಷ್ಟು ಒಂದು ಲೋಟ ಅಲ್ಲ, ಒಂದು ಕಡಲೆಬೇಳೆ ಅಷ್ಟು ಕೊಟ್ಟರು. ಅದನ್ನು ಯಾಕೆ ಕೊಡಬೇಕಾಗಿತ್ತಪ್ಪ? ತಿನ್ನೋದೆಲ್ಲ ತಿಂದು ಯಾರೋ ಅಂದರು, ವಾಹ್ ತುಂಬ ಹೊಟ್ಟೆ ಭಾರ ಆಗೋಯ್ತು. ಅಲ್ಲಿ ಯಾಕೆ ಆ ಅಗಳು ಮುಗಿಸೇರಿ, ಅಯ್ಯೋ ಇನ್ನು ತಿಂದರೆ ಹೊಟ್ಟೆ ಕಷ್ಟಪ್ಪ, ಒಂದು ಅಗಳು ಜಾಸ್ತಿನ 4 ಬಕೀಟ್ ಅನ್ನ ತಿಂದು ಇಲ್ಲ. ರುದ್ರದೇವರಿಗೆ ಅದು ಕೀರ್ತಿ ಬರಲಿ ಅಂತ ಇಷ್ಟೇ ಇಷ್ಟು ಕೊಟ್ಟರು, ಕಡಲೆಬೇಳೆ ಅಷ್ಟು ಅಂತಾನೆ ಅನ್ನೋದು. ವಾಯುದೇವರಿಗೆ ಏನಾಗಲಿಲ್ಲ, ಅದು ಕಲಿ ಅದಕ್ಕೆ ಅಭಿಮಾನಿ, ಕಲಿಯನ್ನು ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ವಾಯುದೇವರಿಗಿದೆ, ರುದ್ರದೇವರಿಗಿಲ್ಲ. ಅದನ್ನೇ ಅಂತ ನಮ್ಮ ಸುಮಧ್ವಿಜಯಲ್ಲಿ ಅವರಮ್ಮ ಮಧ್ವಾಚಾರ್ಯರ ಅಮ್ಮ ಹುರುಳಿ ತಿಂದಾಗ ಎದೆ ಬಡ್ಕೊಂಡಿದ್ರು. ಅವ್ರು ನಿಜವಾದ ಅಮ್ಮ ವಿಷ ಕುಡಿದಾಗೂ ಇಷ್ಟು ಯೋಚನೆ ಮಾಡಿಲ್ಲ. ಯಾರೋ ಬಂದು ಹೇಳಿದ್ರು, ಅಮ್ಮ ಲಕ್ಷ್ಮಿ ನಿಮ್ಮ ಮಗ ಇವತ್ತು ಚೆನ್ನಾಗಿ 4 ಬಕೀಟ್ ವಿಷ ಕುಡ್ದ, ಹೋಗಲಿ ಬೇಡ ರಾತ್ರಿ ಫಳಾರಕ್ಕೇನು ಮಾಡಲ್ಲ ಮಾಡೋಣ ಅಂತಿದ್ದೆ, ಅದೇ ಕುಡ್ದೇನಲ್ಲ ಆಯಿತು ಅಂತ. ಯಸ್ಯತ್ರಿಲೋಕ ಜನನಿ ಜನನಿ ವಿಷೇಪಿ ಪೀತೇನ ವಿಸ್ಮಯಮವಾಪ ಸಮಸ್ತ ಶಕ್ತೇ ಅಂದರು ಸುಮಧ್ವಿಜಕಾರರು. ಆದಮೇಲೆ ರುದ್ರದೇವರು ಕೊಟ್ಟರಲ್ಲ, ಆ ರುದ್ರದೇವರು ಅದನ್ನು ನುಂಗ್ಲಿಕ್ಕೆ ಹೋಗಿ ಇಲ್ಲಿ ನಿಂತ್ಕೊಂಡ್ಬಿಡ್ತು. ವಿಷ ಜೀರ್ಣ ಆಗಿಲ್ಲ. ನೀಲಕಂಠ, ವಿಷಕಂಠ, ಶ್ರೀಕಂಠ, ಕ್ಷಿತಿಕಂಠ, ಒಂದೊಂದಲ್ಲ ಪಾಪ. ಅಲ್ಲ ಅದು ಅಷ್ಟೇ ಯಾಕೆ ಒಳಗೆ ಹೋಗಲಿಲ್ಲ? ಅದು ವಿಷ ಬಾಧಿಸ್ತು ಅಂತ ಇಬ್ಬರು ವ್ಯಾಖ್ಯಾನಕಾರರಿದ್ದಾರೆ. ಒಬ್ಬರು ಅದು ಒಳಗೆ ಯಾಕೆ ಹೋಗಲಿಲ್ಲ ಅಂದರೆ ಒಳಗೆ ಹೋಗೋಷ್ಟು ಇರಲೇ ಇಲ್ಲ, ಅದಕ್ಕೆ ಹೋಗಲಿಲ್ಲ ಅಂದರು. ಇನ್ನೊಬ್ಬರು ನುಂಗ್ಲಿಕ್ಕಾಗಲಿಲ್ಲ. ಈ ಕೆಲವೆಲ್ಲ ನುಂಗೋದು ಕಷ್ಟ, ಇಷ್ಟಿಷ್ಟುದ್ದ ಟ್ಯಾಬ್ಲೆಟ್ಸ್ ಇರುತ್ತದು, ಅದನ್ನು ಏಕಾಸಿ ತೊಗೋಬೇಕು, ತೊಗೊಳ್ಳೇಬೇಕು ದಿನ ಅಂತ. ಕೆಲವ್ರದ್ದೇನು ಟ್ಯಾಬ್ಲೆಟ್ ಮಾತ್ರ ತೊಗೋತೀವಿ, ನೀರು ತೊಗೊಮಲ್ಲ, ಉಪವಾಸ ಬಿಡಲ್ಲ. ನೀರಿಲ್ಲದೆ ಟ್ಯಾಬ್ಲೆಟ್ ನುಂಗೋತ ಕಷ್ಟ ಅದು. ಇಂಥ ಮಾತ್ರ ಅದು ನುಂಗಿದ್ದಾರೆ, ಇಲ್ಲಿ ನಿಂತ್ಕೊಂಡ್ಬಿಡ್ತು. ಹೀಗಂದರು, ಸೊಸೆಗೆ ಹೇಳಿದರು, ನಾ ಹೀಗಂದಾಗ ಎಲ್ಲರಿಗೂ ಫೋನ್ ಮಾಡಿಬಿಡು. ಸೊಸೆಗೆ ಗೊತ್ತಾಯ್ತು ಏಕಾಸಿ ಟ್ಯಾಬ್ಲೆಟ್ ಅಂಥೇಳಿ ಒಂದು ತಮಗೆ ನೀರು ತಂದು ಹಾಕಿದ್ಲು. ಪುನರ್ಜನ್ಮ ಕೊಟ್ಟೆಮ್ಮ. ಅವ್ರಂದ್ರು, ನಾ 10 ವರ್ಷದಿಂದ ಕೊಡ್ತಾ ಏನು ಮಾವಂದ್ರೆ ನೀವೇನು ಹೋಗಲ್ಲ ಬಿಡಲ್ಲ, ಬಾಯಿ ಮುಚ್ಚಿರಿ, ಪ್ರತಿ ಏಕಾಸಿ ಹೀಗೆ ಮಾಡ್ತೀರಿ ನೀವು ಅಂಥೇಳಿ. ಹಾಗಾಗಿ ರುದ್ರದೇವ್ರಿಗೆ ಇಲ್ಲೇ ನಿಂತೋಯ್ತು. ತಲೆನೋವು ಅಂತದು ನಿರ್ಣಯದಲ್ಲ ಅಂದರು. ಆದಮೇಲೆ ಹಾವು ಸುತ್ಕೊ ಅಂದರು. ಹಾವು ತಣ್ಣಗಿರತ್ತಂತೆ, ಸುತ್ಕೊಂಡವ್ರು ಗೊತ್ತಾ, ಕಚ್ಚಿಟ್ಬಿಟ್ರೆ ಗೋವಿಂದ. ಅದೊಂದು ಸುತ್ಕೊಂಡು ಯಾರು ದ್ವಿತೀಯ ಚಂದ್ರನ ಇಟ್ಕೊಂಡ್ರು, ಏನಾದರೂ ಆಗಲಿಲ್ಲ. ಕಡೆಗೆ ರಾಮ ಮಂತ್ರ ಜಪ ಮಾಡಿದ್ರಂತೆ. ಶಿವನು ಧನ್ಯನಾದ ಮೌನಿ ಯುವತಿ ಪಾವನೆ ಆದೇಳು, ರವಿಯ ಸುತನು ಪದವಿ ಪಡೆದ ಧ್ರುವನು ದಿವಿಜ ನೆನೆಸಿದ, ಶ್ರೀರಾಮನಾಮ ಜಪಿಸುವವಗೆ ಉಂಟೆ ಭವದ ಬಂಧನ. ರಾಮನಾಮ ಜಪ ರುದ್ರದೇವರೇ ಆಡಿದ ಮಾತಿದೆ. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜಾತೆ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ರುದ್ರದೇವರು ಹೇಳಿದ್ದಿದ್ದು ಪದ್ಮಪುರಾಣದಲ್ಲಿ ಬರುವ ಮಾತು, ಸತ್ಯಧರ್ಮರು ಬರೀತಾರೆ. ಇದಾದ ಮೇಲೆ ಮತ್ತೆ ಮತನ ಪ್ರಾರಂಭ ಆಗಿದೆ. ಮತನ ಪ್ರಾರಂಭ ಆಯಿತು. ಅಪ್ಸರಾ ಸ್ತ್ರೀಯರು ಬಂದರು. ಮೊದಲು ಐರಾವತ ಬಂತು, ಇದು ಬಂತು ಉಚ್ಚೈಸವಸ್ಸು ಬಲಿ ಬೇಕು ಅಂದ. ಆದಮೇಲೆ ಐರಾವತ ಬಂತು, ಅದು ಇಂದ್ರದೇವರು ಇಟ್ಟುಕೊಂಡ್ರು. ಅದ್ರ ಹಿಂದೆ ಒಂದೊಂದೇ ಬಂತು. ಪಾರಿಜಾತ ಬಂತು, ಸ್ವರ್ಗಕ್ಕೆ ಹೋಯ್ತು. ಚಂದ್ರ ಬಂದ, ಮೇಲೆ ಹೋದ ಸ್ವರ್ಗಕ್ಕೆ. ಅಪ್ಸರಾ ಸ್ತ್ರೀಯರು ಬಂದರು. ಅವ್ರ ಹಿಂದೆ ಮಹಾಲಕ್ಷ್ಮೀ ದೇವಿ ಬಂದ್ಯಾಳು. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ನಿಧಾನಕ್ಕೆ ಬಂದರೆ ಉಳಿತಾಳೆ. ಇಷ್ಟೆಲ್ಲ ಕಷ್ಟ ಆದಮೇಲೆ ಬಂದು ಸಡನ್ನಾಗಿ ಬಂದರೆ ಓಡೋಷ್ಟೋಗ್ತಾಳೆ. ಯಾವಾಗ ಮಹಾಲಕ್ಷ್ಮೀ ದೇವಿ ಬಂದು ಎಲ್ಲರೂ ನೋಡಿದ್ರಪ್ಪ, ಎಷ್ಟು ಚೆನ್ನಾಗಿದ್ದಾಳೆ ಇವಳು, ಯಾರನ್ನು ಮದುವೆ ಆಗ್ತಾಳೋ ಏನೋ, ಟೈಮ್ ಪ್ಲೀಸ್, ಈ ಕಡಿಯೋದು ಸ್ಟಾಪ್. ದೈತ್ಯರೊಂದು ಸಾಲು, ದೇವತೆಗಳು ಒಂದು ಸಾಲು ಮಾಲೆ ಹಿಡ್ಕೊಂಬಂದ್ಯಾಳು. ಒಬ್ಬೊಬ್ಬರು ಒಂದೊಂದು ಹಾಕಿದ್ರು. ನಾಗಗಳೆಲ್ಲ ಕುಂಡಲವನ್ನು ಹಾಕಿದ್ರು, ಕಮಲವನ್ನು ಕೊಟ್ಟರು. ನಮ್ಮ ಬ್ರಹ್ಮದೇವರು ಸರಸ್ವತಿ ಸೀರೆಯನ್ನು ಕೊಟ್ಟು ವರ್ಣದೇವರ ಅಲಂಕಾರ ಮಾಡಿ ಕರ್ಕೊಂಬಂದರು. ಸ್ವಯಂವರ ಅಂದರೆ ಯಾರಿಗೆ ಬೇಕೋ ಅವ್ರಿಗೆ ಮಾಲೆ ಹಾಕೋದು ಅಷ್ಟೇ. ಇವನು ಬೇಡ, ಇವನು ಬೇಡ, ಇವನು ಬೇಡ ಅದನ್ನು ಹೇಳೋದೇನು ರೀ? ಅಂಗಡಿಗೆ ಹೋದಾಗ ನಮಗೇನು ಬೇಕೋ ಅದನ್ನು ಹೇಳಬೇಕು. ಬೇಡದೇ ಇರೋದು ಒಂದು ಲಿಸ್ಟ್ ತೊಗೊಂಡೋಗೋದು. ಅಕ್ಕಿ ಬೇಡವೇ ಬೇಡ, ಸಕ್ಕರೆ ನಮಗೆ ಇದೆ, ಎಣ್ಣೆ ಕೊಲೆಸ್ಟ್ರಾಲು. ಕಡೆಗೆ ಅವನು ಅಂದ ಏನು ಬೇಕು ಅದು. ಇನ್ನೂ ಕೆಲವರಂತೂ ನೋಡು 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 ಅಲ್ಲಿ 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 ಮೇಲೆ ಮೇಲೆ 3ನೇ ರೋ
ಎರಡನೇ ಡಬ್ಬ ಅದು ಬೇಡ. ಅವನಂದ ಏಣಿ ಹಾಕ್ಕೊಂಡು ಹಚ್ಚಿ ಬೇಡ ಅಂದ್ರಲ್ಲಮ್ಮ, ನಮಗೇನು ಬೇಡ ಅದನ್ನು ಕರೆಕ್ಟಾಗಿ ನಾವು ಹೇಳೋದಪ್ಪ ಅಂದರು. ಕಡೆ ನಿಮ್ಗೇನು ಬೇಕು ಅಂದರೆ ಹಿಂದೆ ಬರೆದಿದ್ರು 25 ಗ್ರಾಮ್ ಕಾಫಿ ಪುಡಿ ಅಂತ. ಅಂಗಡಿ ಅವನಂದ ಅವ್ರ ಕಾಫಿನೇ ಕೊಡಿ ಅಂಥೇಳಿ 25 ಗ್ರಾಮ್ ಎಲ್ಲಿ ಕೊಡೋದು, ನಿಂಗೆ ಏನು ಬೇಕೋ ಅದನ್ನು ತೊಗೊಳೋದು ಬಿಟ್ಟು ಲಕ್ಷ್ಮೀದೇವಿ ಇವನು ಬೇಡ ಇವನು ಬೇಡ ಇವನು ಬೇಡ ಇವನು ಬೇಡ. ಯಾಕೆ ಬೇಡ? ಆಮೇಲೆ ನೀವು ಅಂತೀರಿ ನಮ್ಮಲ್ಲಿ ಏನು ಕಮ್ಮಿ ಅಂತ, ಅದಕ್ಕೆ ನಿಮ್ಮ ಹಣೆ ಬರ ಈಗೇ ಹೇಳ್ತೀನಿ ಅಂತ. ಹೆಸರು ಹೇಳದೆ ಬೈದೆ ಹೇಳ್ರಿ ಮುದ್ದಾಗೆ. ಕೆಲವರು ಹಾಗೆ ಹೆಸರು ಹೇಳದೆ ಬೈತಾರೆ. ಇಬ್ಬರು ಆಟೋದಲ್ಲಿ ಕೂತಿದ್ವಿ, ಒಬ್ಬ ಆಚಾರ ಇದ್ದಾರೆ, ಅವ್ರ ಹೆಸರು ಬೇಡ ಅಂತ ಬೈದರು. ಹೋಗಲಿ ಬಿಡ್ರಿ, ಯಾಕಂತೀರ ಆಚಾರನ. ಆಮೇಲೆ ಪಾಪ ಈ ಆಚಾರ ಹೇಳಿದ್ಬಿಟ್ರು, ಆಟೋ ಮುಂದೆ ಹೋಯ್ತು. ಚೂರು ವಿಚಾರ ಮಾಡಿದ್ರು, ನೋಡಿದ್ರೆ ಅವ್ರನ್ನೇ ಉಗಿದಿದ್ದು, ಆದರೆ ಫೋನ್ ನಂಬರ್ ಇಲ್ಲ, ಆಟೋ ಹೊಟ್ಟೋಗಿತ್ತು. ಕೆಲವಾರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ, ಜ್ವಲಿಸುವ ಕೋಪಾದಿ ಶಾಪವ ಕೊಡುವರು ಲಲನೆಯ ನಿವರು ಒಲಿಸುವರೆ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನಾದಿ ನಾಚಿ ಮಹಾಲಕ್ಷ್ಮಿ, ತನ್ನ ಮಾದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನಂತ ದೋಷಗಳೆಣಿಸಿದಾಳೆ. ಮಕ್ಕಳ ದೋಷ ಹೇಳೋದೇನೋ ಅವರೇ ಅಪ್ಲೈ ಮಾಡ್ಕೊಳ್ರಿ ಅಂತ. ಅದೇನಾಗಿತ್ತು, ಮೊದಲು ನಿಂತವರೇ ದೂರ್ವಾಸರು ಮತ್ತು ಭೃಗು ಋಷಿಗಳು. ಅವ್ರಿಗೆ ಮಾನೆ ಹಾಕಬೇಕು ಅಂಥೇಳಿ ಅಂದ್ಕೊಂಡಾಗ ಕೇಳಿದ್ರು, ಅಪ್ಪ ಇವ್ರದ್ದೇನು ಕ್ವಾಲಿಫಿಕೇಷನ್? ಮಹಾ ತಪಸ್ವಿಗಳಮ್ಮ. ಹಾಂ ಪಟ್ ಅಂದರೆ ಸೈಟು, ಹೂಂ ಪಟ್ ಅಂದರೆ ವಿಮಾನ, ಹಾಂ ಪಟ್ ಅಂದರೆ ಮನೆ, ಎಲ್ಲ ಪಟ್ 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 ಅಂತ. ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಏನು? ಇಬ್ಬರು ಕೋಪದಲ್ಲಿ PhD ಮಾಡ್ಯಾರೆ. ದಯಮಾಡಿ ಬೇಡ ಅಂದು. ಗಂಡಂಗೆ ಕೋಪ ಇದ್ದರೆ ತುಂಬ ಕಷ್ಟ. ಅದನ್ನೇ ಕೆಲವಾರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದಾರೇನು ಫಲವಿಲ್ಲ, ಜ್ವಲಿಸುವ ಕೋಪದಿ. ತುಂಬ ಕೋಪ ಇತ್ತು ಅಂದರೆ ಸಂಸಾರ ಮಾಡೋದೇ ಕಷ್ಟ ರೀ. ಹಿಂದೆಲ್ಲ ಇರೋದು ಈಗೆಲ್ಲ ಇಲ್ಲ ಅಂದ್ಕೊಳ್ರಿ. ಈಗ ಸೆಕೆಂಡ್ ಇನ್ನಿಂಗ್ ಶುರು ಆಗಿದೆ. ಹಿಂದೆಲ್ಲ ಇರೋದು ಏನು ಬೈಯೋರು, ಬೈದು ಬೊಕ್ಕೆ ಗಂಡ ಅಂದರೆ ಬೈಯೋದು ಅಂತಾನೆ ಇತ್ತಂತೆ. ಬೈದು ಸಣ್ಣ ಪುಟ್ಟದ್ದಕ್ಕೆಲ್ಲ. ಕೆಲವು ಮನೆ ದಿನ ಜಗಳ ಆಡೋರು, ಅದು ಏನು ಕರ್ಮಾನೋ ಏನೋ, ಮಕ್ಕಳನ್ನ ಮೀಡಿಯೇಟ್ರ್ ಮಾಡ್ಕೊಂಬಿಡೋರು. ಆ ಮಗು ಮನೇಲಿ ಇರಲೇ ಇಲ್ಲ, ಸ್ಕೂಲ್ಗೆ ಹೊಟ್ಟೋಗಿರೋದು. ಇಂಡೈರೆಕ್ಟ್ ಸ್ಪೀಚಲ್ಲಿ ಹೆಂಡತಿನ ಕೇಳೋದು, ನಿಮ್ಮಮ್ಮ ಕೂಳು ಕುಚ್ಚಿದಾಳ ಕೇಳು, ಅಡುಗೆ ಆಗಿದೆಯಾ ಕೇಳು ಅನ್ನೋ ಸೌಂದರ್ಯ ಇದು. ಮತ್ತು ಅದಕ್ಕೆ ಹಾಗೆ ಉತ್ತರ ಕೊಡೋಳು, ನಿಮ್ಮಪ್ಪಂಗೆ ತಟ್ಟೆ ಬಡ್ಕೋಬೇಕಂತೆ ಅಂತ ಹೇಳು, ಅನ್ನ ಹುಯ್ತೀನಿ. ಮತ್ತು ನೀ ಹಾಕಿ ಹೇಳಿದ್ರೆ ಅವಳೇನು ಉತ್ತರ ಕೊಡಬೇಕು? ನಿಮ್ಮಪ್ಪಂಗೆ ಹೇಳು, ನಿಮ್ಮ ಅಮ್ಮಂಗೆ ಹೇಳು, ಅನ್ನ ತಟ್ಟೆ ಬಡ್ಕೊಂಡು ಏನಂತೆ ಬೇಗ ಹುಯ್ಬೇಕಂತೆ, ಅದು ಆಗಿದಂತೆ 6ವರೆಗೂ ಕುಕ್ಕರ್ ಬಡಿಬೇಕಂತೆ ಅಂತ ಬೊಗಳು. ಎಷ್ಟು ಸಲ ಅದು. ಕಡೆಗೆ ಇವನು ಕೇಳೋನು, ಆಫೀಸಿಂದ ಬಂದ ಮೇಲೆ ಏನು ಮಾಡಬೇಕಂತೆ ಅಂತ ಕೇಳೋ. ಫ್ಲಾಸ್ಕಲ್ಲಿ ಕಾಫಿ ಇಟ್ಟಿರ್ತೀನಿ, ಅದನ್ನು ಕುಡಿದು ಫ್ಲಾಸ್ಕನ್ನು ತೊಳೆದು ಇಡಬೇಕಂತೆ. ಈ ತರಹದ ಮಾತು. ಯಾರ ಮನೆಯಲ್ಲಿ ಲಕ್ಷ್ಮೀದೇವಿ ಇರಬೇಕು ಅಂದರೆ ಜಗಳ ಇರಬಾರ್ದಂತೆ. ಯತ್ರ ನಾರ್ಯಸ್ತು ಪೂಜ್ಯಂತೆ. ಅದು ಪರಸ್ಪರ ಕೋಆಪ್ರೇಷನ್ನು ಬೇಕು. ಬೈಯೋದು ಗೀಯೋದು ಇವರೂ ಮಾಡಬಾರ್ದು, ಅವರೂ ಬೈಬಾರ್ದು. ಸ್ತ್ರೀಯರು ಕಣ್ಣೀರು ಹಾಕಿದ್ರೆ ಆ ಮನೇಲಿ ಇರಲ್ಲ ಅಂತ. ಆದರೆ ಸುಮ್ಮನೆ ಕಣ್ಣೀರು ಹಾಕಬಾರ್ದು. ಒಂದು ಇದು ಕಾಫಿ ಮಾಡಿಕೊಡು ಅಂದರೆ ಆಯಿತು ಬಿಡ್ರಿ ಅಂತ ಅಳ್ತಾ ಹೊಟ್ಟೋಬಾರ್ದು. ಏನೋ ತುಂಬ ತೊಂದರೆ ಕೊಟ್ಟು ಹೊಡೆದು ಬಡದು ಪಾಪ ಅವನಿಗೆ ಏನೇನೋ ಹಠ ಚಟ ಎಲ್ಲ ಇದ್ದು ಮನೆಗೇನೂ ಸಂಪಾದನೆ ಮಾಡದೆ ಹೊಟ್ಟೆ ಒರೆಸಿದ್ರೆ ಆಗ ಅಳಬೇಕು. ಕಾಫಿಗೆ ಹೋಗಲಿ ಬಿಡ್ರಿ ನನ್ನ ಕರ್ಮ ಅಂಥೇಳಿ ಕಾಫಿಗೆ ಇಷ್ಟು ಅಳೋದಾ? ಅದನ್ನೆಲ್ಲ ಅಳ್ಬಾರ್ದು. ಏನೋ ತುಂಬ ತೊಂದರೆ ಆಗಿದ್ದರೆ ಅಳಬೇಕು. ಇದು ಒಂದಿದೆ. ಅಂತೂ ಮನೆಯಲ್ಲಿ ಜಗಳ ಇರಬಾರ್ದು. ಹಿಂದೆಲ್ಲ ಹೀಗಿರೋದು, ಈಗ ಹಾಗೆಲ್ಲ ಇಲ್ಲ ಅಂದ್ಕೊಳ್ರಿ. ಅಂತೂ ಬೇಡ ಅಂದು. ಯಾಕೆ? ತಪಸ್ಸೇನಾಗತ್ತೆ? ಕೋಪದಿಂದ ತಪಸ್ಸೆಲ್ಲ ಹಾಳಾಗ್ಬಿಡತ್ತಂತ್ರಿ, ಪುಣ್ಯ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೆ ಬೇಡ. ಸರಿ, ಅವ್ರು ಬೇಡಮ್ಮ. ಯಮಧರ್ಮರಾಜನ ಮದುವೆ ಆಗ್ಬೋದಲ್ಲ, ಅವ್ನು ಸುಮ್ಮನೆ ಬೈಯಲ್ಲ. ಏನು ತಪ್ಪು ಮಾಡಿರ್ತೀವೋ ಅಷ್ಟೇ ಬೈತಾನೆ. ಬೇಡಪ್ಪ, ಅವನು ಕಷ್ಟ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ, ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸು. ಎಲ್ಲರನ್ನೂ ಹೊಡಿತಾನೆ. ನಮ್ಮನೆಗೆ ಹೇಳ್ಕೊಂಬಂದು ಯಾರ ನಮ್ಗೆ ಅರ್ಶನ ಕುಂಕುಮಕ್ಕೆ ಹೇಳ್ಬೇಕಾದ್ರೆ ದಯಮಾಡಿ ನೀವು ನಿಮ್ಮ ಯಜಮಾನ್ರ ಜೊತೆ ಬರಬೇಡ್ರಿ, ಬೇಕಾದ್ರೆ ಓಲಾ ಮಾಡ್ಕೊಂಬಂದುಬಿಡ್ರಿ, ನಾವೇ ಟು ಆ್ಯಂಡ್ ಫ್ರೋ ಕೊಡ್ತೀವಿ. ಯಾಕೆಂದ್ರೆ ಅವ್ರು ಬಂದರೆ ನಮಗೆ ಎದೆ ಹೊಡಿಯತ್ತೆ ಅಂಥೇಳಿ. ಹಾಗಾಗಿ ಓಣದ ಮೇಲೆ ಯಮಧರ್ಮರಾಜ ಮನೆಗೆ ಬಂದರೆ ಗತಿ ಏನದು? ಬೇಡ ಅಂದು. ಹೋಗಲಿ, ಸೂರ್ಯಚಂದ್ರನ ಆಗ್ಬೋದಲ್ಲ? ಬೇಡಪ್ಪ. 24 hours ಗಂಡನ ಜೊತೆ ಇರೋ ಹಾಗೆ ಇಲ್ಲ. ಒಬ್ಬನಿಗೆ ಪರ್ಮನೆಂಟ್ ಡೇ ಶಿಫ್ಟು, ಇನ್ನೋ ಪರ್ಮನೆಂಟ್ ನೈಟ್ ಶಿಫ್ಟು. ಹಾಗಾಗಿ ಅವನು ಬೇಡ. ಹೀಗಾಗಿ ಅವನು ಬೇಡ, ಇವನು ಬೇಡ, ಇವನು ಬೇಡ. ನಿಂಗೆ ಯಾರು ಬೇಕು ಹೇಳೋ? ನನ್ನ ಗಂಡ ಆಗೋನು ಹೀಗಿರಬೇಕು. ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥವ ಒರೆದು ನೋಡಲು ನರಹರಿಯ ನಿರನಿಷ್ಠೋ ನಿರವದ್ಯ. ಯಾವ ದೋಷವೂ ಇರಬಾರ್ದು, ಯಾವ ತರಹದ ಛೇದಭೇದಾದಿಗಳಿರಬಾರ್ದು. ಅಂಥವು ನನ್ನ ಗಂಡ ಆಗಬೇಕು. ಸಾವೇ ಇರಬಾರ್ದು. ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ಒಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರೆನ್ನ ಭಜಿಸುವರೆ. ನಿತ್ಯ ಮುತ್ತೈದೆ ಆಗಬೇಕು. ಅಂಥವನು ಯಾರಿದ್ದಾನೆ? ಅವಳು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ಲಂತ ಲಕ್ಷ್ಮೀದೇವಿ. ನಾನು ಯಾರಿಗೆ ಬೇಡ ಕೈ ಎತ್ತರಿ,
ಯಾರು ಕೈ ಎತ್ತಲಿಲ್ಲ. ಲಕ್ಷ್ಮೀದೇವಿ ಯಾರಿಗೂ ಬೇಡ, ಎಲ್ಲರಿಗೂ ಅವಳು ಕೃಪಾ ಕಟಾಕ್ಷ ಬೇಕು. ಬ್ರಹ್ಮೇಶ ಚಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದ್ ಅಪಾಂಗಲೇಶಮಾಶ್ರಿತ್ಯ. ಅವಳ ಕುಡಿನೋಟ ಬಿದ್ದರೇನೆ ಇವರಿಗೆಲ್ಲ ತಾಕತ್ತು ಬರೋದು. ನಾ ಯಾರಿಗೂ ಬೇಡ, ಯಾರು ಕೈ ಎತ್ತಲಿಲ್ಲ. ದೇವರು ಮಾತ್ರ ಕೈ ಎತ್ತದ, ನೂವು ನಾಲ್ಕು ಒದ್ದು ಅಂತ. ಅಂಟೆ ನೂವು ನಾಲ್ಕು ಕಾವಾಲಿ ಅಂದವಳು. ನೀನು ನಂಗೆ ಬೇಡ ಅಂದರೆ ನಂಗೆ ನೀನು ಬೇಕು ಅಂಥೇಳಿ ಮಾಲೆಯನ್ನು ಹಾಕೋ ಕಾಲಕ್ಕೆ ಲಕ್ಷ್ಮೀನಾರಾಯಣ ವಿವಾಹ ಆಯ್ತು. ವಾದರಾಜ ಸ್ವಾಮಿಗಳಂತಾರೆ, ಅದು ಅಮೃತ ಅಲ್ರಪ್ಪ, ಪರಮಾತ್ಮನ ಮದುವೆ ಆಗಿದ್ದಕ್ಕೆ ಐಸ್ ಕ್ರೀಮ್ ಪಾರ್ಟಿ ಅಂತ ದೇವತೆಗಳಿಗೆ. ಮಾವನ ಮನೆಯಲ್ಲಿ ದೇವರಿಗೆ ಔತಣವರ ದಾನವರು ಕೆಡಿಸದೆ ಬಿಡರೆಂದು ನಮ್ಮ ಮಾವನ ಮನೆಯಲ್ಲಿ ರಾತ್ರಿ ಆ ಔತಣದ ಇದೆ, ಅದನ್ನೆಲ್ಲ ಈ ದಾನವರು ಹಾಳು ಮಾಡ್ತಾರೆ, ಅದಕ್ಕೆ ದೇವಸ್ತ್ರೀ ವೇಷವ ಧರಿಸಿದ ಅಂತ. ಮೋಹಿನಿ ವೇಷ ಯಾಕೆ ಹಾಕೊಂಡ್ಬಂದಿದ್ದು ಅಂದರೆ ರಿಸೆಪ್ಷನ್ ಚೆನ್ನಾಗಿ ನಡೀಲಿ ಅಂತ. ಆಯಿತು, ಲಕ್ಷ್ಮೀನಾರಾಯಣ ವಿವಾಹ ಆಯಿತು. ಮತ್ತೆ ಸಮುದ್ರ ಮಥನ ದೇವರೇ ಮಾಡಿದ. ಧನ್ವಂತರಿ ರೂಪದಿಂದ ದೇವರು ಬಂದ. ಒಂದು ಕೈಯಲ್ಲಿ ಕಳಶ, ಇನ್ನೊಂದು ಕೈಯಲ್ಲಿ ಇನ್ನೊಂದು ಕಳಶ ಅಂದರು. ಅದೇನದು ಎರಡು ಕಲಶ? ಒಂದು ಅಮೃತದ್ದು, ಇನ್ನೊಂದು ಬಡಸೋ ಸೌಟು ಅಂದರು. ಕಲಶ ಕಲಶ ಪಾಣಿ ಅಂತ ವಿಜಯರಾಯರಂತಾರೆ, ತಾತ್ಪರ್ಯದಲ್ಲಿ ಆಚಾರ ಅಂದರು. ಡೈರೆಕ್ಟಾಗಿ ಪಾತ್ರೆಯಿಂದ ಎಂದೂ ಹಾಕಬಾರ್ದು. ಹಾಕಿದ್ರೆ ಅಷ್ಟು ಅವರೇ ತಿನ್ನಬೇಕು, ಉಚ್ಚಿಷ್ಟ ಅದು. ಒಬ್ಬರಿಗೆ ಹಾಕಿದ್ದು ಉಚ್ಚಿಷ್ಟ, ಏನೋ ಸೌಟು ಗಿೌಟು ಅಡ್ಡಿ ಇಲ್ಲ, ಸಾವಿರಾರು ಜನ ಇದ್ದಾಗ ಅಡ್ಡಿ ಇಲ್ಲ. ನಮ್ಮ ಮನೆಯಲ್ಲೂ ಡೈರೆಕ್ಟಾಗಿ ಹಾಲಿನ ಪಾತ್ರೆಯಿಂದಾನೇ ತಂದು ಹಾಕೋದು, ಮೊಸರಿನ ಪಾತ್ರೆಯಿಂದ ಸಿಡಿಲೂಬಹುದು, ಸೂಕ್ಷ್ಮವಾದದ್ದು ಕಾಣೋದಿಲ್ಲ. ಪಾತ್ರೆಯಿಂದಲೇ ಹಾಕಬೇಕು ಡೈರೆಕ್ಟಾಗಿ. ಅದರಿಂದ ಹಾಕಿದ್ರೆ ಅದು ಉಚ್ಚಿಷ್ಟ, ಅವನ ಎಂಜಲು ತಿಂದಂತೆ. ಅವ್ರ ಎಂಜಲು ಹಾಳಾಗಿ ಹೋಗ್ಲಿರಿ, ನಾವು ಲೋಟ ಇಟ್ಕೊಳ್ಳೋದೆ ಆ ಪಾನ ಮಾಡಿ ಉಳಿಸಿದ್ರೆ ನಮ್ಮ ಎಂಜಲು ನಾವೇ ತಿನ್ನಬಾರ್ದು ಅಂತಿದೆ ಶಾಸ್ತ್ರ. ತುಂಬ ನಿಯಮ ಇದೆ, ಎಷ್ಟೋ ತಿಳಿದಿಲ್ಲ, ಸುಖವಾಗಿದ್ದೀವಿ ನಾವು. ಆದಷ್ಟು ಪಾತ್ರೆಯಿಂದ ಹಾಕಬಾರ್ದು. ಅಲ್ಲ, ತಿಳ್ಕೋಬೇಕು, ತಿಳಿದೇ ಇರೋದು ತಪ್ಪದು. ಯಮಧರ್ಮರಾಯ ತಿಳಿದೇ ಇದ್ದಕ್ಕೆ 2 ಏಟು ಎಕ್ಸ್ಟ್ರಾ ಕೊಡ್ತಾನೆ. ಪಾತ್ರೆಯಿಂದ ಎಂದು ಹಾಕಬಾರ್ದು, ಅದಕ್ಕೆ ಬಡಿಸುವ ಪದಾರ್ಥ. ಅಮೃತ ಕಾಲದಲ್ಲಿ ಇದನ್ನು ಹೇಳೋ ಅನಿವಾರ್ಯತೆ ಇರಲಿಲ್ಲ. ಆಚಾರ್ಯರಂದರು ಬಡಿಸೋ ಪಾತ್ರೆ ಅಂತಾನೆ ಬರೆದ್ಯಾರು. ಆದಮೇಲೆ ಕಲಶ ಅಮೃತದ್ದು ಬಂತು, ಇನ್ನೇನು ಬಂತು ಅನ್ನೋದಲ್ಲಿ ದೈತ್ಯರು ಕಿತ್ಕೊಂಡು ಓಡಾಟೋದು. ಪಾಪ ದೇವತೆಗಳ ಮುಖ ಇಟ್ಟಾಗೋಯ್ತು. ಯಾಕ್ರೋ ಸ್ವಾಮಿ, ಅಮೃತ ಅಲ್ಲೋ, ತಂಬಿಗೇನೂ ನೋಡ್ಲಿಕ್ಕಾಗಲ್ಲ, ನಮ್ಮ ಕೈಗೆ ಚಂಬೆ ಸಿಕ್ಬಿಡ್ತು. ದೇವ್ರೆ, ನಾನಿದ್ದೀನಿ, ನೀನಿದೆಯಪ್ಪ, ನಮ್ಗೆ ಅಮೃತ ಬೇಕು, ನಿಮ್ಗೆ ಯಾಕೆಲ್ಲ ಮಾಡಿಸ್ತೀನಿ. ಮಧ್ವಾಚಾರ್ಯರಂದರು, ಅಲ್ರಿ ದೇವರು ಅಂತೀರಿ, ಒಂದು ತಮಗೆ ಗಟ್ಟಿಯಾಗಿ ಇಟ್ಕೊಳ್ಲಿಕ್ಕಾಗಲ್ಲ, ಏನು ದೇವರೋ ಏನೋ ಅಪ್ಪ, ಹಾಗೆಲ್ಲ ತಿಳ್ಕೊಬೇಡ್ರಿ. ತೇಷಾಂ ಸತ್ಯ ಚಾಲನಾರ್ಥಂ, ಅವರಿಗೆ ಅಮೃತ ಕೊಡಬಾರ್ದು ದೈತ್ಯರಿಗೆ. ಒಂದು ವೇಳೆ ಕೊಡದೇ ಇದ್ದರೆ ದೇವರ ಮೇಲೆ ದೊಡ್ಡ ಆರೋಪ ಬಂದಿರೋದು. ಏನು? ಇಬ್ಬರೂ ಸಮಾನವಾದ ಪ್ರಯತ್ನ ಮಾಡಿದಾಗ ಹಂಚೋ ದೇವರು ಮೋಸ ಮಾಡ್ದ, ದೇವರು ಸರಿ ಇಲ್ಲ ಅಂತ. ಹಾಗೆ ಕಾವೇರಿ ಟ್ರಿಬ್ಯುನಲ್ಗೆ ಹೊಟ್ಟೋಗಿರೋರು, ಹಂಚೋರು ಸರಿಗೆ ಹಂಚಿಲ್ಲ ಅಂತ. ಈಗ ದೇವರು ಏನು ಮಾಡೋನು? ಮತ್ತು ನಮ್ಮ ನಾರಾಯಣರಾಯರು ಬರಬೇಕಾಗಿತ್ತು ಅದಕ್ಕೆ. ಈಗೇನು ಮಾಡಿದ್ರು? ಅವರು ತಪ್ಪಲ್ಲ, ದೇವರು ತಪ್ಪಲ್ಲ, ಇವ್ರದೇ ತಪ್ಪು. ಯಾಕೆ? ದೇವರ ಕೈಯಲ್ಲಿದ್ದದ್ದನ್ನು ಕಿತ್ಕೊಂಡು ಹೋಗಿದ್ದಕ್ಕೆ ನಿಮಗೆ ನಾಮ ಹಾಕದೆ ಅಂತ. ದೇವರು ತನ್ನ ಮೇಲೆ ಅಪರಾಧ ಬರಬಾರ್ದು ಅಂತ ಕಿತ್ಕೊಂಡಿದ್ದ. ದೇವರಿಗೇನ್ರಿ ಆ ಅಮೃತ ಜಗತ್ತನ್ನೇ ಹಿಡಿದವನಿಗೆ. ಇದು ಆಚಾರ್ಯರು ಕೊಡುವಂತಹ ಉತ್ತರ. ಅಮೃತ ತೊಗೊಂಡು ಹೊಟ್ಟೋದು. ಪಾಪ ದೇವತೆಗಳೆಲ್ಲ ಹೀಗಿದೆ, ಅಷ್ಟರಲ್ಲೇ ಮೋಹಿನಿ ವೇಷ ಹಾಕೊಂಡ್ಬಂದ್ಬಿಟ್ಟ ದೇವರು. ಏನು ರೂಪ ರೀ ದೇವರದು, ಅದ್ಭುತವಾದ ರೂಪ ಅದು. ಲಕ್ಷ್ಮೀದೇವಿ ನೋಡಿ ನಾಚಿಕೊಂಡ್ಲಂತೆ. ತನ್ನ ಸೌಂದರ್ಯದಿಂದ ಅನ್ನಂತ ಮಡಿಯಾದ ಲಾವಣ್ಯಾದಿ ಮೆರವ ಹರಿಯ ಕಂಡು ದೇವರ ಸೌಂದರ್ಯವನ್ನು ನೋಡಿ ಲಕ್ಷ್ಮೀದೇವಿ ಅಂದ್ಕೊಂಡು, ನಾನೇ ಚಂದ ಅಂದ್ಕೊಂಡ್ರೆ ನನ್ನ ಮುಂದೆ, ನಮ್ಮ ಯಜಮಾನ್ರ ಮುಂದೆ ನಾನು ಬಿಲ್ಡಿಂಗ್ ಮುಂದೆ ಕಟ್ಟೋ ಬೊಂಬೆ ಇದ್ದಾಗಿದ್ದೇನೆ, ಎಷ್ಟು ಚೆನ್ನಾಗಿದ್ದಾರೆ ಇವರು, ಏನು ಸೌಂದರ್ಯ ಅದು. ಎಲ್ಲ ದೈತ್ಯರು ನೋಡಿದ್ರು, ಅಮ್ಮ ಎಷ್ಟು ಮುದ್ದಾಗಿದೆಯೇ, ನೀ ಯಾವ ಆಚಾರ ಮಗಳು, ಇಷ್ಟು ದಿನ ನೋಡೇ ಇಲ್ಲ. ದೇವರಂದ, ನಾನು ರಿಲೀಸ್ ಆಗಿದ್ದೆ ಇವತ್ತು ಅಣ್ಣ, ಅದಕ್ಕೆ ಇವತ್ತೇ ನೋಡ್ತಾ ಇರೋದು. ಅದಕ್ಕೆ ಇಷ್ಟು ಮುದ್ದಾಗಿದೆ. ಹೆಂಡೀರ ನಾಳುವಳು ಈ ಕನ್ನಿಕೆ, ಒಬ್ಬ ಗಂಡಸಿಲ್ಲದ ಈ ಕನ್ನಿಕೆ, ನಮಗೆ ನೀನೇ ಅಮೃತ ಬಡಿಸ್ತೀಯ. ದೇವರಂತೂ ಒಂದೆರಡು ಮಾತು ಹೇಳಿಬಿಟ್ಟ. ನೋಡ್ರಿ, ತುಂಬ ರೂಪ ಇದ್ದವ್ರು ನಂಬೇಡ್ರಿ, ತುಂಬ ರೂಪ ಇದ್ದವರು ಮೋಸ ಮಾಡ್ತಾರೆ, ನಾನು ಮೋಸ ಮಾಡ್ತೀನಿ ನೋಡು, ಅದೇ ಪ್ರಾಮಾಣಿಕರ ಲಕ್ಷಣ. ನಿಮ್ಮ ಹಣೆ ಬರ, ನಾ ಹೇಳೋದು ಹೇಳಿಬಿಟ್ಟೆ. ಆಮೇಲೆ ದೇವ್ರು ಹೇಳಿದ್ರೆ ನಾವು ಹೀಗೆ ಮಾಡ್ತಾಯಿದ್ವಿ ಹಾಗೆ ಮಾಡ್ತಾಯಿದ್ವಿ ಅನ್ನೋ ಹಾಗಿಲ್ಲ. ದೇವತೆಗಳದೊಂದು ಸಾಲು, ದೈತ್ಯರದೊಂದು ಸಾಲು. ಅಮೃತವನ್ನು ದೇವರು ಬಡಿಸೋದು ಧನ್ವಂತರಿ ಮೋಹಿನಿ ರೂಪದಿಂದ. ದೈತ್ಯರಿಗಂದ, ನೀವೆಲ್ಲ ಈ ಕಣ್ಣು ಬಿಟ್ಟಿದ್ರೆ ನಂಗೆ ನಾಚಿಕೆ ಆಗತ್ತೆ. ಏನು ಮಾಡೋಣಮ್ಮ, ಕಣ್ಣು ಮುಚ್ಕೊಂಡಿರ್ರಿ, ನಾನು ಗೋವಿಂದ ಅಂದಮೇಲೆ ಬೇಕಾದ್ರೆ ಕಣ್ಣು ಬಿಡ್ರಿ, ಹಾಗೆ ಆಗಲಿ ಅಂತ ಕಣ್ಣು ಮುಚ್ಚಾರು. ದೇವತೆಗಳಿಗೆಲ್ಲ ಹೇಳ್ದ, ಮೆತ್ತಗೆ ಗೋವಿಂದ ಅಂತೀನಿ, ಚೌಕಿ ಪಂಕ್ತಿ ಗೋವಿಂದ ಅಂದ ಹಾಗೆ ಸಾರ್ವಜನಿಕರದ ಗೋವಿಂದ, ಆಮೇಲೆ ಅಮೃತ ಗೋವಿಂದ ಆದಮೇಲೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತೀನಿ. ನೀವು ದೇವತೆಗಳಿಗಂದ, ಬಡಿಸ್ದಾಗ ಶಬ್ದ ಮಾಡದೆ ತಿನ್ರಿ, ಎದುರಿಗಿದ್ದವ್ರು ಗೊತ್ತಾಗಬಾರ್ದು. ಕೆಲವರು ಸಿಕ್ಕಾಪಟ್ಟೆ ಶಬ್ದ ಮಾಡ್ತಾರಪ್ಪ. ಆ ವ್ರತ ಮುಗಿದ ದ್ವಾದಶಿ ಸಾರು ತಗೋತಾರೆ,
ಏನು ಶಬ್ದ, ಏನು ಶಬ್ದ. ಪಕ್ಕದ ಮನೆಯವ್ರು ಬಂದಂದರು, ಸಂಪಲ್ಲಿ ನೀರು ಮುಗಿದಿರಬೇಕು, ಅದೇನೋ ಮೋಟ್ರು ಸೊರ್ರಂತ ಇತ್ತು. ಸಂಪಲ್ ಅಲ್ಲಮ್ಮ, ಪಂಚಿತ್ರೆಯಲ್ಲಿ ಸಾರು ಮುಗೀತಾ ಇರೋದು, ನಮ್ಮ ಮನೆಯವ್ರು ತಗೋದು. ಏನು ಸೊರ್ರ ಅಂಥೇಳಿ ಆ ಶಬ್ದ ಮಾಡಬಾರ್ದು. ಹಾಗಾಗಿ ಶಬ್ದ ಮಾಡಬೇಡ್ರಿ ಅಂದ. ಆಯ್ತು ಅಂಥೇಳಿ ಅಮೃತ ಬಡಿಸ್ತಾ ಇವರೆಲ್ಲ ತಗೋತಿಯಾರೆ. ರಾಹು ನೋಡ್ದ, ಏನಿದು ಐಟಮ್ ಇರೋದು ಒಂದೇ, ಏನೋ ಅಧಿಕ ಮಾಸ 33 ಐಟಮ್ ಇದ್ದರು, ಬಡಿಸೋದು ಜನ ಇಲ್ಲ ಅಂದರೆ ಸರಿ. ಒಂದು ಐಟಮ್ ಬಡಿಸಿ ಗೋವಿಂದ ಅನ್ಲಿಕ್ಕೆ ಇಷ್ಟೊತ್ತಾಂದು ಮೆತ್ತ ಕಣ್ಣು ತೆಗೆದು ನೋಡ್ದ, ಆ ಎದುರು ಪಂಕ್ತಿಯಲ್ಲಿ ತಿಂದಾಕ್ಬಿಡ್ತಾರೆ. ತಕ್ಷಣ ಅವ್ನು ಚೇಂಜ್ ಮಾಡ್ದ. ದೇವ್ರು ಹೇಳಿದ್ದ ಅದು ಮಡಿ, ಇದು ಮೈಲಿಗೆ ಪಂಕ್ತಿ ಅಂತ. ಇವನು ಯಾತಕ್ಕೂ ಒದ್ದೆ ಇರಲಿ ಅಂತ ಜೊತೆಗೆ ಇಟ್ಕೊಂಡಿದ್ದ. ಆ ಒದ್ದೆ ಉಟ್ಕೊಂಡು ಈ ಕಡೆ ಮಡಿ ಕಡೆ ಹಾರಿಬಿಟ್ಟ ಅವನು. ಈ ಮೈಲಿಗೆ ಕಡೆಯಿಂದ ಮಡಿಗೆ ಹಾರೋದು ರಾಹುವಿಂದ ಶುರು ಆಯ್ತು ನೋಡ್ರಿ. ಈಗ ಎಲ್ಲರಿಗೂ ಈ ಅನುಭವ ಇರುತ್ತೆ. ಮದುವೆ ಮನೆಯಲ್ಲಿ ಮೊದಲು ಕರೆಯೋ ಕಾಲಕ್ಕೆ ಕೇಳಿರ್ತಾರೆ, ನೀವು ಮದುವೆ ಮನೇಲಿ ಊಟ ಮಾಡ್ತೀರೋ ಅಥವಾ ಮಠದಲ್ಲಿ ಕೊಡ್ತೀವಿ ಮಾಡ್ತೀರೋ? ಮದುವೆ ಮನೇಲಾದರೆ ಒಳ್ಳೆ ಅಡುಗೆ, ಮಠದಲ್ಲಿ ಅವ್ರು ಏನು ಹಾಕ್ತಾರೋ ಅದನ್ನು ತಗೊಳ್ಳೋದು. ಅಲ್ಲಿ ನಾವು ಮಾಡಿಸಿದ್ದು. ಈ ಕೆಲವು ಕಡೆ ಅಂತೂ ಅದು ಮೈಸೂರು ಪಾಕ ಇಷ್ಟು ಗಟ್ಟಿಮುಟ್ಟಿಯಾಗಿರುತ್ತೆ, ಅಯ್ಯೋ ಅಯ್ಯೋ ಅವನು ಹಾಕ್ಕೊಂಡು 1.5 ತಿಂಗಳಿಗೆ ಅದು ಕರಗ್ತಂಥದ್ದು. ನೋಡಪ್ಪ ಅಂದ್ರು. ಸರಿ, ಅವರಂದ್ರೆ ಇಲ್ಲ ನಾವು ಮದುವೆ ಮನೆಯಲ್ಲೇ ತೊಗೋತೀವಿ, ನಮಗೇನು ಪರವಾಗಿಲ್ಲ, ಎಲ್ಲ ನಡೆಯುತ್ತೆ. ಒಳ್ಳೆ ಅಡುಗೆ ಮಾಡಿಸಿದ್ರು. ಒಂದು 20 ಜನಕ್ಕೆ ಮಠದಲ್ಲಿ ಬಡಿಸಿರ್ತಾರೆ. ಅದು ಇದ್ದಕ್ಕಿದ್ದ ಹಾಗೆ 150 ಜನ ಆದರೆ ಮಠದವರು ಆದರೆ ಏನು ಮಾಡಬೇಕು? 12 ಗಂಟೆಗೆ ಎಲೆ ಹಾಕೋ ಕಾಲಕ್ಕೆ 200 ಜನ ಅಂದರೆ 20 ಇದ್ದಿದ್ದು 40 ಬೆಳೆಸು. ಅಡುಗೆ ಅವನಂದ್ರೆ, ಸ್ವಾಮಿ ಸಾರಿಗೆ ನೀರು ಹಾಕ್ಲಾ, ತುಂಬ ಜನ ಇದ್ದಾರೆ. ಇಲ್ಲಪ್ಪ, ನೀರಿಗೆ ಸಾರು ಹಾಕ್ಬಿಟ್ಟು ನೀರು ಸಾರು ಅಂತಾರೆ ಅಂದ್ಕೊಳ್ಳಿ. ಇನ್ನೇನು ಮಾಡೋದು? ಈಗ ಬಂದರೆ ಗತಿ ಏನು? ಅವ್ರು ಕೇಳಿದ್ರು, ಅಲ್ರಪ್ಪ ನೀವು ಬೆಳಗ್ಗೆ ಅಲ್ಲಿ ಕಾಶಿ ಹಲ್ವಾ ತಿಂದ್ರಿ ಮದುವೆ ಮನೆಯಲ್ಲಿ, ಅದು ಕಾಶಿದ ಅಲ್ವಾ ಅಂದ್ರು ಅವರು. ತೆಗೆದು ಹಾಕ್ಬಿಟ್ರು. ಅದು ಕಾಶಿದಲ್ವಾ, ಅದು ಕ್ಷೇತ್ರದ್ದು ಅಂತ ತಿಂದ್ವಿ. ಇಡ್ಲಿ ನಾವು ಬಡಿಸೋನ ಹೆಸರು ಕೇಳಿದ್ವಿ, ಬದರಿನಾರಾಯಣ ಅಂತ ಅನುಸಂಧಾನ ಬಂದೋಯ್ತು ಅಂತಂದರು. ಚಟ್ನಿ ರುಬ್ದೋನು ಹೃಷಿಕೇಶ ಅಂದರು. ಅಮ್ಮ ಏನು ಅನುಸಂಧಾನ ರೀ, ಕಾಶಿ ಬದರಿ ಹೃಷಿಕೇಶ, ಅಯ್ಯೋ ನಿಮ್ಮ ಈ ಅನುಸಂಧಾನದಿಂದ ನಾನು ಗಯಾ ಆದೆ ಅಂದ ಅವನು. ಇಲ್ಲಿ ಅವ್ರ ಹತ್ರ ಬಯಸ್ಕೊಂಡು, ಇಲ್ಲಿ ಅಡುಗೆಗಿಲ್ಲದೆ ಬೀಗರ ಹತ್ರ ಉಗಿಸ್ಕೊಂಡು. ಹೀಗಾಗಿ ರಾಹು ಬಂದ, ಸೂರ್ಯಚಂದ್ರನ ಸ್ವಾಮಿ ಬಂದ ಅಂತ ತಕ್ಷಣ ದೇವರ ಚಕ್ರ ಬಿಟ್ಟ, ರಾಹು ಸತ್ತೋದ. ಆ ದೇಹಕ್ಕೆ ಸ್ಪರ್ಶ ಆಗಿತ್ತು ಅಮೃತ, ಅದಕ್ಕೆ ದೇಹ ರುಂಡ ಮುಂಡ ಎರಡೂ ಉಳೀತು. ಅವನ ದೇಹವನ್ನು ತೆಗೆದುಕೊಂಡೋಗಿ ಸಮುದ್ರದಲ್ಲಿ ಹಾಕಿದ್ರು. ಎಲ್ಲ ದೈತ್ಯರು ಎದ್ಬಿಟ್ರು, ಮೋಸ ಮೋಸ ಮೋಸ. ದೇವರಂದ, ಮೋಸ ಇಲ್ಲ ಸಮೋಸ ಇಲ್ಲ, ಪಾಪಿಷ್ಠರ, ನನ್ನ ಕೈಯಿಂದ ಯಾಕೆ ಕಿತ್ಕೊಂಡ್ರಿ, ಮಾಡ್ರಿ ಯುದ್ಧ ಅಂತ. ದೇವತೆಗಳ ಅಮೃತ ಕುಡಿದಿದ್ರು, ಗಟ್ಟಿ ಮುಟ್ಟಾದ್ರು, ಚಚ್ಚಿಟ್ಬಿಟ್ರು, ಎಲ್ಲ ಸತ್ತೋದು. ಇದನ್ನು ರುದ್ರದೇವರು ನೋಡಿಲ್ಲ, ಅವ್ರು ತಲೆನೋವು ಬಂದು ಮಲ್ಕೊಂಡ್ಬಿಟ್ಟಿದ್ರು. ನಾರದರು ಬಂದು ವರ್ಣನೆ ಮಾಡಿದ್ರು, ಬಾ 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 ನಿಮ್ಮ ತಾತ ಮೋಹಿನಿ ವೇಷ ಹಾಕ್ಕೊಂಡಿದ್ದ, ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಈ ಕೆಲವರು ಅವರು ನೋಡಿಲ್ಲ ತಿಂದಿಲ್ಲ ಅಂದರೆ ಇನ್ನೂ ಜಾಸ್ತಿ ವರ್ಣನೆ ಮಾಡ್ತಾರೆ. ಏನಿವತ್ತು ಮಠದಲ್ಲಿ ಹಲ್ವಾ ಮಾಡಿದ್ರು, ಅದು ತಿಂದರೆ ಮೋಕ್ಷನೂ ಬೇಡ, ಅಷ್ಟು ಅದ್ಭುತವಾಗಿತ್ತು. ಅದೇನಾಗಿತ್ತು, ಇವರು ಬರ್ತೀನಿ ಎಂದಿದ್ರು, 3 ಜನ ಆಟೋ ಮಾತಾಡ್ಕೊಂಡು ಹೋಗೋಣ ಅಂದರೆ ಒಬ್ಬರು ಕಮ್ಮಿ ಆಗಿಬಿಟ್ರು. 25 ರೂಪಾಯಿ ಎಕ್ಸ್ಟ್ರಾ ಇವ್ರ ಮೇಲೆ ಬಿದ್ದಿತ್ತು. ಆ ಉರಿ ಬೇರೆ ಇತ್ತದು, ಹಲ್ವಾ ಚೆನ್ನಾಗಿರಲಿಲ್ಲ. ಹೊಗಳೋದ್ರು. ಆಯ್ತಮ್ಮ, ಏನು ನಿಮಗೊಬ್ರಿಗೆ ಮನೆ, ನಮಗೇನೂ ಇಲ್ಲ ಮನೆ 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 ಅಂತ ಸಾಯ್ತೀರಿ ಅಂತ ಹೇಳಿ ಅವ್ರು ಹೋಗ್ಬೇಕು. ತಕ್ಷಣ ಇವ್ರನ್ನ ಕಳಿಸಿ ಅವ್ರು ಆಟೋ ಹಾಕ್ಕೊಂಡು ಮಠಕ್ಕೆ ಬಂದರು. ಸ್ವಲ್ಪ ಹಲ್ವಾ ಇದ್ದರೆ ಬೇಕಾಗಿತ್ತು. ಇಲ್ಲ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಹಾಕಿದ್ದೀವಿ, ಹಲ್ವಾಕ್ಕೇನು ದೋಷ ಇಲ್ಲ ಅಂದರು. ಆಯಿತು ತೊಗೊಳ್ರಿ ಅಂಥೇಳಿ ಅದನ್ನು ಕೆರೆದು ಬಾಯಿಗೆ ಹಾಕ್ಕೊಂಡ್ರೆ ಎಷ್ಟು ಕೆಟ್ಟದಾಗಿತ್ತು. ಆಮೇಲೆ ಫೋನ್ ಮಾಡಿ ಕೇಳಿದ್ರು, ಏನು ರೀ ಇಷ್ಟು ಕೆಟ್ಟದಾಗಿದ್ದು, ಚೆನ್ನಾಗಿದೆ ಅಂದರೆ, ಅದು ಕೆಟ್ಟದಾಗಿತ್ತು, ನಾವು ಕಷ್ಟಪಟ್ಟಿದ್ದು ನಿಮಗೂ ಆಗಲಿ ಅಂತಾನೇ ಹೇಳಿದ್ದು ಅಂಥೇಳಿ. ಹಾಗಾಗಿ ಮೋಹಿನಿ ವೇಷ ಆಗಲ್ಲ, ತುಂಬ ಚೆನ್ನಾಗಿತ್ತು. ವರ್ಣನೆ ಮಾಡಿದ್ರು. ತಕ್ಷಣ ಬಂದರು ರುದ್ರದೇವರು, ತಾತ ನಾನು ನಿನ್ನ ಮೋಹಿನಿ ವೇಷ ನೋಡಲೇಬೇಕು. ಬ್ಯಾಡೋ ರುದ್ರ, ಏನಾದರೂ ಹೆಚ್ಚು ಕಮ್ಮಿ ಆಗತ್ತೆ. ಏನು ತಾತ, ನಾವು ಯಾರು ಗೊತ್ತಾ? ಯಾರಪ್ಪ? ಮನ್ಮಥನ್ ಸುಟ್ಟೋರು. ಬ್ಯಾಡೋ, ಹೆಚ್ಚು ಕಮ್ಮಿ ಆಗತ್ತೆ. ಇಲ್ಲ ನಮ್ಮೇನು ಅವಿಶ್ವಾಸ ಮಾಡಬಾರ್ದು ಹಾಗೆಲ್ಲ. ಸರಿ, ನಾಳೆ ಬೆಳಗ್ಗೆ ಬಾ, ಯಾವ್ಯಾವ ಪತಿ ಇದ್ದಾರೆ ಎಲ್ಲರನ್ನೂ ಕರ್ಕೊಂಬಾ, ಪಾರ್ವತಿ ಗಣಪತಿ ಇನ್ನೇನು ಪತಿ ಇದ್ದಾರೆ ಎಲ್ಲ ಕರ್ಕೊಂಬಾ, ಏನಾಗತ್ತೆ ನೋಡೋಣ. ಎಲ್ಲಿಗೆ ಬರಲಿ, ಆ ಪಾರ್ಕಿಗೆ ಬಾ, ನಮ್ಮ ಮನೆಗೆ ಬೇಡ ಅಂದಿದ್ದ. ಸರಿ, ಅರುಣೋದಯಕ್ಕೆ ಬಂದೆ. ರಾತ್ರಿ ಬಸ್ ಹೊರಟು ಕೈಲಾಸದಿಂದ ವೈಕುಂಠಕ್ಕೆ ಬಂದರು. ಅರುಣೋದಯ ಸುಮಾರು 4:15 ಕಾಲ, ಸೂರ್ಯೋದಯಕ್ಕಿಂತ 2 ಗಂಟೆ ಮುಂಚೆ. ಮಬ್ಬು ಕತ್ತಲು. ನೋಡಿದ್ರು ತಾತ ಕಾಣಿಸ್ಲಿಲ್ಲ. ಅಲ್ಲಿ ನೋಡಿದ್ರೆ ಒಂದು 16 ವರ್ಷದ ಹುಡುಗಿ ಮುದ್ದಾಗಿದ್ಲು. ಸದ್ಯ ತಾತ ಬರದೇ ಇದ್ದಿದ್ದೆ ಒಳ್ಳೇದಾಯಿತು ಅಂದ್ಕೊಂಡು, ಇವಳನ್ನ ಅಟೆಂಡ್ ಮಾಡ್ಬೋದು. ಅವಳ ಹತ್ರ ಹೋಗಬೇಕು. ಇಲ್ಲಿ ಪಾರ್ವತಿ ಅಂತ ಹೇಳಿದ್ರಿ, ರೀ ನಾನು ಇಲ್ಲೇ ಇದ್ದೇನೆ. ಅಯ್ಯೋ ನೀ ಇಲ್ಲೇ ಇರ್ತಿ, ಹೆಣ್ಮಕ್ಳನ್ನೆಲ್ಲೂ ಕರ್ಕೊಂಡೇ ಹೋಗ್ಬಾರ್ವ. ಏನೋ ಪಾಪ ಒಬ್ಬಳೇ ನಿಂತೇಳೆ ಇಷ್ಟೊತ್ತಿಗೆ, ಏನು ಎತ್ತ ಕೇಳೋಣ ಅಂದರೆ, ನೋಡಿ ಅದೇ ಬಸ್ ಬಂತು ವಾಪಸ್ಸು, ನೀವು ಹೊರಗೋ, ಆಮೇಲೆ ವಿಚಾರಿಸ್ತೀನಿ, ನೀವು ಬಂದರೆ ನಾನೇ ವಿಚಾರಿಸ್ಕೋತೀನಿ ಅಂತ.
ಅಲ್ಲಿ ಬಂದು ನೋಡ್ತಾರೆ, ಅವಳು ಬರೀತಾ ಇದ್ದಾಳೆ ಕಾಲಿಂದ ನಾಚಿಕೊಂಡು. ಅರುಣೋದಯಕ್ಕೆ ಗಂಗಾಧರ ಬರಲು 16 ವರುಷದ ತರುಣೀಯ ರೂಪವು ವನದೋಳಿರುತ್ತಿರಲು ಧರೆಯ ಬರೆಯುತ್ತ ನಿಂತಿರುವಳ ಕಂಡು ಸೆರಗ ಪಿಡಿದನೆಂದು ಓಡುತ್ತ ಬರಲು ಇದು ಮೋಸವೆನಲು. ಓಡಿ 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 ಸಾಕಾಗೋಯ್ತು, ಬ್ರಹ್ಮಾಂಡವನ್ನೇ ಸುತ್ತಿಸ್ಬಿಟ್ಟ. ಇದು ಮೋಸ ಮೋಸ. ಕಡೆಗೆ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅಂತೂ ಸಿಕ್ಕಿದ್ಲು. ಒಂದು ನೋಡಿದ್ರೆ ಮೈಯೆಲ್ಲ ಚಿಚ್ಚುತ್ತಾ ಇದೆ. ತಲೆ ಎತ್ತಿ ನೋಡಿದ್ರೆ ಕರದಲ್ಲಿ ಗದ ಶಂಖ ಚಕ್ರವ ತೋರಲು ಹರನು ನಾಚಿ ತಲೆ ತಗ್ಗಿಸಿ ನಿಂತ ಋಷಭ ನೇರಿದ ವಿಷಧರ ನ್ಯಾರೆ ಪೇಳಮ್ಮಯ್ಯ. ತಲೆ ತಗ್ಗಿಸ್ಬಿಟ್ರು ರುದ್ರದೇವರು. ದೇವರೇ ಶಂಖಚಕ್ರ ಗದಾಪದ್ಮಧಾರಿಯಾಗಿ ದೇವರಂದ ಏನೋ ಮನ್ಮಥನ್ ಸುಟ್ಟೋನೆ, ನೀ 10 ಸಲ ಅನ್ಬೇಡ ಅಂದ. 50 ಸಲ ಅಂತ ಮನ್ಮಥನ್ ಸುಟ್ಟೋನೆ ಮನ್ಮಥನ್ ಸುಟ್ಟೋನೆ ಏನೋ ಹೇಳ್ಕೊಂಡಿರ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಪಾಪ ಯಾರೋ ಅಂದರು, ಅವ್ರೇನ್ರಿ 25 ಮೂಟೆ KG ಅಕ್ಕಿ ಮೂಟೆನ ಹೀಗೆ ಎತ್ತುತ್ತಾರೆ, ಈ ಕೈಯಿಂದೊಂದು ಈ ಕೈಯಿಂದೊಂದು. ಹೌದಾ? ಪಾಪ ಅವ್ರಿಗೊಂದು ತಮಗೆ ಕೊಟ್ಟರು, ಬೀಳಿಸ್ಬಿಟ್ರು. ಇನ್ಯಾವುದೋ ಲೋಟ ಕೊಟ್ಟರು, ಅದು ಬೀಳಿಸ್ಬಿಟ್ರು. ಅವ್ರು ಎತ್ತೋದಾದರೆ 25 kg ಮಾತ್ರ ಎತ್ತುತ್ತಾರಲ್ವಾ, ಇನ್ನು ಏನೋ ಕೈ ಜಾರ್ತು. ಅದು 50 ಸಲ ಅಂದ. ಮಂಗಳಂಗ ಮರ ಜನಕ ನಾ ಮಾಡಿದ ತಪ್ಪುಗಳ ಒಂದು ಎಣಿಸದೀರು ಯದುಕುಲ ತಿಲಕ ವಕ್ಕಸ್ಥಳದಲಿಯ ಅಂಗನೆ ಅರಿಯಳು ನಖಗ್ರದ ಮಹಿಮೆಯ ಗುರುತ ಹೀಗೆಂದು ಪೇಳುತ್ತ ರಂಗವಿಠಲನ ಪದಂಗಳ ಪಿಡಿದು ಸಾಷ್ಟಾಂಗವೆರಗಿ ಕೈಲಾಸಕ್ಕೆ ನಡೆದ ಋಷಭ ನೇರಿದ ವಿಷಧರ ನ್ಯಾರೆ ಪೇಳಮ್ಮಯ್ಯ. ರುದ್ರದೇವರನ್ನು ಉದ್ಧಾರ ಮಾಡಿ ಇದಾದ ಮೇಲೆ ಈಗ ನಡೀತಾ ಇರೋ ಮನ್ವಂತರ 7ನೇದು. ವಾಮನನಾಗಿ ಬಂದು 3 ಪಾದ ಭೂಮಿಯನ್ನು ಬಲಿ ಮನೆ ಮುಂದೆ ಬೇಡ್ದ. ರಾಜನಿಗೆ ಆಶ್ಚರ್ಯ ಆಯಿತು. ದೇವರು ಅಂತೀರಿ, ಬೇಡೋದೇನ್ರಿ ಅದು? ಏನು ಕಮ್ಮಿ ದೇವರಿಗೆ? ಹಳಾವಲಿ ಏನೋ ಬೇಡೋ ಚಟ ಇರೋದು ಕೆಲವರಿಗೆ. ಬೇಡಿದ್ರು ಕೊಟ್ಟೋನನ್ನು ಕಟ್ಟಾಕೋದು ಅಂದ್ರೇನ್ರಿ? ದಾನ ಕೊಡೋದೇ ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ದಾನ ಕೊಟ್ಟರೆ ಏನು ಮಾಡ್ತಾರೆ? ನಿಮ್ಮ ತಲೆ ಮೇಲೆ ಕಾಲಿಟ್ಟು ಹೊಟ್ಟೋಗ್ತಾರಂತೆ, ಗೋವಿಂದ ಅಂತಾರೆ. ಇದೇನಿದು? ಬಲೇ ಪದತ್ರಯಂ ಭೂಮೇ ಕಸ್ಮಾತ್ ಧರಿರಯಾಚತ ಭೂತ್ವಾ ಈಶ್ವರ ಕೃಪಣವತೆ ಲಬ್ಧಾರ್ಥೋಪಿ ಬಬಂಧತಂ ಯಾಂಚ ಈಶ್ವರಸ್ಯ ಪೂರ್ಣಸ್ಯ ಬಂಧನಂ ಮಾಪ್ಯನಾಗಸಃ ಏತದ್ವೇದತುಮಿಚ್ಛಾಮೋ ಮಹತ್ ಕೌತೂಹಲಂ ವಿನಃ. ನಾವು ತುಂಬ ಆಶ್ಚರ್ಯ. 2, ಒಂದು ಬೇಡಿದ್ದು, ಇನ್ನೊಂದು ಕೊಟ್ಟವನನ್ನು ತುಳಿದದ್ದು. 2 ಹೇಳ್ರಿ. ಬೇಡಿದ್ಯಾಕೆ ಅನ್ನೋದಕ್ಕೆ ಇಲ್ಲಿ ಉತ್ತರ ಇಲ್ಲ ಭಾಗವತದಲ್ಲಿ. ಮಹಾಭಾರತದ ಆತ್ಮನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಯಾಕೆ ದೇವರು ಬೇಡದ ಅಂದರೆ, ಪ್ರಹ್ಲಾದರಾಜರಾದಾಗೆ ದೇವ್ರ ಮುಂದೆ ಅಪ್ಲಿಕೇಶನ್ ಹಾಕ್ಬಿಟ್ರಂತೆ. ಸ್ವಾಮಿ, ನನ್ನ ಮೊಮ್ಮಗನ ಹತ್ರ ನೀನು ರಾಜ್ಯ ಕಿತ್ಕೊಂಬೋ ಸಂದರ್ಭ ಬರುತ್ತೆ ಅಂತ ಜ್ಯೋತಿಷ್ಕರು ಅಂದರು. ದಯಮಾಡಿ ಅವನಿಗೆ ಹೊಡಿಬೇಡೋ, ಅವನು ವಿಷ್ಣು ಭಕ್ತ ಅಲ್ಲಪ್ಪ, ಅವನೇ ದಾನ ಕೊಡಲ್ಲ, ನಾನು ಹೊಡಿಬೇಡ ಅಂತಿ. ಇನ್ನೇನು ಮಾಡಲಿ ಹೇಳು? ಕಿತ್ಕೊಂಬೋದಂತೂ ಗ್ಯಾರಂಟಿ. ಸ್ವಾಮಿ, ನಿನಗೆ ಬೇರೆ ಬೇರೆ ವೆರೈಟಿ ಎಲ್ಲ ಗೊತ್ತಲ್ಲ, ಇನ್ಯಾವುದನ್ನ ವೆರೈಟಿಯನ್ನು ಯೂಸ್ ಮಾಡು. ಇನ್ನಿರೋದು ಅಂದರೆ ಭಿಕ್ಷಾ ಬೇಡೋದು, ಬೇಡಲ್ಲ అలాగే ಸ್ವಾಮಿ ಅಂದ್ಬಿಟ್ರಂತೆ. ಪ್ರಹ್ಲಾದರಾಜರಿಗೆ ಕೊಟ್ಟ ಮಾತನ್ನು ದೇವರು ಸತ್ಯ ಮಾಡಲಿಕ್ಕೆ ಭಿಕ್ಷಾಪಾತ್ರ ಹಿಡ್ಕೊಂಬಂದ ಅಂದರೆ ಭಕ್ತರ ಮೇಲೆ ದೇವರಿಗೆ ಕಾಳಜಿ ಎಷ್ಟು ರೀ. ಮೋನೋ ಆ್ಯಕ್ಟಿಂಗಲ್ಲಿ ನೀವು ಭಿಕ್ಷಾಪಾತ್ರ ಹಿಡ್ಕೊಂಡು ಹೋಗ್ತೀರಾ ಅಂದರೆ ಬಾಯಿ ಮುಚ್ಚರೆ ಅವೆಲ್ಲ ಹಿಡ್ಕೊಂಡು ಹೋಗಲ್ಲ ಅಂತೀವಿ. ದೇವರು ಪ್ರಹ್ಲಾದರಾಜ, ಇದು ಆಚಾರ್ಯರ ನಿರ್ಣಯದಲ್ಲಿ ಕೊಡೋದು. ಯಾಕೆ ಏನು ಎತ್ತ ಹೇಳ್ರಿ ಅಂದಾಗ ವಿಸ್ತಾರವಾಗಿ ಹೇಳ್ತಾರೆ. ಅದೇನದು ದೈತ್ಯರೆಲ್ಲ ಸತ್ತೋಗಿದ್ರು, ಮೃತ ಸಂಜೀವಿನಿ ಅಂತ ವಿದ್ಯೆ, ಅದು ಸತ್ತೋರ್ನೆಲ್ಲ ಬದುಕಿಸೋದಂತಪ್ಪೋ. ಅದು ಶುಕ್ರಾಚಾರ್ಯ ಗೊತ್ತಿತ್ತು, ಪುಣ್ಯಕ್ಕೆ ಈಗಿಲ್ಲ ಆ ವಿದ್ಯೆ. ಇದ್ದವ್ರಿಗೆ ಜಾಗ ಇಲ್ಲ, ಇನ್ನು ಹೋದವರೆಲ್ಲ ಬಂದುಬಿಟ್ರೆ ಗತಿ ಏನು? ಅದನ್ನು ಪ್ರಯೋಗ ಮಾಡಿದ್ರು, ಎಲ್ಲ ಬಂದುಬಿಟ್ರು, ಅವರು ಬದುಕ್ಬಿಟ್ರು. ಸುಮ್ಮನೆ ಹೆಸರಿಟ್ಕೊಂಡಿದ್ರು. ನಮ್ಮನೆ ಹತ್ರ ಒಬ್ಬರು ಮೃತ ಸಂಜೀವಿನಿ ಕ್ಲಿನಿಕ್ ಅಂತ, ಡಾಕ್ಟ್ರು ಹೋದರು, ಬೋರ್ಡು ಹೋಯ್ತದು. ಆದಮೇಲೆ ಎಲ್ಲರೂ ಬದುಕಿ ಬಂದುಬಿಟ್ರು, ಗಟ್ಟಿಬಿಟ್ಟು ಆಗ್ಯಾರ. ನೋಡು, ಮೋಸ ಆಗಿದೆ, ಈ ಸಲ ಯುದ್ಧ ಆಗಿದ್ದ ಬೇಡ, ಯಜ್ಞ ಮಾಡಿಸ್ತೀನಿ ಅಂಥೇಳಿ ಯಜ್ಞ ಮಾಡಿಸಿ ತಮ್ಮೆಲ್ಲ ಬ್ರಾಹ್ಮಣ್ಯದ ತಪಸ್ಸನ್ನು ಅವನ ದೇಹದಲ್ಲಿ ತುಂಬಿಟ್ರು. ನಡಿ ಇಂದ್ರನ ಮನೆಗೆ ಸೀದಾ. ಬರೋ ಕಾಲಕ್ಕೆ ಬಲಿ ಅವನ ತೇಜಸ್ಸು, ವರ್ಚಸ್ಸು, ಅವನ ಹುಮ್ಮಸ್ಸನ್ನು ನೋಡಿ ಇಂದ್ರದೇವರು ಬಾಲ್ಕನಿಯಲ್ಲಿ ನಿಂತಿದ್ರು. ಇದೇನಪ್ಪ ನೋಡ್ತಾರೆ, ಇವನೇನು ಬಲಿ ಇದ್ದಾಗಿದ್ದಾನೆ, ಮೊನ್ನೆ ತಾನೇ ಕೃಷ್ಣಾರ್ಪಣ ಆಗಿದ್ದ. ಈಗ ಹೋದವರೆಲ್ಲ ಎದ್ದು ಬರ್ತಾ ಇದ್ರೆ ಡೌಟೇ ಬರುತ್ತಲ್ಲ. ಬೃಹಸ್ಪತ್ಯಾಚಾರ ಹತ್ರ ಬಂದ, ಸ್ವಾಮಿ ಪಂಚಾಂಗ ತೆಗೀರಿ, ಯಾಕೋ ಏನು ಏಕಾದಶಿ ವ್ಯತ್ಯಾಸ ಬಂತ? ಇಲ್ಲ, ಬಲಿ ಬಂದಾಗಿದೆ.
ಬಂದಾಗಿದೆ ಏನು ಬಲಿನೇ ಬಂದಿರೋದು. ಪಂಚಾಂಗ ಯಾಕೆ? ಯುದ್ಧಕ್ಕೆ ಮುಹೂರ್ತ. ಈಗ ಅವನ ಜೊತೆ ಯುದ್ಧ ಗಿದ್ದ ಮಾಡಬೇಡ, ಅವನ ದೇಹದಲ್ಲಿರೋದು ಬ್ರಾಹ್ಮ ತೇಜಸ್ಸು, ನೀ ಏನು ಮಾಡಲಿಕ್ಕಾಗಲ್ಲ. ಯಾವ ಗುರುಗಳು ಅವನಿಗೆ ಈಗ ಅನುಗ್ರಹ ಮಾಡಿ ಯಾರೋ ಅವರೇ ಶಾಪ ಕೊಡೋವ್ರಿಗೂ ಕಾಯಬೇಕು. ಮತ್ತೇನು ಮಾಡಲಿ? ಮನೆ ಬಿಟ್ಟು ಓಡೋಟೋಗು, ಈ ಮುಹೂರ್ತ ಚೆನ್ನಾಗಿದೆ ಅಂದರು. ಅಷ್ಟೇನಾ? ನೀ ಇಷ್ಟೇನಾ ಅಂತ ಇದ್ರೆ ನೋಡು, ಹೀಗೇ ಹೋದರೆ ಒಂದು ದೇವ್ರ ಬೆಟ್ಟಿಗೆ 2 ಮಡಪಂಚ ಇಟ್ಕೊಂಡು ಹೋಗ್ಬೋದು. 2 ಮಡಪಂಚ ಆಚಾರಿಗಿದ್ರೆ ಇಡೀ ಜಗತ್ತನ್ನು ಸುತ್ಕೊಂಡ್ಬರ್ಬೋದು. ಏನು ಕಳೆದ್ರೂ ಬೇಜಾರಾಗಲ್ಲ. ಮಡಪಂಚ ಕಳೆದೋದ್ರೆ ಆಗುವ ನೋವು ಇನ್ಯಾವುದೂ ಇಲ್ಲ. ಕಣ್ಣೀರು ಹಾಕಿಬಿಡ್ಬೇಕು, ಸಿಗೋದಿಲ್ಲ. ಅದು ಏನಾಗಿರುತ್ತೆ, ಅದು ಇನ್ಸಿಯಲ್ ಹಾಕಿರ್ತಾರೆ ಅವರು, ಹುಟ್ಟೋರು ಕಚ್ಚೆ ಒಳಗೆ ಹೊಟ್ಟೋಗಿರತ್ತದು. ಹಾಗಾಗಿ ಎಲ್ಲಿ ಇನಿಷಿಯಲ್ ನೋಡೋದು? ಹೀಗಾಗಿ ಮಹಾ ಕಷ್ಟ ಅದು. ಸರಿ, ಪಾಪ ಮನೆ ಖಾಲಿ ಆಯ್ತು. ಬಲಿಚಕ್ರವರ್ತಿ ಬಂದ, ಖಾಲಿ. ಅವ್ರು ಬಂದರು, ಇದೇ ಇಂದ್ರನ ಮನೆ, ಕೂಡು ಸಿಂಹಾಸನದ ಮೇಲೆ, ಇದ್ರ ಮೇಲೆ ಪರ್ಮನೆಂಟಾಗಿ ಕೂಡಬೇಕು ಅಂದರೆ 100 ಯಜ್ಞ ಮಾಡಬೇಕು. ಇಲ್ಲೇ ಭೂಮಿಯಲ್ಲೇ ಬಂದು ಮಾಡಿದ್ದಾನೆ. 99 ಯಜ್ಞ ಆಗೋಯ್ತು ರಾಜಸೂಯಾಶ್ವಮೇಧ. 100ನೇದು ನಡೀತಾ ಇದೆ. ಈಗ ಬರೂಚ್ ಇದೆಯಲ್ಲ, ನರ್ಮದಾ ಬೆಲ್ಟ್, ಅಲ್ಲಿ ನಡೀತಾ ಇತ್ತು. ಭೃಗುವತ್ಸ ಅಂತ ಭಾಗವತ ಕರೆದೆ, ಬರೂಚ್ ಅಂತದ್ದು ನರ್ಮದಾ ತೀರದಲ್ಲಿ ಆದದ್ದು. ಜಾಡೇಶ್ವರ್ ಅಂತ ಇದೆ, ಆ ಏರಿಯಾದಲ್ಲಿ ನಡೆದದ್ದು ಅಂತ ತೀರ್ಥಯಾತ್ರೆ ಕರ್ಕೊಂಡು ಹೋದವರೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಜಾಮ್ನಗರ ಅಲ್ಲ, ಬರೂಚಲ್ಲಿ ಆ ಏರಿಯಾಕ್ಕೆ ಜಾಡೇಶ್ವರ್ ಅಂತ ಹೆಸರು. ಒಂದು ಇದೇನೋ ಬರುತ್ತದು, ಈ ಟೋಲ್ ಕಲೆಕ್ಷನ್ ಸೆಂಟರ್ ಅಂದರೆ ಹೈವೇ, ಅದಕ್ಕೆ ನಡೆಯೋ ಡಿಸ್ಟೆನ್ಸ್ ಅದು ಬರೂಚ್. ಭೃಗುವತ್ಸ ಅಂತ ಭಾಗವತ ಅಂದಿದೆ, ಅದನ್ನು ಬರೂಚ್ ಅಂತ ಈಗ ಮಾಡಿದ್ದಾರೆ. ನರ್ಮದಾ ತೀರದಲ್ಲಂತೂ ಆದದ್ದು. ಸರಿ, ಯಜ್ಞ ಪ್ರಾರಂಭ ಆಗಿದೆ. ಅದಾದರೆ ಇಂದ್ರ ಪದವಿ ಗಟ್ಟಿ. ಪಾಪ ಕಶ್ಯಪರು ಮನೆಗೆ ಬಂದ್ಯಾರು. ಅದಿತಿ ಮುಖ ಇಷ್ಟ ಆಗ್ಬಿಟ್ಟಿತ್ತು. ಏನಮ್ಮ ಅದಿತಿ, ಏನಾಗಿದೆ? ದೇವಬ್ರಾಹ್ಮಣರಿಗೆ ತೊಂದರೆ ಆಗಿದೆಯಾ? ಗೋವುಗಳಿಗೆ ತೊಂದರೆ ಆಗಿದೆಯಾ? ನಮ್ಮ ಮನೆಗೆ ಅತಿಥಿ ಅಭ್ಯಾಗತರು ಬಂದು ಊಟ ಮಾಡ್ಕೊಳ್ಳದೆ ವಾಪಸ್ ಹೋದ್ರ? ಮನೆ ಹೆಣ್ಣು ಮಕ್ಕಳ ಮುಖ ಯಾವಾಗ ಚಿಕ್ಕದಾಗಬೇಕು ಅಂದರೆ ಮನೆಗೆ ಬಂದವರು ಊಟ ಮಾಡದೆ ವಾಪಸ್ ಹೋದ್ರೆ ಅಂತ. ಆ ಒಂದು ಕಾಲ ಇತ್ತು. ಈಗ ಆಗಿಂದಾಗೆ ಹೊಟ್ಟೋದ್ರೆ ಎಷ್ಟು ನಗನಗ್ತಾ ಇರ್ತೀವೋ. ಸದ್ಯ ಬಂದರು, ನಾನು ಅಂದೆ, ನೀವೆಲ್ಲಿ ಊಟ ಮಾಡ್ತೀರಿ ಪಾಪ, ನಾವು ಕೆಟ್ಟ ಮೈಲಿಗೆ ಅಂತ ಹೊಟ್ಟೆ ಹೋದರು ಪಾಪ. ಅದಲ್ಲಂತ, ಮನೆಗೆ ಬಂದ ಅತಿಥಿ ಅಭ್ಯಾಗತರ ಭೋಜನ ಮಾಡಬೇಕು. ಏನಾಯಿತು? ಸ್ವಾಮಿ ನಿಮ್ಮ ಅನುಗ್ರಹದಿಂದ ಎಲ್ಲ ಚೆನ್ನಾಗಿದೆ. ಮತ್ತೇನಾಗಿದೆ? ನನ್ನ ಮಕ್ಕಳಿಗೆ ರಾಜ್ಯ ಹೋಯ್ತು. ಏನದಿತಿ, ನಿಂಗೆ ಇನ್ನೂ ಮೋಹ ಕಮ್ಮಿ ಆಗಿಲ್ಲ. ಆ ಮಕ್ಕಳಿಗೆ ಮೊಮ್ಮಕ್ಕಳು ಮರಿಮಕ್ಕಳಾದರೂ ನೀ ಇನ್ನೂ ಮಕ್ಕಳು ಅಂತ ಹೊಡ್ಕೋತಿ. ಏನೇ ಆಗಲಿ ಸ್ವಾಮಿ, ತಾಯಿಗೆ ಮಗುನೇ ಅದು. 90 ವರ್ಷದ ತಾಯಿಗೆ 70 ವರ್ಷದ ಮಗುನೇ ಅದು. ಒಬ್ಬ ತಾಯಿ ಅನ್ನೋಳು ಸೊಸೆಗೆ ಹೇಳೋಳು, ನೋಡು, ನಾವು ಹೋದ ಮೇಲೆ ನಮ್ಮ ಕೂಸಿಗೆ ಏಕಾದಶಿ ನೀನೇ ಚಪಾತಿ ಮಾಡಿ ಹಾಕೋ, ಇಟ್ಟು ದಿನ ನಾ ಮಾಡಾಕಿದ್ದೀನಿ, ನಮ್ಮ ಕೂಸದು. ನಿಮ್ಗೆ ಯಾವ ಕೂಸು ಅಂದ್ರೆ ಅದೇ 70 ವರ್ಷದ್ದು, ಆಮೇಲೆ ಮಾಡುತ್ತೆ ಅಂದ್ರೆ ಆಮೇಲೆ ಏನು ಮಾಡೋದು? ಅದು ಯಮಧರ್ಮರಾಜ ಅಲ್ಲಿ ಮಾಡಿಸ್ತಾನಷ್ಟೇ. ಆದಮೇಲೆ ಸರಿ, ದೇವರ ಆರಾಧನೆ ಮಾಡು, ದೇವರ ಅನುಗ್ರಹ ಮಾಡ್ತಾನೆ. ಪಾಲ್ಗುಣ ಶುದ್ಧ ಪಾಡ್ಯದಿಂದ ದ್ವಾದಶಿವರೆಗೂ ಪಯೋವ್ರತ. ಪಾಪ ಚೆನ್ನಾಗಿ ಮಾಡಿದ್ಲು. ಉದ್ಯಾಪನೆ ದಿವಸ ದೇವರೇ ಬಂದುಬಿಟ್ಟೆ ಕುಂಡದಿಂದ. ಏನು ಸಂತೋಷ ಆಯಿತು. ಮಾತೇ ಹೊರಟಿಲ್ಲ. ಆಮೇಲೆ ದೇವರ ಅನುಗ್ರಹ ಮಾಡಿದ, ಚೆನ್ನಾಗಿ ಸ್ತೋತ್ರ ಮಾಡಿದ್ಲು. ಕೇಳಲಿಲ್ಲ ರಾಜ್ಯ ಬೇಕು ಅಂತ. ಅಮ್ಮ, ನಿನ್ನ ಅಪೇಕ್ಷೆ ನಂಗೆ ಗೊತ್ತು, ನಿನ್ನ ಮಕ್ಕಳಿಗೆ ರಾಜ್ಯ ಬೇಕಲ್ಲ, ಈಗ ಆಗಲ್ಲ. ಸ್ವಾಮಿ ಅದು ಹೇಳಲಿಕ್ಕೆ ಬಂದ್ಯಾ ಅಂದು. ಆಗಲ್ಲ ಅನ್ನೋದು ಹೇಳೋದೇನೋ, ಕೆಲವೆಲ್ಲ ಏನು ತಿಳ್ಕೊಂಬೋದು ಬೇಡ. ಒಳ್ಳೆ ನಿದ್ದೆ ಮಾಡೋನು ಎಬ್ಬಿಸ್ಬಿಟ್ಟು, ನಿದ್ದೆ ಚೆನ್ನಾಗಿ ಆಗ್ತಾಯಿತ್ತು ಕಾಣುತ್ತೆ, ನಂಗೆ ಡೌಟ್ ಬಂತು ಅದಕ್ಕೆ ಎಬ್ಬಿಸ್ದೆ ಅಂತ. ಅದು ಬೆಳಗ್ಗೆ ಎದ್ದ ಮೇಲೆ ಕೇಳ್ಬೋದಲ್ಲ. ನಾನು ಅಂದದ್ದು ಆಗೋದೇ ಇಲ್ಲ ಅಂತಲ್ಲ, ಈಗಾಗಲ್ಲ. ಆ ಗುರುಗಳೇ ಶಾಪ ಕೊಡ್ತಾರೆ, ನಾನು ನಿನ್ನ ಹೊಟ್ಟೆಯಲ್ಲೇ ಅವತಾರ ಮಾಡಿ ಬರ್ತೀನಿ ಅಂದ್ಬಿಟ್ಟು. ಏನು ಭಾಗ್ಯ ರೀ! ಅವಳು ಕೇಳಿದ್ದೇನೋ ಬಂದದ್ದೇನೋ. ಎಲ್ಲೋ ಇಲ್ಲೇ ಒಂದು ಸಣ್ಣ ಮನೆ ಬಾಡಿಗೆಗೆ ಸಿಗತ್ತಾ ಅಂತಂದರೆ ಒಂದು ಕಾಂಪ್ಲೆಕ್ಸ್ ಓನರ್ ಬಂದು, ನಿನ್ನೆ ರಾಯರು ಸ್ವಪ್ನದಲ್ಲಿ ಹೇಳಿದ್ದಾರೆ ನಿಮಗೆ ಈ ಕಾಂಪ್ಲೆಕ್ಸನ್ನು ದಾನ ಅಂತೆ. ಆ ವಾರ್ತೆ ಕೇಳೋ ಆಶ್ಚರ್ಯ ಆನಂದ ಎರಡೂ ಒಟ್ಟಿಗೆ ಆಗಿ ಅವನು ಅಲ್ಲೇ ವೃಂದಾವನ ಆದರೂ ಅದನ್ನೇ ಆಶ್ಚರ್ಯಾನಂದ ತೀರ್ಥರು ಅಂಥದ್ದು. ದೇವರ ಅವತಾರ ಅಂದ್ರೇನು? ಒಬ್ಬ ಯೋಗ್ಯ ಹುಟ್ಟದ ಅಂದರೆ ಪಿತೃದೇವತೆಗಳು ಕುಣಿತಾರಂತೆ, ನನಗೆ ಇವನು ತಿಲತರ್ಪಣ ಕೊಡ್ತಾನೆ, ಶ್ರಾದ್ದ ಮಾಡ್ತಾನೆ, ನನ್ನ ಭಾಗ್ಯ ಅಂತ. ಆಸ್ಫೋಟಯಂತಿ ಪಿತರಹ ಅಂತ. ಆದಮೇಲೆ ದೇವರ ಅವತಾರ ಆಯ್ತು. ನಾಡದ್ದೇ ವಾಮನ ಜಯಂತಿ, ಭಾದ್ರಪದ ಶುದ್ಧ ದ್ವಾದಶಿ, ಶ್ರವಣ ನಕ್ಷತ್ರದಲ್ಲಿ ದೇವರ ಅವತಾರ ಆಯಿತು. ಪುಣ್ಯಕ್ಕೆ ಶ್ರವಣ ಹಿಂದಿನ ದಿನ ಇದೆ, ಇಲ್ಲಾಂದಿದೆ 2 ಕಾಸೆ ಆಗ್ಬಿಟ್ಟಿರೋದು. ಹಾಗಾಗಿ ದೇವರ ಅವತಾರ ಆಯಿತು. ಬರೋ ಕಾಲಕ್ಕೆ 7 ವರ್ಷದ ಕೂಸು ನೋಡಿ ಆನಂದ ಆಯ್ತು. ಅವ್ನು ಚಿಕ್ಕೋನಾಗಲಿಲ್ಲ. ಮುಂದೆ ಕೃಷ್ಣಾವತಾರದಲ್ಲಿ ಚಿಕ್ಕೋನಾಗ್ತೀನಿ, ಅರ್ಜೆಂಟ್ ಇದೆ ಅಂಥೇಳಿ. ತಂಬಟುಂ ವಾಮನಂ ದೃಟ್ವಾ ಮೋದಮಾನ ಮಹರ್ಷಯ. ನೋಡಿ ಮುದ್ದು, ವಾಮನ ಅಂದರೆ ಸುಂದರ. ವಾಮನ ವಾಮನ ಮಾನವ ವೇಷ ದೈತ್ಯವರಾಂತಕ ಕಾರಣ ರೂಪ
ರಾಮ ಭೃಗೋದ್ವಾ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭೋವರೇಣ್ಯ ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಜ. ವಾಮನ ಅನ್ನೋ ಶಬ್ದಕ್ಕೆ ಸುಂದರ ಅಂತ. ದೇವರು ಅದ್ಭುತವಾದ ಸೌಂದರ್ಯದ ರಾಶಿ ನೋಡಿ ಆನಂದಪಟ್ಟರು. ಕಶ್ಯಪರಿಗಂದ್ರು, ಸ್ವಾಮಿ ನಿಮ್ಮ ಕೂಸುಗೆ ಮುಂಜಿ ಮಾಡೋದಾ? ಓ ಮಾಡಿಬಿಡ್ರಿ ಅಂದು. 7 ವರ್ಷ ಇನ್ನೂ ಚಿಕ್ಕದು, ಯಾಕೆ ಗೀಕೆ ಅನ್ನಲಿಲ್ಲ. ದೇವರು ಮಾಡ್ಕೊಂಡು ತೋರಿಸ್ಯಾನ. 7 ರಿಂದ 10 ವರ್ಷದಲ್ಲಿ ಮಾಡಬೇಕ್ರಿ. 7 ಸರಿಯಾದ ವಯಸ್ಸು, ಗರ್ಭಾಷ್ಟಮ ಅಂತ. 7 ವರ್ಷ 3 ತಿಂಗಳು, 9 ತಿಂಗಳು ಗರ್ಭದಲ್ಲಿ ಇದ್ದದ್ದು, 8 ವರ್ಷ ಅಂತ ಆಗತ್ತೆ. ಅದು ಸರಿಯಾದದ್ದು. ಬೇಡ 10 ವರ್ಷಕ್ಕಾದ್ರೂ ಮಾಡ್ಬೇಕು. ಕೆಲವು ಮಾಡಲಿಕ್ಕೆ ಒದ್ದಾಡ್ತಾರೆ. ಅಯ್ಯೋ ಈಗಿಂದ ಯಾಕ್ರಿ, ಇನ್ನೂ ಚಿಕ್ಕದು, ಆಮೇಲೆ ಮಾಡೋಣ. ನಾ ಕೇಳಿದಾಗೆಲ್ಲ ಚಿಕ್ಕದು ಅಂತೀರಿ, ನಿಮ್ಮ ಕೂಸಿಗೆ ಎಷ್ಟು ವರ್ಷ? ಅವರಂದರು, ಮೊನ್ನೆ 32 33ಕ್ಕೆ ಬಿತ್ತು. ಅಯ್ಯೋ ಪಾಪ, 33ಕ್ಕೆ ಬಿತ್ತ, ಇನ್ನೂ ಪಾಪ ಚಿಕ್ಕದೆ. ಹೌದು ಚಿಕ್ಕದೆ, ಅದು ನಮಗೆ ಚಿಕ್ಕದೆ. ಅಧಿಕ ಮಾಸದಲ್ಲಿ 33 ಅಪರೂಪದ ಬದಲು ಇದನ್ನೇ ದಾನ ಮಾಡಿಬಿಡ್ಬೋದು. ಅದು ಅಪೂಪ ದಾನ, ಇದು ಅಪರೂಪದ ದಾನ. ಯಾಕೆ 33 ಅಲ್ಲ, 33 ದೇವತಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ. ವಾಮನನಿಗೆ ಉಪನಯನ ಮಾಡಿದ್ರು. ಎಲ್ಲ ಏನೇನು ಬೇಕೋ ಎಲ್ಲ ಕೊಟ್ಟರು. ಕಮಂಡಲಂ ವೇದಗರ್ಭ, ಬ್ರಹ್ಮದೇವರು ಕಮಂಡಲು ಕೊಟ್ಟರು. ಕುಶಾನ್ ಸಪ್ತರ್ಷಯೋಧದು, ಸಪ್ತರ್ಷಿಗಳೆಲ್ಲ ಆ ದರ್ಭೆಯನ್ನು ಕೊಟ್ಟ್ಯಾರೆ. ಕೌಪೀನವನ್ನು ತಾಯಿ ಹಾಕಲು. ಉಮಾದೇವಿ ಭಿಕ್ಷೆಯನ್ನು ಹಾಕ್ಯಾಳೆ. ಕುಬೇರ ಭಿಕ್ಷಾಪಾತ್ರೆ ಕೊಟ್ಟ. ಇದೆಲ್ಲ ಯಾಕೆ ಹೇಳಿದ್ರು ಅಂದರೆ ಅಕೇಶನ್ಗೆ ತಕ್ಕ ಪ್ರೆಸೆಂಟೇಷನ್ ಇರಲಿ ಅಂತ. ಮುಂಜಿಗೆ ಏನೇನೋ ಕೊಡಬಾರ್ದು. ಮಗು ಪಾರಾಯಣ ಮಾಡುವ ಪುಸ್ತಕವನ್ನು, ಸಂಧ್ಯಾವಂದನೆ ಬೇಕಾದಂತಹ ಸೌಟು, ಥಾಲಿ, ತಂಬಿಗೆಯನ್ನು ಏನೋ ಕೊಡಬೇಕು. ಮುಂಜಿಗೆ ಏನು ಕೊಟ್ರಿ? ನಾವು ಫ್ಯಾಮಿಲಿ ಅವರೆಲ್ಲ ಸೇರಿ ಡೈನಿಂಗ್ ಟೇಬಲ್ ಕೊಟ್ಬಿಟ್ವಿ. ಅದ್ರ ಮೇಲೆ ಕೂಡಬೇಕಾ, ಅದ್ರ ಕೆಳಗೆ ಕೂಡಬೇಕಾ ಮಗು? ಇನ್ಯಾರು ಅಂದರು ಮೇಕಪ್ ಕಿಟ್ ಕೊಟ್ವಿ ಅಂತ. ಇಲ್ಲ ಬ್ರಹ್ಮಚಾರಿ ಮೇಕಪ್ ಮಾಡ್ಕೋಬಾರ್ದು, ನನಗೆ ಅವನಿಗೆಲ್ಲ ಕೊಟ್ಟಿದ್ದು ಅವ್ರ ಅಮ್ಮಂಗೆ ಅಂತ. ಮುಂಜಿ ಅವ್ರಿಗೋ ಅವ್ರ ಅಮ್ಮಂಗೋ. ನನಗೆ ಆ ಹುಡುಗನ ಕಂಡ್ರೆ ಆಗಲ್ಲ, ಕೋತಿ ಥರ ಆಡ್ತಾನೆ, ಅವ್ರ ಅಮ್ಮನ ಕಂಡ್ರೆ ಇಷ್ಟ. ಅದು ಯಾವುದೋ ಅವ್ರು ಹುಟ್ಟುದಬ್ಬ ಕೊಡು, ಇವನು ಮುಂಜಿಗೆ ಅಂತ ಯಾಕೆ ಕೊಡ್ತಿ? ಹೆಡ್ ಆಫ್ ಅಕೌಂಟ್ ಸರಿಯಾಗಿರಲಿ. ಅದಕ್ಕೆ ಭಾಗವತ ಹೇಳಿದ್ದು, ಪುಣ್ಯ ಬರಬೇಕು ಅನ್ನೋ ಕಾನ್ಸೆಪ್ಟ್ ಇರಬೇಕು. 4 ಜನ ಹೊಗಳೋದಲ್ಲ. ಆದಮೇಲೆ ಒಂದಲ್ಲ ಒಂದಿನ ಆ ಪುಸ್ತಕ ಇತ್ತು ಅಂದರೆ ನೋಡ್ತಾನೆ. ಸುಮಧ್ವಿಜಯ ಪುಸ್ತಕ ಕೊಟ್ಟಿರಿ, ಆ ಮುಂಜಿ ಟೈಮಲ್ಲಿ ಕೊಟ್ಟು ಯಾರು ತೆಗೆದು ನೋಡೋಣ ಅಂತ ಒಂದು ಸರ್ಗ ಪಾರಾಯಣ ಮಾಡಿ ನಿಮ್ಗೆ ಪುಣ್ಯ ಬರುತ್ತಲ್ಲೋ, ಆದೃಷ್ಟೇ ಇರಬೇಕು. ಆದಮೇಲೆ ಪರಮಾತ್ಮ ಹೊರಟು ಬಂದ್ಬಿಟ್ಟಾನೆ. ಅದ್ಭುತ ಸೌಂದರ್ಯ ಅದು. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಲಸಮಾನಾತ್ಮ ಮೌಂಜಿ ಗುಣಕೌ ಪೀನಾಚ್ಚ ಸೂತ್ರಪದ ಗಾನಾಥ ಪತ್ರಕರ ಕಾನಮ್ಯ ದಂಡವರ ವೃತೆ. ಕೋಟಿ ಚಂದ್ರ, ಕೋಟಿ ಮನ್ಮಥನಷ್ಟು ಸೌಂದರ್ಯ. ಬರೋ ಕಾಲಕ್ಕೆ ಬಲಿಚಕ್ರವರ್ತಿ ಎದ್ದು ಬಂದು ಪಾದ ತೊಳೆದು ತಲೆ ಮೇಲೆ ಹಾಕ್ಕೊಂಡು, ನಮ್ಮ ಪಿತೃಗಳು ಉದ್ಧಾರ ಆದರೂ ನಮ್ಮಪ್ಪ ನೀ ಬಂದದ್ದು. ದೇವರು ಒಂದು ಗೊತ್ತಿಲ್ಲ, ನೀನು ಯಾರು, ನಿನ್ನ ಮುಖ ನೋಡಿದ್ರೆ ಏನೋ ಕೇಳೋ ಥರ ಇದೆ, ಏನು ಬೇಕೋ ಕೇಳ್ಕೊ. ದುಡ್ಡು ಬೇಕಾ, ಕಾಸು ಬೇಕಾ, ತಿನ್ಲಿಕ್ಕೆ ಬೇಕಾ, ಉಣ್ಲಿಕ್ಕೆ ಬೇಕಾ, ಒಂದು ಪುಟ್ಟ ಹುಡುಗಿ ತಂದು ಮದುವೆ ಮಾಡಿಬಿಡ್ಲಕ್ಕಂದ. ಎಷ್ಟು ಮುದ್ದಾಗಿದೆಯೋ. ದೇವರು ಹೊಗಳದ 1 ಗಂಟೆ. ಚಂದ ಕೇಳಬೇಕಾದ್ರೆ ಹೊಗಳಬೇಕು ಅಂತ ದೇವರು. ಕೋಟ್ಯಾಧಿಪತಿಗಳಿರ್ಬೋದು, ನಿಮ್ಗೇನು ರೀ ಧಾಡಿ ಏನು ಹಿಂದೆ ಹಾಕ್ಕೊಂಡು ಹೋಗ್ತೀರಾ, ಚೂರು ಕೊಡ್ರಿ ರಾಯರ ಆರಾಧನೆಗೆ ಅಂದರೆ 2 ಕೊಟ್ಟು ಕಳಿಸ್ತಾನೆ. ಸಾಕಾ, ಇನ್ನೊಂದೆರಡು ಬೇಕಾ ಅಂತ. ಏನೋ ನಿಮಗೆ ದೇವರು ಬೇಕಾಟ್ಟು ಕೊಟ್ಟ್ಯಾನೆ, ಮಾಡಿರಿ ಅಂದರೆ ಒಂದು ಆರಾಧನೆದು ಖರ್ಚು ಕೊಡ್ಬೋದು. ಅದಕ್ಕೆ ದೇವರು 1 ಗಂಟೆ ಹೊಗಳದ. ನಿಮ್ಮ ವಂಶ ಸಾಮಾನ್ಯ ಅಲ್ಲ, ನಿಮ್ಮಪ್ಪ ದೈತ್ಯ ಆದರೂ ಪ್ರಾಣದಾನ ಮಾಡ್ದ, ನಿಮ್ಮ ವಂಶಕ್ಕೆ ಚಂದ್ರ ಇದ್ದಾಗೆ ಪ್ರಹ್ಲಾದರಾದರು, ನಿಮ್ಮ ಮುತ್ತಾತಂದರು ಹಿರಣ್ಯಾಕ್ಷ ಹಿರಣ್ಯಕಶ್ಯಪ, ಹಾಗೆ ಹೀಗೆ. ಒಬ್ಬ ಕವಿ ಅಂತಾನೆ 12 ಗುಣ ಅಂತ ಕೇಳೋನಿಗೆ. ಅದ್ಯಾವುದು? ಉಚ್ಚೈರಧ್ಯಯನಂ ಪುರಾತನ ಕಥಾ. ಜೋರಾಗಿ ಮಂತ್ರ ಹೇಳೋದು. ಹಿಂದೆಲ್ಲ ಪಾಪ ದಾರಿದ್ರ್ಯ ಇತ್ತು ರೀ. ಮನೇಲಿ ಮದುವೆ ಮುಂಜೆ ಅಂದರೆ ಯಾರನ್ನೋ ಹೋಗಿ ಬೇಡಬೇಕಾಗಿತ್ತು. ಅದು ಬೇಡೋದು ಹೇಗೆ? ಅವ್ರ ಮನೆ ಮುಂದೆ ಹೋಗಿ ಮಂತ್ರ ಹೇಳೋರಂತ. ಮಂತ್ರ ಹೇಳಿದ್ರೆ ಒಳಗೆ ಕರೆಯೋರು. ಪುರಾತನ ಕಥಾ, ಹಳೆ ಕಥೆ ತೆಗಿಬೇಕು. ಏನು ನಿಮ್ಮ ಅಪ್ಪನ ಕಾಲದಲ್ಲಿ ನಿಮ್ಮ ಮನೆಗೆ ಬಂದಾಗೆಲ್ಲ ಬೆಳ್ಳಿ ತಮಗೆ ಕೊಡ್ತಾಯಿದ್ರು ಅಂಥೇಳಿ. ಸ್ತ್ರೀ ಬಿಸ್ಸಹಾಲಾಪನಂ. ಆಮೇಲೆ ಅವ್ರ ಮನೆಯವ್ರ ಜೊತೆ ಮಾತಾಡ್ಬೇಕಂತ. ಯಾರಿವರು? ರಂಭೇನೋ ಊರ್ವಶಿನೋ, ಅವ್ರಿಗೆ ಆಶ್ಚರ್ಯ. ಪಕ್ಕದ ಮನೆ ಮಕ್ಕಳು ಆಂಟಿಗೆ ಹಿಡ್ಕೊಡ್ತೀವಿ ಅಂದರೆ ಅಳು ನಿಲ್ಲಿಸ್ತಾ ಇರುತ್ತೆ. ನನ್ನ ನೋಡಿ ರಂಭೆ ಅಂದರು, ಹಾಳಾಗೋಲಿ ಬಿಡ್ರು, ಇವ್ರಿಗಾದರೂ ಚೆನ್ನಾಗಿ ಕಂಡೆ ಅಂಥೇಳಿ. ತಾಸಾಂ ಅರ್ಭಕಲಾನನಂ, ಆ ಮಗುನ ಮುದ್ದಾಡೋದು. ಆಮೇಲೆ ಅವ್ರ ಗಂಡನ ಸ್ತೋತ್ರ ಕಡೆ ಊಟಕ್ಕೆ ಎಬ್ಬಸಿರೋದು. ಬಾಯಲ್ಲಿ ಚಟ್ನಿ ಇಟ್ಕೊಂಡ್ರು ಕೆಂಪಿರುವೆ ಗೂಡು ಬಿಟ್ಕೊಂಡು ಆಗಿತ್ತು. ಅಂಥ ಕೊಳ್ಳಿ ಖಾರ, ಕಣ್ಣು ತುಂಬ ನೀರು. ಅವ್ರು ಕೇಳಿದ್ರು, ಏನಿದು ನೀರು? ಏನಿಲ್ಲಮ್ಮ, ಆನಂದ ಬಾಷ್ಪ. ಇಂಥ ಅಡುಗೆ ತಿಂದರೆ ಒಂದೇ ದಿವಸ ಸಾಕು ಮೋಕ್ಷ. ಕನಕದಾಸರು ಯಾಕೆ ಹೇಳಿದ್ರು ಅಂತ ಈಗ ಗೊತ್ತಾಯ್ತು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ನಿಮ್ಮ ಮನೆಯಲ್ಲೇ ಇದೆ ವೈಕುಂಠ ಸಮಾರಾಧನೆ ಅಂತ.
ಇಲ್ಲ ದಿನ ನಮ್ಮ ಮನೆಯವರೇ ಅಡುಗೆ ಮಾಡೋದು, ಇವತ್ತು ನೀವು ಬಂದಿರಿ ನಾ ಮಾಡಿದೆ ಅನ್ಕೊಂಡೆ ಅವರ ಆರೋಗ್ಯದ ಗುಟ್ಟು ಅಂಥೇಳಿ ಇಷ್ಟೆಲ್ಲ ಮಾಡ್ಬೇಕಂತ. ವಾಮನನು 1 ಗಂಟೆ ಸ್ತೋತ್ರ ಮಾಡಿ 3 ಪಾದ ಭೂಮಿ ಕೊಡೋ ನಕ್ಬಿಟ್ಟ ಅವನು. ಮೂರ್ಖ, ನನ್ನನ್ನು ಕೇಳಿದ ಮೇಲೆ ಇನ್ಯಾರನ್ನೂ ಕೇಳಬಾರ್ದು. ಸತ್ಯಧರ್ಮರಂದ್ರು ಅದಕ್ಕೆ ಕಟ್ಟಾಕಿದ್ದು, ಮೂರ್ಖ ಅಂದದ್ದಕ್ಕೆ ಅಂತ. ಸರ್ವಜ್ಞನನ್ನು ಹೋಗಿ ಮೂರ್ಖ ಅಂದರೆ ಬಿಡ್ತಾನ? ನೋಡು, ಕೊಡೋನಿಗೆ 1000 ಇರ್ಬೋದು, ತಗೋಮೋನಿಗೆ ಯೋಗ್ಯತಾ ಒಂದು ಬೇಕು. ಕೊಟ್ಟಿದ್ದೆಲ್ಲ ತೊಗೋತೀವಿ ಅಂದರೆ ಮನೇಲಿ ಜಾಗ ಬೇಕಲ್ರಿ. ಹಳೆಯ ಚವರ್ಲೆಟ್ ಕಾರ್ 5 ಲೀಟ್ರು ಹಾಕ್ಸಿದ್ರೆ 1 ಕಿಲೋಮೀಟ್ರ್ ಮುಂದೆ ಹೋಗೋದು. ಬಕಾಸುರನ ತವ್ರ ಮನೆ ಅಂತದ್ದು ಪೆಟ್ರೋಲ್ ಟ್ಯಾಂಕ್. ಆಚಾರ ದಂಪತಿಗಳನ್ನು ಕರೆದು ವೈಶಾಖ ಮಾಸದಲ್ಲಿ ಕೃಷ್ಣಾರ್ಪಣ ಅಂದ್ಬಿಟ್ರು. ಪಾಪ ಅವರು ಮನೆ ಸೇರೋದ್ರಲ್ಲಿ ಸಾಲಗಾರರಾಗ್ಬಿಟ್ರು. ಇದು ಬದ್ದಿದ್ದೆಲ್ಲ ಹಾಕ್ ಪೆಟ್ರೋಲ್ಗೆ. ಆಮೇಲೆ ಯಾರೋ 2 ಎತ್ತು ಕೊಟ್ಟರು, ಅದನ್ನು ಕಟ್ಕೊಂಡು ಓಡಾಡೋರು. 2 ಅಲ್ಟ್ರಾ ಮಾಡ್ರನ್ ಅಂಥೇಳಿ ಏನೇನೋ ಕೊಟ್ಟರೆ ಯೋಗ್ಯತಾ ಒಂದು ಬೇಕು. ಅರಗಿಸ್ಕೊಂಬೋದು. 3 ಪಾದ ಭೂಮಿ ಕೊಡು ಸಾಕು. ಸರಿ, ನಿನ್ನ ಹಣೆ ಬಾರ ಅದೇ ಕೊಡ್ತೇನೆ. ಅಷ್ಟೊತ್ತಿಗೆ ಶುಕ್ರಾಚಾರ್ಯರಿಗೆ ದೇವರು ಕಾಣಿಸ್ಬಿಟ್ಟ, ಶಂಖಾಚಕ್ರ ಗದಾ ಪದ್ಮಧಾರಿಯಾಗಿ. ಇವನಿಗೆ ಬ್ರಹ್ಮಚಾರಿ ಥರ ಅಂದರು. ಏನು ಸ್ವಾಮಿ ಏನಾಯ್ತು? ಅಯ್ಯೋ, ಇವನು ಬ್ರಹ್ಮಚಾರಿ ಅಲ್ಲೋ, ಕಳ ಬ್ರಹ್ಮಚಾರಿ, ದೇವರೇ ಬಂದ್ಯಾನೆ, ಕೊಡಬೇಡ. ಕೊಡ್ತೀನಿ ಅಂದೇನಲ್ಲ, ಊಫಿ ಅಂದ್ಬಿಡು. ಕೆಲವು ಎಷ್ಟೆಷ್ಟೋ ದೊಡ್ಡದಕ್ಕೆ ಊಫಿ ಅಂತಾರೆ. ಯಾರ್ಯಾರು ವಿದ್ಯಾಪೀಠಕ್ಕೆ 50,000 ಕೊಡ್ತಿರೋ ಕೈ ಎತ್ತಿದ್ರೆ ಅವ್ರ ಫೋಟೋ ಎಲ್ಲ ನಾವು ಪ್ರಿಂಟ್ ಹಾಕ್ತೇವೆ ಅಂದ್ರೆ ಒಬ್ಬ 2 ಕೈ ಎತ್ತಬಿಟ್ಟ. ಯಾಕೆ ಅಂದ್ರೆ ಮುಂದೆ ಎತ್ತೋದು ಇದೆ, ಆದ್ದರಿಂದ ಹೀಗೆ ಎತ್ತುತ್ತಾ ಇದ್ದೇನೆ ಅಂಥೇಳಿ. ಕೈ ಎತ್ತೋ ಸಲುವಾಗಿ ಎತ್ತಬಾರ್ದು. ಆದಮೇಲೆ ಊಫಿಯನ್ನು ಬೇಕಾದಾಗಲಿ ಕೊಡ್ತೇನೆ ಅಂದ. ಪಾಪಿ, ಸಂಪತ್ತು ಬಂದದ್ದೇ ನನ್ನಿಂದ, ನನ್ನನ್ನೇ ತಿರಸ್ಕಾರ ಮಾಡ್ತಾ, ನಿನ್ನ ಸಂಪತ್ತೆಲ್ಲ ಹಾಳಾಗಿ ಹೋಗಲಿ ಅಂದರು. ಶಾಪ ಕೊಟ್ಟರು, ಪುಷ್ಪವೃಷ್ಟಿ ಆಯಿತು. ಇಷ್ಟು ಅನ್ನೋ ಕಾಲಕ್ಕೆ ವಿಂಧ್ಯಾವಳಿ ಬಾ. ಅವಳೇನು ಪುಣ್ಯಾತ್ಮಳ್ರಿ, ನಿಜವಾಗ್ಲೂ ಹೆಂಡತಿ ಅಂದ್ರೆ ಹಾಗಿರ್ಬೇಕು. ನಿಜವಾದ ಹೆಣ್ಣವಳು. ದಾನ ಕೊಡ್ಬೇಕಾದ್ರೆ ಹೆಂಡತಿ ಸಹಕಾರ ಇಲ್ಲಾಂದ್ರೆ ಅಪರಾಣೆ ಕೊಡ್ಲಿಕ್ಕಾಗಲ್ಲ. ಕೆಲವು ಮನೆಗಳಲ್ಲಿ ಅನುಭವ ಇರುತ್ತೆ. ಇದ್ದಕ್ಕಿದ್ದಾಗೆ ಕೇಳದೆ ಆಚಾರನ ಕರ್ಕೊಂಬಂದ್ಬಿಡ್ತಾನೆ. ಆ ಹೆಂಡತಿ ಅಂತಾಳೆ, 1 ನಿಮಿಷ ಒಳಗೆ ಬನ್ನಿ, ಏನು ಕೊಡೋದು ಮಾತಾಡ್ಕೊಂಬೋಣ ಅಂತ. ಅವ್ರ ಮುಂದೆ ಹೇಳೋಕ್ಕಾಗದೆ 1 ನಿಮಿಷ ಅಂತ. ಇಲ್ಲೇ ಹೇಳ್ಬೋದಲ್ವಾ? ಏನು ಸಿಂಹನಾದ ಅಲ್ಲಿ ಹೇಗೆ ಹೇಳಲಿಕ್ಕಾಗತ್ತೆ? ಅವಳಿಗೊಂದು ವಾಯ್ಸ್ ಇರುತ್ತೆ, ಅದು ಕರೆದ್ರೆ ಬಂದೇ ಬರ್ತಾನೆ ಅಂತ. ರೂಮ್ ಒಳಗೆ ಹೋಗಿ ಅಂದ್ಲು, ಒಳಗೆ ಅಯ್ಯೋ ಬಂದೆ ಅಂತ ಹೇಳಿ ಓಡಿ ಬಂದ. ನಿಮಗೇನು ಹೀಗೆ ಕರೆದ್ರೆ ಎಲ್ಲ ಗೊತ್ತಾಗೋದು. ಹಾಗೆ ಬನ್ನಿರಿ ಅಂತ ಒಳ್ಳೆ ಮಾತಿನ ಕರೆದ್ರೆ ಏನಾಯ್ತು ಏನು ಆಗೋದ, ಈಗ ಆಗತ್ತೆ. ಪ್ರತಿ ತಿಂಗಳು ಯಾರನ್ನೋ ಕರ್ಕೊಂಬಂದ್ಬಿಡ್ರಿ, ನಾವು ಸತ್ತೋಗ್ತೇವೆ. ಈ ಸಲ ನೀವೇನಾದರೂ ಕೊಟ್ಟರಿ ಅಂದರೆ ಇಬ್ಬರು ವೃಂದಾವನ, ಅವ್ರು ಕೊಡ್ತಿರ್ತಾರೋ ಇವ್ರು ಇಸ್ಕೊಳ್ತಿರ್ತಾರೋ. ಅವ್ರು ವಾದೀಂದ್ರರು ಇವ್ರು ರಾಘವೇಂದ್ರರು ಇದ್ದಾಗ ನಿಮ್ಮದೇ ಆಗ್ಬಿಡುತ್ತೆ ಅಂತ. ಜೋರಾಗಿ ಅನ್ಬೇಡಿ, ಜೋರಾಗಿ ಅನ್ನೋದಂತೆ. ನಾವು ಒಳ್ಳೆ ಮಾತಲ್ಲ ಅಂತೀನಿ ಅಂದರೆ ಬೇಡ ಅಂದರೆ. ಆಮೇಲೆ ಬಂದು ಹೇಳ್ದ, ಇಲ್ಲ ಈ ಕಾವೇರಿಲಿ ನೀರು ಕಮ್ಮಿ ಆಗಿದೆ, ಆದ್ದರಿಂದ ಮುಂದಿನ ತಿಂಗಳು ಬನ್ನಿರಿ, ಬಿಗಡಾಯಿಸಿದೆ ಪರಿಸ್ಥಿತಿ ಅಂಥೇಳಿ. ಅದೇನೋ ವೃಂದಾವನ ಅಂತ ಇದ್ರು, ಅದು ಅಲಂಕಾರ ಆಗೋದಲ್ಲಿ ಹೊರಡ್ರಿ ಅಂದ ಅವನು. ಅದ ಮೇಲೆ ಸತಿ ಅನುಕೂಲಗಳಿರಬೇಕು, ಸುತನಲ್ಲಿ ಗುಣವಿರಬೇಕು. 3 ಪಾದ ಭೂಮಿ ತುಭ್ಯಮಹಂ ಸಂಪ್ರದದೆ ನಮಮ ನಮಮ. ಬಂಗಾರದ ಕೊಡ ತಂದು ಹಾಕ್ಬಿಟ್ಟು ಬೆಳೆದೇ ಬಿಟ್ಟು. ಎಂಥ ಭಾಗ್ಯ ರೀ ಬಲಿಚಕ್ರವರ್ತಿದು. 2 ಪಾದೆಯಿಂದ ಇದಂ ಮೆಟ್ಟನ ವಿಚಕ್ರಮೇ ತ್ರೇಧಾನಿದಾದೆ ಪದಂ ಸಮೂಳ ಮತ್ಸ್ಯಪಾಂ ಸೊರೆ. ಬೆಳೆದೇ ಬಿಟ್ಟು. 3ನೇ ಪಾದ ಎಲ್ಲಿಡ್ಲಿ ಬಲಿಚಕ್ರವರ್ತಿ ಹೇಳು, ಕಟ್ಟಾಕ್ಸಿ ಯಾರು? ವರ್ಣಪಾಶದಿಂದ. ನಮ್ಮ ಸತ್ಯಧರ್ಮರಂದರು, ಯಾಕೆ ವರ್ಣಪಾಶ? ಇರೋದೇ 3 ಪಾಶ, ಒಂದು ಕಾಲಪಾಶ, ಇನ್ನೊಂದು ವರ್ಣಪಾಶ, ಮತ್ತೊಂದು ಅವನಿಗೆ ಕಾಲಪಾಶ ಅಂದರೆ ಯಮಧರ್ಮಂದು. ಅದು ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಇವನು ಚಿರಂಜೀವಿ, ಅಶ್ವತ್ಥಾಮ ಬಲಿರ್ವ್ಯಾಸ. ಇನ್ನು ಅವನಿಗೆ ವರ್ಣಪಾಶವನ್ನು ಇದು ಸರ್ಪಪಾಶ, ಸರ್ಪಗಳಿಂದ ಕಟ್ಟಾಕೋಣ ಅಂದರೆ ಸರ್ಪದಕ್ಕೂ ಅಧಿಪತಿ ಬಿಚ್ಕೊಂಡು ಓಡಾಟೋಗತ್ತದು. ವರ್ಣದೇವರ ಪಾಶ ಅಂದರೆ ಅದು ತಣ್ಣಗಿರಲಿ ದೇಹ ಅಂತ ಅದಕ್ಕೆ ಕಟ್ಟಿಸ್ದ ಅಂತ. ಎಲ್ಲಿಳ್ಳೋ 3ನೇ ಪಾದ? ಸ್ವಾಮಿ ನೀ ಬೇಜಾರು ಮಾಡ್ಕೊಂಬಲ್ಲ ಅಂದ್ರೆ ನನ್ನ ತಲೆ ಮೇಲೆ ಇಟ್ಟುಬಿಡು, ನನ್ನ ಮಾತು ಸುಳ್ಳು ಮಾಡಬಾರ್ದು ಅಂತಿದ್ರೆ. ಯಾಕೆ ಸ್ವಾಮಿ? ಈ ತಲೆ ಕೊಟ್ಟದ್ದು ನೀನೇ, ತಲೆಯಲ್ಲಿ ಅದನ್ನು ದಾನ ಮಾಡೋ ಬುದ್ಧಿ ಕೊಟ್ಟದ್ದು ನೀನೇ. ಧಿಯೋಯೋನ ಪ್ರಚೋದಯಾತ್. ನಮ್ಮಪ್ಪ ಯಾವತ್ತಿದ್ರೂ ಬಿಟ್ಟು ಹೋಗೋದೇ ಅಲ್ಲ, ಬಿಟ್ಟು ಹೋಗೋ ಮುಂಚೆ ಕೊಟ್ಟೋಗೋ ಭಾಗ್ಯ ಕೊಟ್ಟುಬಿಟ್ಟೆಲ್ಲೋ. ಎಂಥ ಮಾತಾಡ್ದೆ ಇನ್ನು? ನಿಂಗೆ ಯಾರು ಈ ಸಂಸ್ಕಾರ ಹಾಕ್ಕೊಟ್ಟರು? ನಮ್ಮ ತಾತ ಪ್ರಹ್ಲಾದರಾಜರು. ಯಾವತ್ತಿದ್ರೂ ಬಿಟ್ಟು ಹೋಗೋ ಮುಂಚೆನೇ ಕೊಟ್ಟು ಹೋಗಬೇಕು ಅಂತ. ನನ್ನ ಭಾಗ್ಯ. ಎಂಥ ಮಾತಂದ. ಯಾರಂತೀವಿ ರೀ? ಎಲ್ಲರಿಗೂ ಗೊತ್ತು, ಬಾಯಲ್ಲಿ ಅಂತಿರ್ತೀವಿ, ಅಯ್ಯೋ ಏನೂ ತೊಗೊಂಡು ಹೋಗಲ್ಲ ರೀ, ಎಲ್ಲ ಕೊಟ್ಟೋಗಬೇಕು. ಸರಿ, ಯಾವಾಗ ಕೊಡ್ತೀರಿ ಅಂತ ಒಬ್ಬ ಆಚಾರ ಹಿಂದೆ ಬಂದೇ ಬಿಟ್ರು. ಅಯ್ಯೋ ಇನ್ನೂ 98 100 ಆಗಲಿ ಕೊಡ್ತೀವಿ ಅಂದರು. ನಾನೇ ಹೊಟ್ಟೋಗಿರ್ತೇನೆ ಅಂದರು ಅವರು. ಹಾಗಾಗಿ 3 ಪಾದ ಭೂಮಿಯಿಂದ ನನ್ನ ತಲೆ ಮೇಲಿಡು, ತಥಾಸ್ತು. ಅಷ್ಟೊತ್ತಿಗೆ ಪ್ರಹ್ಲಾದರಾಜರು ಬಂದು ತಲೆ ತಗ್ಗಿಸ್ಬಿಟ್ರು. ನೀವೇನಂತೀರಿ ಪ್ರಹ್ಲಾದರಾಜರೇ? ತ್ವಯೈವ ದತ್ತಂ ಪದಮೈಂದ್ರ ಊರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಪ್ಯನುಗ್ರಹ ವಿಭ್ರಂಚಿತೋ ಯತ್ ಶ್ರೇಯಾತ್ಮಮೋಹಾತ್
ನೀನೇ ಕೊಟ್ಟಿದ್ದು ನೀನೇ ಇಸ್ಕೋತಾ ಇದ್ದ ಸ್ವಾಮಿ. ಕೊಟ್ಟಿದ್ದು ಒಳ್ಳೆಯದು, ಇಸ್ಕೊಂಡಿದ್ದು ಒಳ್ಳೆಯದು. ಕೊಟ್ಟಿದ್ದಕ್ಕೆ 100 ಯಜ್ಞ ಆಯಿತು, ಇಸ್ಕೊಂಡದ್ದಕ್ಕೆ ನಿನ್ನನ್ನೇ ಮರೆತು ಬಿಡ್ತಾ ಇದ್ದ, ಉದ್ಧಾರ ಮಾಡಿಬಿಟ್ಟು. ಕಡೆಗೆ ವಿಂಧ್ಯಾವಲಿ ಬಂದ್ಲು, ಅವಳು ಮಾತು ಕೇಳಬೇಕ್ರಿ. ನೀನಂತ್ಯವ್ವ ಅಳ್ತಾ ಕೂತ್ಬಿಟ್ಲು. ನಮ್ಮ ಯಜಮಾನರು ಅಪರಾಧ ಮಾಡ್ಯಾರ. ಗಂಡಸರು ಅಪರಾಧ ಮಾಡಿದಾಗ ಹೆಂಡತಿ ಕೇಳ್ಕೋಬೋದಾ ನಮ್ಮಪ್ಪ ಕ್ಷಮೆ? ಏನು ಮಾಡಿದ್ರೆ ನಿನ್ನ ಯಜಮಾನ? ನಾ ಪುಟ್ಟು ಪಾದ ತೋರಿಸಿದ್ರು ಮೋಸ ಮಾಡಿದ್ರು ಮೋಸ ಅನ್ನಲಿಲ್ಲ, ಅದು ತಪ್ಪ? ಸ್ವಲ್ಪ ಜಾಗ ಇಟ್ಕೊಳ್ಳಿಲ್ಲ, ಅದು ತಪ್ಪ? ಅದು ಯಾವುದೂ ತಪ್ಪಲ್ಲೋ. ಈ ಜಗತ್ತು ನಿನ್ನ ಆಟದ ಬಯಲು. ನಮ್ಮ ಯಜಮಾನರು ನಂದು ಅಂದ್ಕೊಂಡಿದ್ದೇ ತಪ್ಪು. ಅದರ ಓನರ್ ನೀನೇ ಬಂದಾಗ ಅದನ್ನು ನಿನಗೆ ದಾನ ಕೊಡಬಾರ್ದಾಗಿತ್ತು ನಮ್ಮ ಯಜಮಾನರು. ವಾಪಸ್ ಕೊಡೋದು ಬಿಟ್ಟು ತಪ್ಪು ಮಾಡಿಬಿಟ್ಟು ಯಾರು ಕ್ಷಮಿಸ್ತೀಯಾ? ಬ್ರಹ್ಮದೇವರಂದರು ನಾಹಂಕರ್ತ ಹರಿಕರ್ತ ಅಂತೀವಿ, ಇವಳು ಮಾಡಿ ತೋರಿಸ್ಬಿಟ್ಲೆ ಎಂಥ ಪುಣ್ಯಾತ್ಮಳು. ಬ್ರಹ್ಮದೇವರಂದರು ಬಿಟ್ಬಿಡೋ ಸ್ವಾಮಿ, ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ಮುಂಚೈನ ಮೃತ ಸರ್ವಸ್ವ. ನೋಡೋ ಅವನು ಉದ್ಧಾರ ಮಾಡ್ತೀನಿ ಅಂತ ಸುತಲ ಲೋಕದಲ್ಲಿಟ್ಟು ಇವತ್ತು ಅವನ ಮನೆ ಬಾಗಿಲು ಕಾಯ್ತಾ ಪೂರ್ಣಾಹುತಿ ಹಾಕ್ರಿ ಅಂತ ದೇವರೇ ನಿಂತು ಪೂರ್ಣಾಹುತಿ ಹಾಕಿಸಿ ಶುಕ್ರಾಚಾರ್ಯರ ಹತ್ರ ಅವರಂದರು, ಇನ್ನೆಲ್ಲಿ ಪೂರ್ಣಾಹುತಿಯೋ ನಮ್ಮಪ್ಪ, ನೀನೇ ಬಂದುಬಿಟ್ಟಾಗ. ಮಧ್ಯೆ ಮಂತ್ರ ತಂತ್ರ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂದರೆ ಪರಿಪೂರ್ಣ ಆಗತ್ತೆ. ಬಲಿಯನ್ನು ಉದ್ಧಾರ ಮಾಡಿ ಇವತ್ತು ಅವನ ಮನೆ ಮುಂದೆ, ಯಾಕೆಂದರೆ ಇಬ್ಬರು ಕೇಳಿದ್ರು, ತಾತ ಮನವಡು ಪ್ರಹ್ಲಾದರಾದರು ಬಲಿ, ನಮ್ಮ ಮನೆ ಮುಂದೆ ದೈತ್ಯರು ಬಂದರೆ ಏನು ಮಾಡೋದು? ನಿಮ್ಮ ಮನೆ ಬಾಗಿಲು ಕಾಯ್ತಾ ನಾನೇ ಕೂತಿರ್ತೀನಿ ಅಂತ ಇವತ್ತು ನಿಂತ್ಯಾನ. ಮನವನಿತ್ತರೆ ತನ್ನ ನೀವನು. ಯಾವುದೇ ಕೆಲಸ ಮಾಡಿದಾಗ ಬಲಿಯ ಕಥೆಯನ್ನು ಹೇಳಿದ್ರೆ ಪರಿಪೂರ್ಣ ಆಗತ್ತೆ ಅಂತ ವಿಶೇಷವಾಗಿ ನಮಗೂ ಭಗವಂತ ವಾಮನ ರೂಪಿ ಭಗವಂತ ಉದ್ಧಾರ ಮಾಡಲಿ ಅಂತ ಹೇಳ್ತಾ ಇವತ್ತು ಸ್ವಲ್ಪ ತಡ ಮಾಡಿದ್ದು ಹೇಳೋದು 12ವರೆಗೂ ಹೇಳ್ರಿ ಅಂತ. ಶ್ರೀಕೃಷ್ಣಾರ್ಪಣ ಮಸ್ತ್. ನಾಳೆ ದಿನ ಮುಂದಿನ ಭಾಗ ನೋಡಿ. 12 ಮೇಲೆ ಹೇಳಿದೆವು ಸ್ವಾಮಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಿಶೇಷವಾಗಿ ಪೋಷ್ಟಪದಿ ಭಾಗವತದ ಬೆಳಗಿನ ಉಪನ್ಯಾಸವನ್ನು ಸನ್ನಿಧಾನದಲ್ಲಿ ಆಚಾರ್ಯ ನೀಡಿದ್ದಾರೆ. ಎಲ್ಲರೂ ಶ್ರವಣ ಮಾಡಿದ್ದೀವಿ ಆಚಾರ್ಯ ಅನುಗ್ರಹದಿಂದ. ವಿಶೇಷ ಈ ದಿನದ ಒಂದು ಸೇವಾಕರ್ತರುಗಳು ಸತೀಶ್ ಹಲಗೇರಿಯವರು ಕುಟುಂಬದವರು ಮತ್ತು ರವೀಂದ್ರ ಕುಟುಂಬದವರು ಮತ್ತು ಇಂದಿರಮ್ಮ ಕುಟುಂಬ, ಇಂದಿರಮ್ಮ ರವೀಂದ್ರರಾವ್ ಕುಟುಂಬದವರು, ಮುಂದೆ ಬರಬೇಕವರು. ಆಮೇಲೆ ಶ್ರೀಮತಿ ಅನಸೂಯ ಅವರು ನರಹರಿ ಶ್ರೀಮತಿ ಅನಸೂಯ ಅವರು ಬರಬೇಕು. ಮಂಗಳ ಪರಮಾತ್ಮ ಇವರಿಗೆಲ್ಲರಿಗೂ ವಿಶೇಷವಾಗಿ ಹರಿವಾಯುಗಳು ರಾಯರು ವಿಶೇಷ ಅನುಗ್ರಹ ಮಾಡಿ ಸೇವೆಗಳನ್ನು ಇದೇ ಥರ ಜ್ಞಾನಭಕ್ತಿ ವೈರಾಗ್ಯ ಕೊಟ್ಟು ಅವರನ್ನು ಕಾಪಾಡಿ ಅವರ ಕುಟುಂಬದವರಿಗೆಲ್ಲರಿಗೂ ರಾಯರು ಅನುಗ್ರಹ ಮಾಡಲಿ ಅಂದ್ಬಿಟ್ಟು ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣ ಮಸ್ತು. ಅವ್ರು